ಸ್ನೇಹಿತರಿಗೆ ನಮಸ್ಕಾರಗಳು. ಬೆಳಗಿನ ಶುಭೋದಯ ನಿಮಗೆಲ್ಲರಿಗೂ. ಮೊದಲನೇದಾಗಿ ಈ ಮಾಹಿತಿ ಹಕ್ಕು ವಿಷಯವಾಗಿ ಒಂದು ಕಾರ್ಯಾಗಾರವನ್ನು ನಡೆಸುತ್ತಿರುವ ಈ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರ, ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಶ್ರೀ ಹೇಮಂತ್ ನಾಗರಾಜ್ ಅವರಿಗೆ ಮೊದಲು ನನ್ನ ಧನ್ಯವಾದಗಳು. ಏಕೆಂದರೆ ಸುಮಾರು 5-6 ತಿಂಗಳ ಹಿಂದೆ ಅವರು ಮೊದಲು ನನ್ನ ಪರಿಚಯ ಆಗಿದ್ದು. ಅವತ್ತಿಂದ ನಾವು ಬೇಕಾದಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಮಾಹಿತಿ ಹಕ್ಕು ಬಗ್ಗೆ ರಾಜ್ಯ ಮಟ್ಟದ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಹಿತಿ ಹಕ್ಕು ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈ ರೀತಿಯಾದಂಥ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು ನನ್ನ ಮುಂದೆ ಅವತ್ತು ಇಟ್ಟರು. ಅದಾದ ನಂತರ ಬಹುಶಃ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಭಾಳ ಸಂತೋಷದಿಂದ ಇದಕ್ಕೆ ನಾನು ಒಪ್ಪಿಕೊಂಡು ಬಂದಿದ್ದೀನಿ. ಇವತ್ತು ನನ್ನ ಜೊತೆಗೆ ಕಾರ್ಯಾಗಾರದಲ್ಲಿ ಶ್ರೀ ವೀರೇಶ್ ಅವರು ಸಹ ಇದ್ದಾರೆ. ಮತ್ತು ಇವತ್ತಿನ ಬೆಳಗ್ಗೆ ಚೇತನ್ ಅವರು ಮತ್ತು ಬಸವರಾಜ್ ಅವರು ಸಾಕಷ್ಟು ಮಾತಾಡಿದ್ದಾರೆ. ಚೇತನ್ ಅವರು ನಿಮಗೆಲ್ಲರಿಗೂ ಒಂದು ಚೇತನವನ್ನು ತುಂಬಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಕಾರ್ಯಾಗಾರ ಆದ್ದರಿಂದ ಅಥವಾ ತರಬೇತಿ ಕಾರ್ಯಾಗಾರ ಆದ್ದರಿಂದ ಒಂದು 5-6 ವಾಕ್ಯಗಳನ್ನು ಇಲ್ಲಿ ಮಾತಾಡಿ ಆನಂತರ ಕೂತ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕೆಲವು ಇಂಟ್ರಡಕ್ಟರಿ ರಿಮಾರ್ಕ್ಸ್ ಮಾತ್ರ ನಾನಿಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ಹಕ್ಕು ಬಗ್ಗೆ ಒಂದು ಕಾರ್ಯಾಗಾರ ನಡೆಯುವಾಗ ಕಾರ್ಯಕರ್ತರನ್ನು ಮಾತ್ರ ಸರಿಸೋದು ಅಂತ ನಾಗರಾಜ್ ಅವರು ಆಸೆ ಪಡ್ತಾಯಿದ್ರು. ಅಂದರೆ ಅವರು ಹೇಳಿದ್ದಾರೆ, ಕಾರ್ಯಕರ್ತರು ಅನ್ನೋದನ್ನು ಬ್ಯಾನ್ ಮಾಡಿದ್ದೀವಿ ನಾವು, ಅವರು ಆ ಪದವನ್ನು ಉಪಯೋಗಿಸಬಾರ್ದು ಅಂತ. ಒಟ್ಟಿನಲ್ಲಿ ಆ ಹೋರಾಟಗಾರರು ಯಾವುದೋ ಒಂದು ವರ್ಡಲ್ಲಿ ಇಟ್ಕೊಳ್ಬೋದು ನಾವು ಬಂದರೆ. ನಾನೊಂದು ಸಣ್ಣ ಸಲಹೆ ಕೊಟ್ಟೆ, ಇದು ಏಕಮುಖಿಯಾಗಿರಬಾರ್ದು. ಮಾಹಿತಿ ತರಬೇತಿ ಕಾರ್ಯಕ್ರಮಗಳು ಸರ್ಕಾರಿ ಅಧಿಕಾರಿಗಳು ಅಂದರೆ PIOಗಳು ಅಂತ ಯಾರನ್ನು ಕರಿತೀವಿ ನಾವು, ಮಾಹಿತಿ ಅಧಿಕಾರಿಗಳು, ಅವರು ಇದ್ದರೆ ಸ್ವಲ್ಪ ಮಟ್ಟಿಗೆ ಅದು ಒಂಥರ ಇಂಟ್ರ್ಯಾಕ್ಟಿವ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಬಹುಶಃ ಅದನ್ನು ಒಪ್ಕೊಂಡು ಅವರು ಕೆಲವು ಸರ್ಕಾರಿ ಅಧಿಕಾರಿಗಳನ್ನು ಕರೆದಿದ್ದಾರೆ, ಬಂದಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಇವತ್ತಿನ ದಿವಸ ಈ ಮಾಹಿತಿ ಹಕ್ಕು ಬರೋ ಸಂದರ್ಭದಲ್ಲಿ 2005ರಿಂದ ಬಹುಶಃ 2002ರಿಂದ ಈ ಕೆಲಸವನ್ನು ಮಾಡ್ತಾಯಿದ್ದೀನಿ. ಕರ್ನಾಟಕದ ಮಾಹಿತಿ ಹಕ್ಕು ಕಾನೂನು ಅಂತ ಒಂದು ಸಣ್ಣದೊಂದು ಕಾನೂನು ಬಂದಿತ್ತು 2002ರಲ್ಲಿ. ಅದರ ತಯಾರಿಕೆಯ ಹಂತದಿಂದ ಈ ರಾಷ್ಟ್ರ ಮಟ್ಟದ ಕಾನೂನು ಬರೋವರೆಗೂ ಅದರ ಜೊತೆಯೇ ನಾನು ಬೆಳೆತವನ್ನು ಬಂದಿರೋದ್ರಿಂದ ಇದರ ಹಿನ್ನೆಲೆಯಲ್ಲಿ ಒಂದಿಷ್ಟು ನನಗೆ ಅನ್ನಿಸ್ತು, ನಾವು ಎಲ್ಲಿವರೆಗೂ ಸರ್ಕಾರವನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ವೋ ಅದರಲ್ಲಿ ಯಾವುದೇ ಯೋಜನೆ ಆಗಲಿ ಯಾವುದೇ ಕಾನೂನು ಆಗಲಿ ಜಾರಿಗೆ ಬರೋದಿಲ್ಲ. ಇವತ್ತೊಂದು ಕಂದಕ ಓಪನ್ ಆಗಿಬಿಟ್ಟಿದೆ. ಏನಪ್ಪ ಅಂದರೆ, ಮಾಹಿತಿ ಹಕ್ಕು ಅರ್ಜಿ ಸಲ್ಲಿಸೋರೆಲ್ಲರೂ ಭ್ರಷ್ಟರು ಅಂತ ಅವ್ರು ಅನ್ಕೋತಾರೆ, ಸರ್ಕಾರಿ ಅಧಿಕಾರಿಗಳೆಲ್ಲ ಭ್ರಷ್ಟರು ಅಂತ ನೀವು ಅನ್ಕೋತೀರ. ಎಲ್ಲೋ ಒಂದು ಕಡೆ ಇದು ಸಮೀಕರಣ ಆಗಬೇಕಾಗಿದೆ ಅಂತ. ಒಳ್ಳೆಯವರು ಇರ್ತಾರೆ, ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಅಂಥವ್ರನ್ನ ಕಂಡುಹಿಡಿದು ನಾವು ಈ ಒಂದು ಕೆಲಸವನ್ನು, ಈ ಒಂದು ಕಾರ್ಯಾಗಾರವನ್ನು ನಾವು ಮುಂದುವರಿಸ್ಕೋಬೇಕಾಗತ್ತೆ. ಉದಾಹರಣೆಗೆ ಮಾಹಿತಿ ಹಕ್ಕು ಚೆನ್ನಾಗೇನೋ ಇದೆ, ಆದರೆ ಅದನ್ನು ಅಳವಡಿಸೋದಕ್ಕೆ ಸರ್ಕಾರದ ಒಂದು ಮಟ್ಟದಲ್ಲಿ ಭಾಳ ಕಷ್ಟ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮುಂಚೆ ನಾನೊಂದು 2 ಮಾತು ಹೇಳಬೇಕು ಇಷ್ಟಪಡ್ತಿದ್ದೆ. ಒಂದು, ಈ ಕಾನೂನಿ ಬಗ್ಗೆ ಒಂದು ತರಬೇತಿ ಮಾಡಿದಾಗ ಚೇತನ್ ಅವರು ಭಾಳ ಚೆನ್ನಾಗಿ ನಿಮ್ಮನ್ನೆಲ್ಲ ಎಚ್ಚರಿಕೆಯಿಂದ ಇರಬೇಕು, ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ರು. ಈ ನಾರ್ತ್ ಕರ್ನಾಟಕ ಕಡೆ ನಮ್ಮ ಕನ್ನಡ ಭಾಷೆಗೆ ಬಳಸುವಾಗ ಕೀ ಅಂತ ಬಳಸ್ತಾರೆ ಕೊನೆಯಲ್ಲಿ, ಆ ಒಂದು ವರ್ಡ್ ಬಂದ್ಬಿಡುತ್ತೆ ಅವ್ರಿಗೆ. ಆ ಥರ 4 ಕೀನ ನಾವು ಮರಿಬಾರ್ದಂತೆ ಭಾಷಣಕಾರರು. ಯಾವುದ್ಯಾವುದು ಕೀಗಳಂದರೆ, ಯಾರೋ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಹೇಳಿದ್ದಿದ್ದು, ಒಂದು, ನಾನು ಮಾತಾಡ್ತಾ ಇದ್ದರೆ ನಿಮ್ಮಲ್ಲಿ ಬೇಸರಿಕೆ ಬರಬಾರ್ದು, ಇದು ಮೊದಲನೇ ಕೀ. ಆ ಥರ ನೋಡ್ಕೋಬೇಕು, ಬೇಸರ ಬರದ ಹಾಗೆ ನೋಡ್ಕೊಳ್ಬೇಕು. ಹಾಗೇ ಮುಂದುವರಿತಾ ಇದ್ದರೆ ಬೇಸರಿಕೆ ಹೋಗಿ ಆಕಳಿಕೆ ಹುಟ್ಟುತ್ತೆ. ಸೊ ಇದನ್ನೂ ತಡೆಗಟ್ಟಬೇಕಾಗತ್ತೆ ನಾವು. ಭಾಷಣಗಾರ ಇನ್ನೂ ಮಾತಾಡ್ತಾ ಹೋದರೆ, ಏನೂ ಅದರ ಕಡೆ ಗಮನ ಕೊಡದೆ ಹೋದರೆ ತೂಕಡಿಕೆ ಬರುತ್ತೆ.
ಸೊ ಈ ರೀತಿಯಾದಂಥ ಮೊದಲ ಒಂದು ಗೊರಕಿ ಬಂದು ಆಮೇಲೆ ತೂಕಡಿಕೆ ಬರುತ್ತೆ ಅಂತ ಇದು ಸಾಮಾನ್ಯ ಭಾಷೆಯಲ್ಲಿ ಹೇಳುವಂಥದ್ದು. ಸೊ ಈ ಮಾಹಿತಿ ಹಕ್ಕು ಕಾನೂನು ಬಗ್ಗೆ ಮಾತಾಡಿದಾಗಲೂ ನನಗೆ ಅನ್ನಿಸ್ತಾ ಇದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಭಾಳ ವಿಜೃಂಭಣೆಯಿಂದ ಬಂದಂಥ ಈ ಕಾನೂನು ಇವತ್ತು ನಿದ್ರಾವಸ್ಥೆಗೆ ಜಾರ್ತಾ ಇದೆ. ಯಾಕೆ ಅಂದರೆ ಇದನ್ನು ಸರಿಯಾಗಿ ಬಳಸೋರು ಸಿಗ್ತಾ ಇಲ್ಲ, ಸರಿಯಾಗಿ ಅನುಷ್ಠಾನ ಮಾಡೋಕ್ಕೆ ಸರಿಯಾದಂಥ ಒಂಥರ ಬದ್ಧತೆ ಇರೋರು ಸಿಗ್ತಾ ಇಲ್ಲ. ಸೊ ಇದೆರಡರ ಕಡೆ ನಾವು ಗಮನ ಕೊಡಬೇಕಾಗಿದೆ. ಈ ತರಬೇತಿಯಲ್ಲಿ ಬಹುಶಃ ಅಂಥ ಅಂಶಗಳನ್ನು ನಾವು ಹೆಚ್ಚು ಚರ್ಚೆ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಕಾರಾತ್ಮಕವಾದಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ರಾಜ್ಯ ಮಟ್ಟದ ಅಂದಮೇಲೆ ಬಹುಶಃ ದೊಡ್ಡ ವಿಸ್ತಾರವಾದಂಥದ್ದು, ವಿಶೇಷವಾಗಿ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಮಾಹಿತಿ ಹಕ್ಕು ಹೆಚ್ಚು ಪ್ರಚಾರ ಆಗಿದೆ, ಈಗಾಗಲೇ ಇಲ್ಲ ಅಂತಿಲ್ಲ. ಆದರೆ 20 ವರ್ಷ ಆದಮೇಲೂ ನಾವು ತರಬೇತಿ ಕೊಡುವ ಸ್ಥಿತಿಲಿ ಇದ್ದೀವಿ ಅಂದರೆ ಲೆಕ್ಕ ಹಾಕಿ. 2005ರಲ್ಲಿ ಬಂದಿದ್ದು 2025 ಮುಗಿದೋಗ್ತಾ ಬರ್ತಾ ಇದೆ. ಸೊ ಈ ಹಂತದಲ್ಲಿ ಒಂದು ಕಾನೂನು ಇಷ್ಟು ದೀರ್ಘವಾಗಿ ಬಂದ ಮೇಲೆ ಅದರ ಸಾಧಕ ಬಾಧಕಗಳ ಬಗ್ಗೆಯೂ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅನಿಸುತ್ತೆ. ಏಕೆಂದರೆ ಎಷ್ಟು ಅಂತ ನಾವು ತರಬೇತಿ ಕೊಡೋಕ್ಕೆ ಸಾಧ್ಯ? ಒಂದು 5-6 ವರ್ಷ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ಈ ಕಾರ್ಯಕರ್ತರು ಅಂತ ಯಾರೋ ಬ್ಯಾನ್ ಮಾಡಿದೆ ಅಂತ ಹೇಳ್ತೀರೋ, ಅಥವಾ ಅಂದರೆ ಸಿವಿಲ್ ಸೊಸೈಟಿ ಪೀಪಲ್ಗೆ ಅಥವಾ NGOಗಳಿಗೆ ಬಳಸುವವರಿಗೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೆ ನಾನು. ಕ್ರಮೇಣ ಏನಾಗೋಯಿತು, ಈ ಸರ್ಕಾರದ ಕಣ್ಣಿಗೆ ನಾನು ಬಿದ್ದಾಗಿಂದ ಮಾಹಿತಿ, ನಾವೇನೋ ಇಂಗ್ಲೀಷಲ್ಲಿ ನಾವು ಅದನ್ನು ಸಪ್ಲೈ ಸೈಡ್ ಅಂತ ಕರಿತೀವಿ, ನೀವುಗಳೆಲ್ಲ ಡಿಮ್ಯಾಂಡ್ ಸೈಡು, ಸರ್ಕಾರಿ ನೌಕರರು ಅಧಿಕಾರಿಗಳೆಲ್ಲ ಸಪ್ಲೈ ಸೈಡ್, ನೀವು ಡಿಮ್ಯಾಂಡ್ ಸೈಡ್ ಅಂತ. ಅದೇ ಜಾಸ್ತಿ ಆಗೋಯ್ತು. ಇಲ್ಲಿ ATA ಇರ್ಬೋದು, ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ಇರ್ಬೋದು, ಫಿಸ್ಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಇರ್ಬೋದು, ಕಾಲೇಜುಗಳಿರ್ಬೋದು, ಇಲ್ಲೆಲ್ಲ ಕಡೆಯೂ ಅವರಿಗೆ ತರಬೇತಿ ಕೊಡುವ ಅನುಭವದ ಹಿನ್ನೆಲೆಯಲ್ಲಿ ಕೂಡ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇರ್ತೀನಿ. ಅದು ನನ್ನ ಮುಂದೆ ನೀವು ನೋಡ್ಬೋದು ಅದನ್ನು. ಸೊ ಒಟ್ಟಾರೆ ಇವತ್ತು ಈ ಕಾರ್ಯಕ್ರಮ ಬಹುಶಃ ಅಚ್ಚುಕಟ್ಟಾಗಿ ನೆರೆದಿರೋದಕ್ಕೆ ನಾನು ಮೊದಲೇ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾರಿಗೆ? ನಮ್ಮ ಹೇಮಂತ್ ನಾಗರಾಜು ಅವರ ಟೀಮು ಮತ್ತು ಭಾಷಣ ಮಾಡಿದವರು ಸುಮಾರು ಒಂದು 10 ಸಲ ಫೋನ್ ಮಾಡಿರ್ಬೋದು ಅವ್ರು, ಈ ಒಂದು 2 ದಿನದಲ್ಲಿ 3 ದಿನದಲ್ಲಿ. ಸಾರ್ ಹೊರಟ್ರಾ, ಸಾರ್ ಬರ್ತೀರಾ, ಎಲ್ಲಿದ್ದೀರಾ? ಇವಾಗ ಮೈಸೂರಿಂದ ಬರೋವಾಗ ನಮ್ಮ ವೀರೇಶ್ ಅವ್ರಿಗೆ 4 ಸಲ ಫೋನ್, ಎಲ್ಲಿದ್ದೀರಾ ನೀವು, ಏನು ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳೋಣ ಅಂದ್ಕೊಂಡೆ, ಅಪ್ಪ ನಾನು ಏರೋಪ್ಲೇನಲ್ಲಿ ಬರ್ತಿಲ್ಲಪ್ಪ, ಬರ್ತೀವಿ ಖಂಡಿತ ಅನ್ನೋ ಥರ. ಅಲ್ಲಿ ಹೋಟೆಲ್ ಹೋಗಿ ತಿಂಡಿ ತಿಂದು ಬಿಲ್ ಕೊಡೋಕ್ಕೆ ಹೋದರೆ ಆಗಲೇ ಕೊಟ್ಟಿದ್ದಾರೆ ಸರ್ ಅಂತಾರೆ. ನೋಡಿದ್ರೆ ನಾಗರಾಜ್ ಆಗಲೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಸೊ ಆ ಮಟ್ಟಿಗೆ ತಯಾರು ಮಾಡಿ ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ ಸರ್ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ. ಸೊ ಈಗ ಬಸವರಾಜ್ ಅಂತವರಾಗಲಿ ಅಥವಾ ನಾಗರಾಜ್ ಅವರಾಗಲಿ ಬೇಕಾದಷ್ಟು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ನಿಮಗೆ. ಈ ಸಾಮಾಜಿಕ ಕಾರ್ಯಕರ್ತರು ಅಥವಾ ಸಮಾಜದಲ್ಲಿ ಕೆಲಸ ಮಾಡುವಂಥ ನಮ್ಮಂಥವ್ರಿಗೆ ಒಂದು ದೋಷ ಏನಪ್ಪ ಅಂದರೆ, ನಾವು ಮಾಡುವ ಕೆಲಸವನ್ನು ಸರಿಯಾಗಿ ಪ್ರಕಟ ಮಾಡದೇ ಇರುವಂಥದ್ದು ಅಥವಾ ಡಾಕ್ಯುಮೆಂಟ್ ಮಾಡದೇ ಇರುವಂಥದ್ದು. ಹೀಗಾಗಿ ಏನಾಗಿದೆ, ವೀರೇಶ್ ಅವರು ಅವರ ಅನುಭವದಲ್ಲಿ ಹೇಳ್ತಾರೆ, ಅದೆಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ, ಎಷ್ಟೋ ಸಿಸ್ಟಮಿಕ್ ಚೇಂಜಸ್ ಅಂತಂದಿದ್ದಾರೆ RTI ಮೂಲಕ. ಆದರೆ ಒಂದು ದಾಖಲೆ ಸಿಕ್ಕಲ್ಲ. ಹೀಗಾಗಿ ಏನಾಗ್ತಾಯಿದೆ, ನೀವು ಮಾಡೋ ಕೆಲಸಕ್ಕೆ ರೆಕಾಗ್ನಿಷನ್ ಸಿಗ್ತಾ ಇಲ್ಲ. ಆ ರೆಕಾಗ್ನಿಷನ್ ಕಡೆಗೆ ಸ್ವಲ್ಪ ಮಟ್ಟಿಗೆ ರೆಕಾಗ್ನಿಷನ್ನು ಬೇಕಾಗತ್ತೆ ನಿಮಗೆ. ದಯವಿಟ್ಟು ಇವತ್ತಿಂದ ಶುರು ಮಾಡಿ. ನೀವು ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ RTIನಲ್ಲಿ ಏನು ಅನುಭವ ಆಗುತ್ತೆ ಅದನ್ನು ನೀವು ಬರಿತಾ ಹೋಗಬೇಕಾಗತ್ತೆ. ಸೊ DOPT ಸೆಂಟ್ರಲ್ ಗೌರ್ಮೆಂಟವರು ಸುಮಾರು 300 ಪೇಜಿನ 2 ವಾಲ್ಯೂಮ್ ಪ್ರಕಟ ಮಾಡಿದ್ದಾರೆ. ಅಂದರೆ ಮಾಹಿತಿ ಹಕ್ಕು ಬಳಸದವರ ಅನುಭವ ಕಥನ ಅದು ಇಂಗ್ಲೀಷಲ್ಲಿದೆ. ಒಂದು ಹುಡುಗಿ ಬಳಸಿದ್ರೆ ಏನಾಗತ್ತೆ ಅನ್ನೋದನ್ನು ಅದನ್ನು ಓದ್ತಾ ಇದ್ದರೆ ನಿಮಗೆ ಖಂಡಿತ ಒಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ, ಪ್ರೇರಣೆ ಸಿಗುತ್ತೆ ಮಾಹಿತಿ ಹಕ್ಕು ಉಪಯೋಗಿಸ್ಬೇಕು ಅನ್ನೋದು. ಜೊತೆಗೆ ಈ ಕಾರ್ಯಾಗಾರದಲ್ಲಿ ನೀವು ಕೇಳಬೇಕಾಗಿರೋದು ಅಥವಾ ಅರ್ಥ ಮಾಡ್ಕೋಬೇಕಾಗಿರೋದಂದರೆ, ದಿಢೀರಂಥ ಕೆಲಸಗಳಾಗಲ್ಲ. ನಮ್ಮ ಸರ್ಕಾರದ ವ್ಯವಸ್ಥೆಗಳು ಆ ರೀತಿ ಇದೆ. ಇನ್ನೂ ಅದರಲ್ಲಿ ಏನು ತರ್ಬೋದು, ಸೊ ಹೇಗೆ ಮಾತಾಡಬೇಕು, ಹೇಗೆ RTI ಹಾಕಬೇಕು ಅನ್ನೋದನ್ನು ನಾವು ಈ ಕಾರ್ಯಾಗಾರದಲ್ಲಿ ಮಾಡ್ತಾಯಿದ್ದೀವಿ.
ಸೊ ಒಟ್ಟಾರೆ ನಾನು ಮಾಹಿತಿ ಹಕ್ಕನ್ನ ಮೂಲ ಉದ್ದೇಶ, ಅದರ ಸಂರಚನೆ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಮಾತ್ರ ನಾನು ಇಲ್ಲಿಗೆ ಇಷ್ಟಪಡ್ತೀನಿ. ಅವರು ಅದನ್ನು ಅವರ ಅನುಭವದಲ್ಲಿ ಅದನ್ನು ಹೇಳ್ತಾರೆ. ಉದಾಹರಣೆ ನೋಡಿ, ಮಾಹಿತಿ ಹಕ್ಕು ಯಾಕೆ ಬಂತು, ಅದರ ಉದ್ದೇಶ ಏನು, ಅದನ್ನು ಬಳಸುವ ರೀತಿ ಏನು, ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೀವಿ ನಾವು, ಈ ಒಂದು ಹಿನ್ನೆಲೆಯಲ್ಲಿ ಮಾತ್ರ ನಾನು ಒಂದಿಷ್ಟು ಮಾತುಗಳನ್ನ ಆಡೋಕ್ಕೆ ನಾನು ನಿಮ್ಮ ಅನುಮತಿಯನ್ನು ಕೋರ್ತೀನಿ. ಅವರೇನೋ ಟೈಮ್ ಲಿಮಿಟ್ ಕೊಟ್ಟಿಲ್ಲ, ಆದ್ರೂ ಸಾಧ್ಯವಾದ ಮಟ್ಟಿಗೆ ಆದಷ್ಟು ಬೇಗ ಮುಗಿಸೋಕ್ಕೆ ನಾನು ಪ್ರಯತ್ನಪಟ್ಟು ಕೂತ್ಕೊಂಡು ಮಾತಾಡಿ ಅಂತ ಇದ್ದಾರೆ. ಖಂಡಿತ ಕೂತ್ಕೊಂಡು ಮಾತಾಡ್ತೀನಿ. ಆಗ್ಬೋದಾ? ಕೂತ್ಕೊಳ್ಳ. ಯಾಕಾಗಿ ಈ ಮಾಹಿತಿ ಹಕ್ಕು ಬಂತು, ಜನರಿಗೆ ಯಾಕೆ ಈ ಹಕ್ಕಿನ ಮೂಲಕ ಈ ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ಕೊಟ್ಟರು? ಈ ಮಾಹಿತಿ ಹಕ್ಕು ಬರೋಕ್ಕೆ ಮುಂಚೆ ನಿಮಗೆ ಮಾಹಿತಿ ಸಿಗ್ತಾ ಇರಲಿಲ್ವಾ, ಅಥವಾ ಮಾಹಿತಿಗೆ ದೊರಕ್ತಾ ಇರಲಿಲ್ವಾ? ಯಾಕಾಗಿ ಈ ಮಾಹಿತಿ ಹಕ್ಕನ್ನು ಒಂದು ಕೊಟ್ಟರು? 90ರ ದಶಕದಿಂದ ನೀವು ನೋಡಿದ್ರೆ, ನಮ್ಮ ಆರ್ಥಿಕ ಉದಾರೀಕರಣದ ಹಿನ್ನೆಲೆಯಲ್ಲಿ ನೋಡಿದ್ರೆ, ಎಲ್ಲ ಕಾನೂನುಗಳನ್ನು ಒಂದು ರೀತಿಯಾದಂಥ ರೈಟ್ ಬೇಸ್ಡ್ ಅಪ್ರೋಚಲ್ಲಿ ತರ್ತಾ ಇದ್ದಾರೆ. ರೈಟ್ ಬೇಸ್ಡ್ ಅಪ್ರೋಚ್ ಅಂದರೆ ಅದನ್ನು ಒಂದು ಹಕ್ಕಾಗಿ ನೋಡುವಂಥದ್ದು. ಉದಾಹರಣೆಗೆ ರೈಟ್ ಟು ಫುಡ್ ಅನ್ನೋ ಒಂದು ಹಕ್ಕು ಬಂದಿದೆ, ಅಲ್ಲಿ ರೈಟ್ ಅಂತ ಸೇರಿಸಿದ್ದಾರೆ. ಆ ರೀತಿ ರೈಟ್ ಟು ಎಜುಕೇಷನ್ ಅಂತ ಇನ್ನೊಂದು ಅಂತಾರೆ, ಅಂದರೆ ಶಿಕ್ಷಣದ ಹಕ್ಕು ಅಂತ. ರಾಜಸ್ಥಾನ್ ಸರ್ಕಾರ ಕೆಲವು ವರ್ಷಗಳ ಹಿಂದೆ ರೈಟ್ ಟು ಪಬ್ಲಿಕ್ ಹಿಯರಿಂಗ್ ಅನ್ನೋ ಒಂದು ಕಾನೂನು ತಂದಿದೆ. ಅಂದರೆ ನಿಮಗೆ ಹೇಳಿಕೊಳ್ಳುವ ಒಂದು ಹಕ್ಕನ್ನು ಕೂಡ ಕೊಟ್ಟಿದೆ ಅಲ್ಲಿನ ಕಾನೂನು. ಅಂದರೆ ಈ ರೈಟ್ ಅನ್ನೋದು ಇವಾಗ ಎಲ್ಲ ಕಡೆ ನಮಗೆ ಬರ್ತಾ ಇರುವಂಥ, ಮುಂದೆ ಬರುವಂಥ ಒಂದು ಸಣ್ಣ ಬದಲಾವಣೆಯನ್ನು ನೀವು ಕಾಣ್ಬೋದು. ಹಕ್ಕು ಅಂತ ಕೊಟ್ಟಾಗ ಅದಕ್ಕೆ ವಿಶೇಷವಾದ ಮಾನ್ಯತೆ ಸಿಕ್ಕತ್ತೆ, ನಿಮಗದೊಂದು ಅಸ್ತ್ರವಾಗಿ ಪರಿಣಮಿಸುತ್ತೆ. ಸೊ ಈಗ ಮಾಹಿತಿ ಪಡೆಯೋದು ಒಂದು ಅಸ್ತ್ರವಾಗಿ ಪರಿಣಮಿಸಿದೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ. ಸೊ ಅದು ಕಾನೂನಾತ್ಮಕವಾಗಿ ಬಂದಂಥ ಹಿನ್ನೆಲೆ. ಇನ್ನು ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ರಾಜಸ್ಥಾನದಲ್ಲಿ ಒಂದು ಚಳವಳಿ ನಡೀತು, ಲೆಕ್ಕ ಕೊಡಿ ಅನ್ನೋ ಚಳವಳಿ ಕರ್ನಾಟಕದಲ್ಲಿ ಆರಂಭ ಆಯಿತು. ಸರ್ಕಾರದ ಖರ್ಚು ವೆಚ್ಚಗಳನ್ನು ತಿಳ್ಕೊಳ್ಳುವಂಥ ಕೆಲಸಗಳು ಮಾಡಬೇಕಾಗಿ ಬಂತು. ಸರ್ಕಾರದಿಂದ ಬೇಕಾದಂಥ ದಾಖಲೆಗಳನ್ನ ಪಡೆಯುವಂಥ ಹಕ್ಕು ಬೇಕಾಗಿತ್ತು. ಈ ರೀತಿ ಬಂದಂಥ ಹಕ್ಕುಗಳು ಇವೆಲ್ಲ ನೀವು ನೋಡ್ಬೋದು. ಮಾಹಿತಿ ಹಕ್ಕು ಬರೋಕ್ಕೆ ಮುಂಚೆ, ಇನ್ನೂ ಸುಮಾರು 20 ವರ್ಷದ ಮುಂಚೆ, ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾಹಿತಿ ಹಕ್ಕು ಇತ್ತು. ಉಚಿತವಾಗಿ ನೀವು ₹1 ಕೊಟ್ಟು ಯಾವ ದಾಖಲೆಗಳನ್ನು ಬೇಕಾದ್ರೂ ಕೊಡುವಂಥ ಒಂದು ನಿಯಮ ಇತ್ತು. ಅದು ಹೊರಗಡೆ ಬರಲೇ ಇಲ್ಲ, ಗೊತ್ತಾಗಲೇ ಇಲ್ಲ. ಈ ಮಾಹಿತಿ ಹಕ್ಕು ಬಂದ ಮೇಲೆ ಬಹುಶಃ ಅದಕ್ಕೆ ಒಂದಿಷ್ಟು ಚಾಲನೆ ಸಿಕ್ಕಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾಹಿತಿ ಹಕ್ಕುಗಿಂತ ಮುಂಚೆನೇ ಮಾಹಿತಿ ಪಡೆಯೋ ಹಕ್ಕು ಜನರಿಗಿತ್ತು. ಎರಡನೇದು, ಮಾಹಿತಿ ಹಕ್ಕು ಆಮೇಲೆ ಹೇಳ್ತಾರೆ ನಿಮಗೆ, ಮೊದಲನೇ ಇನ್ಸ್ಪೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಂದರೆ ಪರೀಕ್ಷೆ ಮಾಡುವಂಥ ಹಕ್ಕಿದೆ ಅಂತ. ಹಕ್ಕು ಬರೋಕ್ಕೆ ಮುಂಚೆನೇ ನಿಮಗೆ ಸರ್ಕಾರಿ ಕಚೇರಿಯಲ್ಲಿ ಮೊದಲನೇ 1 ಗಂಟೆಗಳ ಕಾಲ ಎಲ್ಲ ದಾಖಲೆಗಳನ್ನು ನೋಡುವ ಹಕ್ಕು ಇದ್ದೇ ಇತ್ತು. ಆದರೆ ಅದಕ್ಕೊಂದು ಮಾದರಿ ಇರಲಿಲ್ಲ. ಸೊ ಅದಕ್ಕೊಂದು ಮಾದರಿ ಕೊಟ್ಟಿದ್ದು ಮಾಹಿತಿ ಹಕ್ಕು 2005. ಎರಡನೇದು, ಮಾಹಿತಿ ಸಿಗ್ತಾ ಇತ್ತು, ಆದರೆ ಇಷ್ಟು ನಿಯಮಿತವಾಗಿ ಅದೊಂದು ರೀತಿಯಾಗಿ ಒಂದು ಆಬ್ಲಿಗೇಷನ್ ಆಗಿರಲಿಲ್ಲ, ಅಂದರೆ ಒಂದು ಜವಾಬ್ದಾರಿ ಆಗಿರಲಿಲ್ಲ. ಕೊಟ್ಟರು ಬಿಟ್ಟರು ಅನ್ನೋ ರೀತಿಯಲ್ಲಿ ಇದ್ದಂಥದ್ದು. ಅದಕ್ಕೂ ಒಂದು ಕಾನೂನು ಬೇಕಾಗಿ ಬಂತು. ಸೊ ಹೀಗೆ 4-5 ಕಾರಣಕ್ಕೋಸ್ಕರ ಮಾಹಿತಿ ಹಕ್ಕು ಬೇಕು ಅನ್ನೋದು ಒಂದು. ಅಥವಾ ಮೂರನೇದು, ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಅಂತ ಏನೋ ಒಂದಿತ್ತು. ಅದರ ಪ್ರಕಾರ ಕೆಲವು ಮಾಹಿತಿಯನ್ನು ಕೊಡ್ಬೋದು, ಕೆಲವು ಮಾಹಿತಿಯನ್ನು ಕೊಡಬಾರ್ದು ಅನ್ನೋದು. ಅದನ್ನು ಸರಿಯಾಗಿ ಹೇಳೂ ಇರಲಿಲ್ಲ. ಅಧಿಕಾರಿಗಳು ಏನು ಮಾಡೋರು, ಅವ್ರಿಗೆ ಇಷ್ಟ ಬಂದದ್ದನ್ನು ಕೊಡೋರು, ಇಷ್ಟ ಬರದೇ ಇದ್ದನ್ನು ಕೊಡ್ತಾ ಇರಲಿಲ್ಲ. ಇಂಥ ಒಂದು ಸಮಸ್ಯೆಗಳಿದ್ದಂಥ ಪರಿಸ್ಥಿತಿಯಲ್ಲಿ ಒಂದು ಕಾನೂನನ್ನು ತಂದರೆ, ಸ್ಪಷ್ಟಪಡಿಸಿದ್ರೆ, ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅನ್ನೋಂಥ ಸ್ಪಷ್ಟಪಡಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬಂದಂಥದ್ದು ಈ ಮಾಹಿತಿ ಹಕ್ಕು ಕಾನೂನು. ಇದು ಚರಿತ್ರೆ ಆಗುತ್ತೆ. ಈ ಮಾಹಿತಿ ಹಕ್ಕು 2005ರಲ್ಲಿ ಬಂದಿದೆಯಲ್ಲ, ಇದರ ಉದ್ದೇಶ ಏನು? ನೀವಾಗಲೇ ಕೆಲವರು ಮಾಹಿತಿ ಹಕ್ಕು ಅರ್ಜಿಯಲ್ಲಿ ಸಲ್ಲಿಸಿದ್ದೀರಾ, ಮಾಹಿತಿಯನ್ನು ಪಡೆದಿದ್ದೀರಾ. ಆದರೆ ಮಾಹಿತಿ ಹಕ್ಕು ಕಾನೂನಿನ ಉದ್ದೇಶ ಏನು? ನಾವು ಅಂದ್ಕೊಂಡಿದ್ದೀವಿ ಭ್ರಷ್ಟಾಚಾರವನ್ನು ಬಯಲಿಗೆಳೆಯೋದೇ ಈ ಮಾಹಿತಿ ಹಕ್ಕು ಕಾನೂನಿನ ಉದ್ದೇಶ ಅಂತ. ನಾನು ನೋಡ್ತಾ ಇದ್ದೀನಿ, ನಿಜ
ಭ್ರಷ್ಟಾಚಾರ ಈ ಒಂದು ಈ ದೇಶದ ಒಂದು ದೊಡ್ಡ ಸಮಸ್ಯೆ. ಅದು ಇಂದು ಇತ್ತು, ಇವತ್ತು ಇದೆ, ಮುಂದೇನೂ ಬಹುಶಃ ಇನ್ನೂ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ ಅನಿಸುತ್ತೆ. ಆದರೆ ಮಾಹಿತಿ ಹಕ್ಕನ್ನು ನಾವು ಕೇವಲ ಅದೊಂದಕ್ಕೆ ಬಳಸುವಂಥ, ಇಲ್ಲಿ ಏನೋ ಹಾಕಿದ್ದಾರೆ, ನ್ಯಾಯದ ದಿಕ್ಕು ಮಾಹಿತಿ ಹಕ್ಕು ಅಂತ. ನ್ಯಾಯದ ಕಡೆಗೆ ನಾವು ಹೋಗಬೇಕಾ ಅಥವಾ ಬರೀ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋದೇ ಒಂದು ಕಾನೂನನ್ನು ಬಳಸಬೇಕಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾತಕ್ಕೆ ಬಳಸ್ಬೋದು ಅದನ್ನು? ಅಲ್ಲಿ ಕಾನೂನಲ್ಲಿ ಹೇಳ್ತಾರೆ, ಆಡಳಿತವನ್ನು ಸ್ವಚ್ಛಗೊಳಿಸೋದಕ್ಕೆ ನಾವು ಮಾಹಿತಿ ಹಕ್ಕು ಕಾನೂನನ್ನು ಉಪಯೋಗಿಸ್ಬೇಕು ಅಂತ. ಆಬ್ಜೆಕ್ಟಿವ್ ಆಫ್ ರೈಟ್ ಟು ಇನ್ಫಾರ್ಮೇಷನ್ ಈಸ್ ಟು ಗಿವ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅಂತ, ಗುಡ್ ಗವರ್ನೆನ್ಸ್ ಅಂತ ಹೇಳ್ತಾರೆ ನಾವು. ಗುಡ್ ಗವರ್ನೆನ್ಸ್ ಅಂದರೆ ಏನು? ಉತ್ತಮ ಆಳ್ವಿಕೆ ಅಂತಾರೆ ಅದನ್ನು. ಉತ್ತಮ ಆಡಳಿತ ಹೇಗೆ ಬರೋಕ್ಕೆ ಸಾಧ್ಯ? ಸರ್ಕಾರದ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪಬೇಕು. ಅಂದರೆ ಯಾರಿಗೆ ತಲುಪಬೇಕು ಅಂತ ಸರ್ಕಾರ ಇಚ್ಛೆ ಪಟ್ಟಿದೆಯೋ ಅವ್ರಿಗೆ ತಲುಪಬೇಕದು, ಬೇಡದೇ ಇರೋರಿಗೆ ತಲುಪಬಾರದು ಅನ್ನೋದು ಅದು ಒಂದು ಉತ್ತಮ ಆಡಳಿತದ ಒಂದು. ಎರಡನೇದಾಗಿ ಜವಾಬ್ದಾರಿ ಇರಬೇಕಲ್ವ. ಜವಾಬ್ದಾರಿ ಅಂದ್ರೇನು? ಹೊಣೆಗಾರಿಕೆ ಅಥವಾ ಅಕೌಂಟಬಿಲಿಟಿನ ಕನ್ನಡ ಸ್ವಲ್ಪ ಹೇಳಿದ್ರೆ ಉತ್ತರದಾಯಿತ್ವ ಅಂತಲೂ ಆಗುತ್ತೆ. ಈ ಉತ್ತರದಾಯಿತ್ವನ ಹೇಗೆ ಫಿಕ್ಸ್ ಮಾಡೋದು ನಾವು? ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ಮಾಹಿತಿ ಹಕ್ಕು ಕಾನೂನಿಂದ ಆ ಉತ್ತರದಾಯಿತ್ವವನ್ನು ಫಿಕ್ಸ್ ಮಾಡೋಕ್ಕೆ ಸಾಧ್ಯನಾ? ಈಗ ನಿನ್ನೆ ಎಲ್ಲೋ ಪೇಪರ್ ನೋಡ್ತಾ ಇದ್ದೇನೆ ನಾನು, ಯಾವುದೋ ಒಂದು ಹೈಕೋರ್ಟು ಒಂದು ತೀರ್ಪನ್ನು ಕೊಟ್ಟಿದೆ. ಸರಿಯಾದ ದಾಖಲೆಗಳನ್ನು ಕೊಡದೇ ಇದ್ದಿದ್ದರಿಂದ ಅಥವಾ ಸರಿಯಾಗಿ ಅದನ್ನು ವಿವರಣೆ ಕೊಡದೇ ಇದ್ದಾಗಲೇನೋ ಅಥವಾ ಸರಿಯಾಗಿ ಡೀಲ್ ಮಾಡದೇ ಇದ್ದಿದ್ದರಿಂದ 2 ಲಕ್ಷ ರೂಪಾಯಿ ಅಧಿಕಾರಿಗಳ ಮೇಲೆ ದಂಡ ಹಾಕಿದೆ. ಆ 2 ಲಕ್ಷ ರೂಪಾಯಿನ ಆ ಸಂಬಂಧಪಟ್ಟ ಅಧಿಕಾರಿಯಿಂದ ವಸೂಲು ಮಾಡಿಕೊಳ್ಬೇಕು ಅಂತ ಹೈಕೋರ್ಟ್ ಹೇಳೋದು. ಇದು ನ್ಯಾಯ RTI ಮುಖಾಂತರ ಅಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು. ಸೊ ಎಲ್ಲೋ ಒಂದು ಕಡೆ ನಾವು ಆ ಅಕೌಂಟಬಿಲಿಟಿನ ಫಿಕ್ಸ್ ಮಾಡಬೇಕಾಗತ್ತೆ. ಅದು ಹೇಗೆ ಮಾಡೋದು? ಕೋರ್ಟ್ ಕಚೇರಿಗೆ ಅಲಿಬೇಕಾಗಿಲ್ಲ. ಮಾಹಿತಿ ಹಕ್ಕು ಕಾನೂನು ಮೂಲಕ ನಾವು ಮಾಡೋಕ್ಕೆ ಸಾಧ್ಯ ಇದೆ. ಅದು ಹೇಗೆ ಮಾಡೋದು? ಅದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಯಾವ ರೀತಿ ಹಾಕೋದು ಹೇಗೆ, ಅದು ನಮ್ಮ ಎರಡು ಪ್ರಶ್ನೆ. ಮೂರನೇದು, ಸರ್ಕಾರಿ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಅಧಿಕಾರ ಇರುತ್ತೆ, ಅಧಿಕಾರ ಚಲಾಯಿಸುವ ಅಧಿಕಾರ ಇರುತ್ತೆ. ಅಂದರೆ ವಿವೇಚನಾ ಅಧಿಕಾರ ಅನ್ನೋದು ಭಾಳ ಜಾಸ್ತಿ ಇರುತ್ತೆ ಅವರಿಗೆ. ಆ ವಿವೇಚನಾ ಅಧಿಕಾರವನ್ನು ಸರಿಯಾಗಿ ಬಳಸ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ವಾಚ್ ಮಾಡೋದೇ RTI. ನೀವು ಕೇಳಿರ್ಬೋದು ಅಥವಾ ಗೊತ್ತಿರ್ಬೋದು ನಿಮಗೆ. ಫೈಲ್ ರೆಕಾರ್ಡ್ಸನ್ನ ಕೊಡಬೇಕೋ ಕೊಡಬಾರ್ದು ಅನ್ನೋದು ಒಂದು ದೊಡ್ಡ ಚರ್ಚೆ. ಫೈಲ್ ನೋಟಿಂಗ್ ಅಂತ ಕರೀತಾರೆ ಅದನ್ನು. ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಫೈಲ್ ನೋಟಿಂಗ್ ಅಂದರೆ ಏನು ಅಂತ. ಎಡಗಡೆನೇ ಬರೆದಿರ್ತಾರೆ ಎಲ್ಲ ಓದು. RTIನಲ್ಲಿ ಅದು ಕೊಡಬೇಕಾ ಕೊಡಬಾರ್ದು ಅನ್ನೋದು ದೊಡ್ಡ ಚರ್ಚೆ ಆಗ್ತಾಯಿತ್ತು ಅದು ಬಂದಾಗ. ಇವಾಗ ಅದು ಸೆಟ್ಲಾಗಿದೆ. ಅದರ ಮೂಲಕ ಅಕೌಂಟಬಿಲಿಟಿ ಫಿಕ್ಸ್ ಮಾಡೋ ಸಾಧ್ಯತೆ ಇದೆ. ಅದರಿಂದಲೇ ಫಿಕ್ಸ್ ಮಾಡೋಕ್ಕೆ ಸಾಧ್ಯ. ನಾನಿದು ಭಾಳ ಯಾವುದೇ ಸರ್ಕಾರವನ್ನಾಗಲಿ ಯಾವುದೇ ಡಿಪಾರ್ಟ್ಮೆಂಟ್ನಾಗಲಿ ಟೀಕಿಸಿ ಮಾತಾಡೋ ಅಂತ ಹೇಳ್ತಾ ಇಲ್ಲ ನಾನು. ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಾಗಲಿ ಅಥವಾ ಎಲ್ಲ ಇಲಾಖೆಗಳಲ್ಲಾಗಿ ಈ ಅಕೌಂಟಬಿಲಿಟಿ ಫಿಕ್ಸ್ ಮಾಡುವಂಥ ಸಾಧ್ಯತೆಗಳು ಇದೆ. ಅದು ಹೇಗೆ ಸಾಧ್ಯ ಅನ್ನೋದು RTI ಮೂಲಕ ನಾವು ಮಾಡಬೇಕಾಗಿರುವಂಥದ್ದು. ನಾಲ್ಕನೇದು, ಬಹುಶಃ ಭ್ರಷ್ಟಾಚಾರವನ್ನು ತಡೆಗಟ್ಟುವುದಕ್ಕೆ ಸಾಧ್ಯವೇ? ಭ್ರಷ್ಟಾಚಾರ ಇದೆಯಾ? ಎಷ್ಟು ಜನ ಇದೆ ಅಂತೀರಾ? ಆಲ್ಮೋಸ್ಟ್ 99% ಇದೆ ಅಂತೀರ. ಇವಾಗ ಒಂದು ಸಣ್ಣ ಪ್ರಶ್ನೆ, ಬೈಕೋಬೇಡಿ ನನ್ನ. ಕಳೆದ 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ನೀವು ಸರ್ಕಾರಿ ಕಚೇರಿಗೆ ಹೋಗೋ ಸಂದರ್ಭ ಇದ್ದರೆ ಎಷ್ಟು ಜನ ಲಂಚ ಕೊಟ್ಟಿದ್ದೀರಾ? ಎಂಟು ಜನ 5 ಜನ ಇದ್ದೀರಾ. ಬೇರೆಯವರೆಲ್ಲ ಹೇಗೆ ಹೇಳಿದ್ರಿ ಆ ಭ್ರಷ್ಟಾಚಾರ ಇದೆ ಅಂತ? ಓಕೆ, ಅಲ್ಲೇ ಸರ್ಕಾರಿ ಕಚೇರಿಗೆ ಹೋಗದೇ ಇರೋ ಸಂದರ್ಭವೂ ಬಂದಿರ್ಬೋದು, ನಮಗೆ ಅರ್ಥಲ್ಲ. ಅಂದರೆ ಹೋದವ್ರು ಹೇಳಿದ್ದಾರೆ, ಅದೇ ಪೇಪರ್ಲ್ಲಿ ಓದಿರ್ತೀವಿ, ನಮ್ಮ ಕಣ್ಣಿಗೆ ರಾಚ್ತಾ ಇರುತ್ತೆ, ಭ್ರಷ್ಟಾಚಾರದ ಪ್ರಕರಣಗಳು ರಾಚ್ತಾ ಇರುತ್ತೆ. ಆದ್ರೂ ಈ ಗ್ರಹಿಕೆ ಅನ್ನೋದು ನಮಗೆಲ್ಲೋ ಕೆಲಸ ಮಾಡ್ತಾ ಇದೆ. ನಮ್ಮೊಳಗೇ ಒಂದು ಗ್ರಹಿಕೆ ಇದೆ, ಒಂದು ಪರ್ಸೆಪ್ಷನ್ ಇದೆ. ಆ ರೀತಿ ಒಳ್ಳೆಯ ಕೆಲಸಗಳ ಬಗ್ಗೆ ಪರ್ಸೆಪ್ಷನ್ ಕಾಣ್ತಾ ಇಲ್ಲ ಅನ್ನೋದು ನನ್ನ ದೃಷ್ಟಿ. ಇಲ್ಲ ಅಂತ ನಾನು ಹೇಳೋದಿಲ್ಲ.
ಸೊ RTI ಮುಖಾಂತರ ಅದೊಂದನ್ನು ನಾವು ಎಳಿಬೇಕಾಗತ್ತೆ, ಹೊರಡೆ ತರಲೇಬೇಕಾಗತ್ತೆ. ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಮೂರನೇದು ಅದು ನಿಲ್ತದೆ. ನಾಲ್ಕನೇದು ಕಡೆಯದಾಗಿ ಐದನೇದು ಏನಪ್ಪ ಅಂದರೆ, ಸರ್ಕಾರದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವ ಇಲ್ವಾ? ಸರ್ಕಾರ ಎಷ್ಟೋ ಕಾನೂನು ಮಾಡುತ್ತೆ, ಎಷ್ಟೋ ಯೋಜನೆಗಳನ್ನು ತರುತ್ತೆ, ಎಷ್ಟೋ ರೀತಿ ನಮ್ಮ ಅಭಿಪ್ರಾಯಗಳನ್ನು ಕೇಳುವಂಥ ಒಂದು ಸಂದರ್ಭ ಇದೆ. ಅಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಾ? ಎಲ್ಲೋ ನಮ್ಮಂಥವ್ರು 5-6 ಜನ ನಾನು ಅದನ್ನು ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ನಾನು ಭಾಗವಹಿಸ್ತಾ ಇದ್ದರಿಂದ, ಅದರಲ್ಲೂ ನಗರ ಪ್ರದೇಶದಲ್ಲಿ ಬಿಟ್ಟರೆ ಬಹುಶಃ ಇವಾಗ ನಿನ್ನೆ ಮಾತಾಡ್ತಾ ಬರ್ತಾ ಇದ್ವಿ, ಬೆಂಗಳೂರಲ್ಲಿ ಅಂದರೆ ಈ ಪಾಲಿಸಿ ಮಾಡೋ ಥರ ಯಾವಾಗ ನಾವು ನೀತಿ ಮಾಡ್ತಾರೆ ಸರ್ಕಾರದವರು, ಆವಾಗ ನಾವು ಭಾಗವಹಿಸಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೆ ಮಾಹಿತಿ ಹಕ್ಕು ಬೇಕಾಗತ್ತೆ ಅನ್ನೋದನ್ನು ಹೇಳೋಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಬೀದಿ ನಾಯಿಗಳಿಗೆ ಮಾಂಸವನ್ನು ಕೊಡಬೇಕು ಅಂಥೇಳಿ ಒಂದು ಸರ್ಕಾರ ಯೋಜನೆ ಶುರು ಮಾಡಿದೆ. ಎಲ್ಲಿ? BBMPಯಲ್ಲಿ. ಅದಕ್ಕೆ 3 ಕೋಟಿ ರೂಪಾಯಿನ ಟೆಂಡರ್ ಕರೆದಿದ್ದಾರೆ ಅಂತ. ಇವಾಗೇನೋ ವೀರೇಶ್ ಬೆಳ್ಳೂರು ಹೇಳಿದ್ರು, ಅದನ್ನು ವಾಪಸ್ ತೊಗೊಂಡಿರುತ್ತೆ ಸೋಷಿಯಲ್ ಮೀಡಿಯಾ ಪ್ರೆಷರಿಂದ ಅಂತ. ನಮ್ಮನ್ನು ಯಾರನ್ನಾರ ಕೇಳಿದ್ರಾ ಇದು ಮಾಡೋಕ್ಕೆ ಮುಂಚೆ? ಕೇಳಿದಾರಾ? ಕೇಳಿದರೆ ಭಾಗವಹಿಸ್ತಾ ಇದ್ವಿ, ಕೇಳಿದಲ್ಲೇ ಹೋದರೆ ಎಲ್ಲಿ ಭಾಗವಹಿಸೋದು ನಾವು? ಇದು ಒಂದು ನೀತಿ ಆಯಿತು. ಕಾನೂನು ಬಂದರೆ ಎಷ್ಟು ಕಾನೂನು ಬರುತ್ತೆ, ಒಂದೊಂದು ಸೆಷನ್ ಆದಾಗ್ಲೂ ಒಂದು 10-15-20 ಕಾನೂನುಗಳು ಬರ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದು 5-6 ಬರುತ್ತೆ. ಕಾನೂನುಗಳನ್ನು ಪ್ರಕಟ ಮಾಡ್ತಾರೆ, ಆದರೆ ಎಷ್ಟು ಜನಕ್ಕೆ ತಲುಪುತ್ತೆ, ಎಷ್ಟು ಜನ ಅದನ್ನು ಓದ್ತೀವಿ, ಎಷ್ಟು ಜನ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಸೂಚಿಸ್ತೀವಿ? ಅಭಿಪ್ರಾಯ ಸೂಚಿಸೋದಕ್ಕೆ ಎಲ್ಲಿದೆ ವ್ಯವಸ್ಥೆ ನಮ್ಮಲ್ಲಿ? ಎಷ್ಟೋ ಸಲ ನಮ್ಗೆ ತಿಳಿದು ಬರೋ ಅಷ್ಟೊತ್ತಿಗೆ ಸಮಯನೇ ಆಗೋಗಿರುತ್ತೆ. ಸಾಮಾನ್ಯವಾಗಿ ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಷನ್ ಪ್ರೋಸೆಸ್ ಅಂತ ಒಂದಿದೆ. ಅಂದರೆ ಕಾನೂನು ಬಂದ ತಕ್ಷಣ ಬರೋಕ್ಕೆ ಮುಂಚೆ ಅದನ್ನು ಗೆಜೆಟಲ್ಲಿ ಕೊಡಬೇಕು, 30 ದಿನ ಟೈಮ್ ಕೊಡಬೇಕು, ಜನ ಅದನ್ನು ಓದಬೇಕು, ಆ ಅಭಿಪ್ರಾಯವನ್ನು ನಮಗೆ ಕಳಿಸ್ಬೇಕು ಅಂತ ಇದೆ. ನಮ್ಮ ಅಭಿಪ್ರಾಯಗಳನ್ನು ತಗೊಂಡು ಅದೇನು ಬದಲಾವಣೆಗಳು ಮಾಡ್ಬೋದೋ ಆ ಬದಲಾವಣೆಗಳನ್ನ ಕಾನೂನಲ್ಲಿ ಮಾಡಬೇಕು ಅಂತ ಒಂದು ನಿಯಮ ಇದೆ. ನೀವು ಬೇಕಾದ್ರೆ RTIನಲ್ಲೇ ಹೇಳ್ಬೋದು, ಕೇಳ್ಬೋದು. ನೀವು ಈ ಕಾನೂನು ತಂದಿದ್ದೀರಲ್ಲ, ಎಷ್ಟು ಜನರಿಂದ ಅಭಿಪ್ರಾಯ ಬಂದಿತ್ತು ಅಲ್ಲಿ ಸುಮ್ಮನೆ ಹಾಕ್ಬಿಡ್ತಾರೆ. ಪಬ್ಲಿಕ್ ನೋಟಿಫಿಕೇಷನ್ ಕೊಟ್ವಿ, ಬಂದಂಥ ಎಲ್ಲ ಅಭಿಪ್ರಾಯಗಳನ್ನು ನಾವು ತಗೊಂಡು ಪರಿಗಣಿಸಿ ಕಾನೂನನ್ನು ಜಾರಿಗೆ ತಂದಿದ್ದೀವಿ ಅಂತಿರುತ್ತೆ. ಎಷ್ಟು ಜನ ಕೊಟ್ಟಿದ್ದೀವಿ? ಎರಡನೇ ಉದಾಹರಣೆ ಒಂದೆರಡು ಉದಾಹರಣೆ ಕೊಡ್ತೀನಿ, ಒಂದೆರಡು. ಈ ನಿಮ್ಮ ಮೈಸೂರಲ್ಲಿರೋರಿಗೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಕಂಪನಿ, ಬೆಂಗಳೂರಿರೋರಿಗೆ ಬೆಸ್ಕಾಮು, ಬೇರೆ ಬೇರೆ ಕಡೆ ಇರೋಂಥ ಎಸ್ಕಾಮವರು. ಆ ಸರ್ಕಾರ ಆ KPTCಯಲ್ಲೂ ಬೆಸ್ಕಾಮಲ್ಲಿರೋ ಸರ್ಕಾರಿ ನೌಕರರಿಗೆ ಕೊಡುವಂತಹ ಸಂಬಳ ಮತ್ತು ಅರಿಯರ್ಸ್ ಏನಿತ್ತು ಅದು ನಿಮ್ಮಿಂದ ತೊಗೊಳ್ಬೇಕು ಅಂತ ಒಂದು ನಿಯಮ ಬರುತ್ತೆ. ಅಂದರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗುತ್ತೆ ಇವಾಗ, ಆ ಸಂಬಳ ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ. ಇದಕ್ಕೆ ಎಷ್ಟು ಜನ ಅಭಿಪ್ರಾಯ ಕೊಟ್ಟರೆ ವಿರೋಧ ಮಾಡಿದ್ರಿ? ಇವತ್ತು ನೀವು ವಿರೋಧ ಮಾಡಿದ್ರೆ ಯಾರು ಕೇಳ್ತಾರೆ? ಅದು ಕಾನೂನು ಆಗೋಗಿದೆ, ನ್ಯಾಯಾಲಯಕ್ಕೂ ಹೊರಟೋಯ್ತು, ಅಲ್ಲಿಂದನೂ ಬಂದೋಯ್ತು, ಎಲ್ಲ ಆಗೋಯ್ತು. ಇದು ಸಣ್ಣ ಉದಾಹರಣೆ. ನಾವು ಭಾಗವಹಿಸೋದನ್ನು ಕಲಿಬೇಕು ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಮಾಹಿತಿ ಹಕ್ಕು ಕಾನೂನನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ಸಹಭಾಗಿತ್ವ ಭಾಳ ಇಂಪಾರ್ಟೆಂಟು. ಆ ಸಹಭಾಗಿತ್ವಕ್ಕೆ ಪ್ರೇರಣೆ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು ಮಾಹಿತಿ ಹಕ್ಕು. ಸೊ ಈ 4-5 ಹಿನ್ನೆಲೆಯಲ್ಲಿ ಬಂದಂಥದ್ದು. ಬರೀ ಭ್ರಷ್ಟಾಚಾರ ಒಂದೇ ಅಲ್ಲ, ಈ ಎಲ್ಲವನ್ನೂ ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಆ ಒಂದು ಏರಿಯಾಗಳಲ್ಲಿ ಕೆಲಸ ಮಾಡ್ತಾ ಹೋದರೆ ನನಗನ್ಸುತ್ತೆ ಇದು ಸರಿ ಹೋಗ್ಬೋದು. ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ, ಇನ್ನು ಸ್ವಲ್ಪ ಶಕ್ತಿಶಾಲಿಯಾಗಿ ಎಲ್ಲ ಒಂದು ವಲಯಗಳಲ್ಲೂ ಹಬ್ಬಬಹುದು ಅಂತ ನನ್ನ ಅನಿಸಿಕೆ. ಅದು ಹೇಗೆ ಮಾಡೋದು ಅದು ತರಬೇತಿಯಲ್ಲಿ ನಾವು ಈಗ ಮಾತಾಡೋಂಥ ಹೋಗುವಂಥದ್ದು.
2005ನೇ ಇಸ್ವಿಯಲ್ಲಿ ಈ ಮಾಹಿತಿ ಹಕ್ಕು ಕಾನೂನು ಬಂದಿದೆ. ನೀವುಗಳೆಲ್ಲ ಆ ಒಂದು ಕರಡನ್ನು ಓದಿದ್ದೀರಾ, ಅಂದರೆ ಆ ಆ್ಯಕ್ಟನ್ನು ಓದಿದ್ದೀರಾ? ಮಧ್ಯೆ ಇಂಗ್ಲೀಷ್ ಪದ ಬಳಸ್ಬೋದಾ? ಓಕೆ. ಆ RTA ಆ್ಯಕ್ಟನ್ನು ಓದಿದ್ದೀರಾ? ಸೊ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಅದನ್ನು ನೀವು ಸ್ವಲ್ಪ ಮನನ ಮಾಡಬೇಕಾಗತ್ತೆ. ಪ್ರತಿ ಸಲ ಈ ಒಂದು 20 ವರ್ಷದಲ್ಲಿ ನಾವು 1000 ಸಲ ಓದಿದ್ದೀವಿ. ಪ್ರತಿ ಸಲ ಓದಿದಾಗೂ ಒಂದೊಂದು ಹೊಸ ವಿಷಯ ಹೊಳೆಯುತ್ತಾ ಹೋಗುತ್ತೆ. ಇವಾಗ ಅವ್ರು ಹೇಳಿದ್ರು ಬ್ರೈನನ್ನು ಯೂಸ್ ಮಾಡಿ ಅಂತ. ಅಂದರೆ ನಮ್ಮ ಮೆದುಳನ್ನು ಬರೀ 2% ಯೂಸ್ ಮಾಡ್ತಾಯಿದ್ದೀವಿ, 3% ಯೂಸ್ ಮಾಡ್ತಾಯಿದ್ದೀವಿ ಅಂತ. ನನಗನ್ಸತ್ತೆ ಅವ್ರು ಹೇಳಿದ್ದು ಜಾಸ್ತಿ ಅನಿಸುತ್ತೆ. ಎಲ್ಲೋ ಅರ್ಧ 3/4% ಯೂಸ್ ಮಾಡ್ತಾ ಇರ್ಬೋದು ನಾವು. ಯಾಕೆಂದರೆ ನಮ್ಮ ಮೆದುಳೆಲ್ಲ ಇವಾಗ ಬರೀ ಸೋಷಿಯಲ್ ಮೀಡಿಯಾಲಿದೆ. ಏನೇನೋ ಸಿನಿಮಾ ನೋಡೋದು, ರೀಲ್ ನೋಡೋದು, ಈ ಚರ್ಚೆ ಸಿನಿಮಾ ನೋಡೋದು, ಟಿ ವಿ ನೋಡೋದು, ಹಬ್ಬಬ್ಬ ಅಂದರೆ ಕ್ರಿಕೆಟ್ ಮ್ಯಾಚ್ ನೋಡೋದ್ರಲ್ಲೇ ಇದೆ. ಇನ್ನೊಂದು ಈ ಕಡೆಗೆ ಬಂದೇ ಇಲ್ಲ. ಆ ರೀತಿ ಬಳಸಬೇಕಾದ್ರೆ ಈ ಕಾನೂನನ್ನು ನಾವು ಸ್ವಲ್ಪ ಓದಬೇಕಾಗುತ್ತೆ. ಬೇಕಾದಷ್ಟು ಇದು ಬಂದಿದೆ, ಕಮೆಂಟ್ರೀಸ್ ಅಂದರೆ ವ್ಯಾಖ್ಯಾನಗಳು ಬಂದಿವೆ ಇದರ ಮೇಲೆ. ದಯವಿಟ್ಟು ನೀವು ಮೊದಲು ಅದನ್ನು ಓದೋಕ್ಕೆ ಶುರು ಮಾಡಬೇಕು. ನನಗನ್ನಿಸ್ತಾ ಇದೆ ಈ ಮಾಹಿತಿ ಹಕ್ಕು ಕಾನೂನನ್ನು ಓದಿದ್ರೆ, 2005ರ ಕಾನೂನು ಓದಿದ್ರೆ ಒಟ್ಟಾರೆ 4 ಕಂಬಗಳು ಅಥವಾ 4 ಮುಖ ಕಾಣ್ತಾ ಇದೆ ಅದಕ್ಕೆ. ಅಥವಾ ಸ್ತಂಭಗಳು ಅಂತಿರೋ, ಮುಖ ಅಂತಿರೋ, ಡೈರೆಕ್ಷನ್ ಅಂತಿರೋ, ಏನು ಬೇಕಾದ್ರೆ ಕೇಳೋದು. 4. ಮೊದಲನೇದು ಸರ್ಕಾರದ ಕೆಲಸ. ಅಂದರೆ ಆ ಕಾನೂನು ಜಾರಿಗೆ ಬರೋಕ್ಕೆ ಸರ್ಕಾರ ಏನು ಮಾಡಬಹುದು ಅನ್ನೋದು ಮೊದಲನೇ ಒಂದು ಕರ್ತವ್ಯ, ಮೊದಲನೇ ಒಂದು ಸ್ತಂಭ, ಫಸ್ಟ್ ಫೇಸ್. ಎರಡನೇದು, ಒಬ್ಬ ನಾಗರಿಕ ಮಾಹಿತಿ ಕೇಳಿ ಅರ್ಜಿ ಸಲ್ಲಿಸಿದ್ರೆ ಆ ಇಲಾಖೆ, ಸಾರ್ವಜನಿಕ ಇಲಾಖೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಎರಡನೇ ಹಂತ. ಮೂರನೇದು, ನೀವು ಕೇಳೋ ಮಾಹಿತಿ ಒಂದಾದರೆ, ಅಂದರೆ ಅವರು ಕೊಡುವ ಮಾಹಿತಿಯಲ್ಲಿ ಏನಾರ ವ್ಯತ್ಯಾಸ ಆದರೆ, ಏನಾದರೂ ಒಂದು ತೊಡಕುಗಳು ಕಂಡು ಬಂದರೆ ಅದಕ್ಕೆ ಮೇಲ್ಮನವಿ ಸಲ್ಲಿಸೋದು ಹೇಗೆ, ಆ ತಕರಾರನ್ನು ಸರಿಪಡಿಸೋದು ಹೇಗೆ ಅನ್ನೋದು ಮೂರನೇದು. ನಾಲ್ಕನೇದು, ಮಾಹಿತಿಯನ್ನು ಸರ್ಕಾರ ತಡೆ ಹಿಡಿಬೋದು. ಅಂದರೆ ಕೊಡಬೇಕಾಗಿಲ್ಲ ಅಂತ ಅನ್ನೋದು, ಕೊಡಬೇಕಾಗಿಲ್ಲ ಅಂತ ಕಾನೂನಲ್ಲಿ ಇಲ್ಲವೇ ಇಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ಬೋದು ಅಂತ ಮಾತ್ರ ಇದೆ ಅಷ್ಟೇ ಅಲ್ಲಿ ಎಕ್ಸಂಪ್ಷನ್ಸ್ ಅಂತ. ಕಡೆಯದಾಗಿ, ಈ ಕಾನೂನನ್ನು ಆಚರಣೆಗೆ ತರುವುದರಲ್ಲಿ ವಿಫಲವಾದಂಥ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ ಯಾವ ರೀತಿ ಪೆನಾಲ್ಟಿನೋ ಅಥವಾ ಶಿಕ್ಷೆಯನ್ನು ವಿಧಿಸುವಂಥ ಒಂದು ಪ್ರಕ್ರಿಯೆ. ಇದು 5 ರೀತಿ ಅಥವಾ 4 ರೀತಿಯಾದಂಥ ಒಂದು ಮುಖಗಳನ್ನು ನಾನು ಕಾಣ್ತಾ ಇದ್ದೀನಿ. ಪ್ರಪಂಚಾದ್ಯಂತ ಮಾಹಿತಿ ಹಕ್ಕನ್ನು ನಾವು ನೋಡಿದ್ರೆ ಬೇರೆ ಬೇರೆ ದೇಶದಲ್ಲಿ, ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್, ಅವರು ಮೊದಲು ದೇಶ, 18ನೇ ಶತಮಾನದಲ್ಲೇ ಮಾಹಿತಿ ಹಕ್ಕು ತಂದಿದ್ದರು ಅವರು. ಅಲ್ಲಿಂದ ನಾವು ತೊಗೊಂಡಿದ್ದೀವಿ. ನಾವು ಸಂವಿಧಾನದಿಂದ ಒಂಚೂರು ಆಯ್ಕೆ ಮಾಡ್ಕೊಂಡಿದ್ದೀವಿ. ಬೇರೆ ಬೇರೆ ದೇಶಗಳಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕೆನಡಾ ದೇಶದಲ್ಲಿ ಏನಿದೆ ನೋಡ್ತಾ ಇದ್ದೀವಿ. ಸಿಂಗಪೂರಲ್ಲಿ ಏನಿದೆ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮದೇ ಆದಂಥ ಒಂದು ಕಾನೂನನ್ನು ನಾವು ಮಾಡಿದ್ದೀವಿ. ಒಂದು ಆದರ್ಶಪ್ರಾಯವಾದಂಥ ಮಾಹಿತಿ ಹಕ್ಕು ಹೇಗಿರಬೇಕು, ಇದೆಯಾ? ನಮ್ಮ ಭಾರತದ ಮಾಹಿತಿ ಹಕ್ಕು ಕಾನೂನು ಆ ರೀತಿ ಇದೆಯಾ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಮುಂದೆ ಬರುವಂಥ ತಿದ್ದುಪಡಿಗಳಿಗೆ ನಾವು ಸಿದ್ಧವಾಗಬೇಕಾಗುತ್ತೆ. ಉದಾಹರಣೆಗೆ, ಸರ್ಕಾರದ ಕೆಲಸ ಏನಿದೆ ಅಂತ ಒಂದಿರಬೇಕು. ಒಂದು ಯುನೈಟೆಡ್ ನೇಷನ್ಸ್ ಅನ್ನೋರು ಮತ್ತು ಅವರೇನು ಮಾಡಿದ್ದಾರೆ, ಒಂದು ಆದರ್ಶಪ್ರಾಯವಾದಂಥ ಮಾಹಿತಿ ಹಕ್ಕುಗೆ ಇರಲೇಬೇಕಾದಂಥ 10 ಅಂಶಗಳನ್ನು ಪಟ್ಟಿ ಮಾಡಿದ್ದಾರೆ. 10 ಅಂಶಗಳು. ಆ ಅಂಶಗಳು ನಮ್ಮ ಭಾರತದ ಮಾಹಿತಿ ಹಕ್ಕು ಕಾನೂನಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡೋಕ್ಕೋಸ್ಕರ ನಾನು ಇದನ್ನು ಪಟ್ಟಿ ಮಾಡ್ತಾಯಿದ್ದೀನಿ. ಒಂದು, ಸರ್ಕಾರದ ಕೆಲಸ. 2,
ಸಾರ್ವಜನಿಕರಿಗೆ ಯಾವ ರೀತಿ ಅದನ್ನು ಪಡಿಬೋದು ಮಾಹಿತಿ ಅನ್ನೋದನ್ನು ಹೇಳುವಂಥ ಒಂದು ಪ್ರಕ್ರಿಯೆ, ಒಂದು ಮಿನಿಮಮ್ ಎಕ್ಸಂಪ್ಷನ್ಸ್ ಅಂದರೆ ಅತ್ಯಂತ ಕಡಿಮೆ ವಿನಾಯಿತಿಗಳಿರುವಂಥದ್ದು. ಒಂದು ಕಾನೂನಲ್ಲಿ ಜಾಸ್ತಿ ವಿನಾಯಿತಿ ಇರಬಾರ್ದು. ನಮ್ಮ ಕಾನೂನು ಬರೋಕ್ಕೆ ಮುಂಚೆ ತಮಿಳುನಾಡು ರಾಜ್ಯ ತನ್ನದೇ ಆದಂಥ ಒಂದು ಮಾಹಿತಿ ಕಾನೂನನ್ನು ತಂದಿತ್ತು. ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಅಲ್ಲಿ ವಿನಾಯಿತಿಗಳು ಪಟ್ಟಿ ಮಾಡಿದ್ರು. ಸುಮಾರು 18-19 ವಿನಾಯಿತಿಗಳಿದ್ದವು. ಕೊನೆ ವಿನಾಯಿತಿ ಹೇಗಪ್ಪ ಅಂದರೆ ಬೇರೆ ಯಾವುದೇ ಕಾರಣಕ್ಕೆ ಮಾಹಿತಿಯನ್ನು ನಿರಾಕರಿಸ್ಬೋದು ಅಂತ ಇತ್ತು. ಸೊ 18-19 ಹೋಯಿತು. ಯಾವ ಕಾರಣಕ್ಕೆ ಬೇಕಾದ್ರೂ ನೀವು ಮಾಡ್ಬೋದಲ್ಲ. ಸೊ ಇದು ವಿನಾಯಿತಿ ಹೀಗಿರಬಾರ್ದು ಅಂತ, ಆದಷ್ಟು ಕಮ್ಮಿ ವಿನಾಯಿತಿ ಇರಬೇಕು ಅಂತ. ಸುಮಾರು ವರ್ಷಗಳ ಹಿಂದೆ ಈ ಶಿವಮೊಗ್ಗಕ್ಕೆ ದಾರಿಯಲ್ಲಿ ಹೋಗ್ತಾ ಇದ್ದೆ ಬಸ್ಸಲ್ಲಿ. ಆ ತರೀಕೆರೆನೋ ಅಲ್ಲೆಲ್ಲೋ ಒಂದು ಊರ ಹತ್ರ ಒಂದು ಪಾರ್ಕ್ ನೋಡಿದೆ. ತರೀಕೆರೆ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಆ ಊರಿನವರು, ಆ ಊರ ಹತ್ರ ಎಲ್ಲೋ ನಂಗೆ ಮರ್ತೋಗಿದೆ. ಒಂದು ಪಾರ್ಕ್ ಇತ್ತು. ಆ ಪಾರ್ಕ್ದು ಬೋರ್ಡ್ ಕಾಣ್ತಾ ಇತ್ತು ಬಸ್ ನಿಲ್ಲಿಸಿದ್ರಿಂದ. ಬಸ್ಸಿಂದ ಇಳಿದಿರಲಿಲ್ಲ, ಕಿಟಕಿಯಿಂದ ನೋಡ್ತಾ ಇದ್ದೆ. ಇದು ಸಾರ್ವಜನಿಕರ ಉದ್ಯಾನವನ, ಚೆನ್ನಾಗಿತ್ತು. ಇದು ಸಾರ್ವಜನಿಕರ ಉಪಯೋಗಕ್ಕೆ ನಿರ್ಮಿಸಲಾಗಿದೆ, ಫೈನ್. 4-5 ಸ್ವಚ್ಛವಾಗಿಡಿ ಅಂತೆಲ್ಲ ಹಾಕಿ ಕೊನೆಯ ಒಳಗೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಅಂತ. ಇಲ್ಲಿ ಏನು ಅರ್ಥ ಬರುತ್ತಿದ್ರಲ್ಲಿ? ಯಾಕೆ ಕಟ್ಟಿದ್ರಿ ಹಾಗಾದ್ರೆ ನೀವು ಇದನ್ನು? ವಿನಾಯಿತಿ ಹೀಗಿರಬಾರ್ದು. ಸೊ ಆ ರೀತಿ ವಿನಾಯಿತಿ ಕಮ್ಮಿ ಇರಬೇಕು ಅಂತ. ಅದು ನಮ್ಮ ಭಾರತದ ಕಾನೂನಲ್ಲಿ ಕಮ್ಮಿನೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಅದನ್ನು ವ್ಯಾಖ್ಯಾನ ಮಾಡೋ ರೀತಿ ಇವಾಗ ದೊಡ್ಡದಾಗ್ತಾ ಹೋಗ್ತಾ ಇದೆ. ಅದನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಅಪ್ಲಿಕೇಶನ್ ಪ್ರೋಸೆಸ್ 4ನೇದು, ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಜಿಗೆ ಎಷ್ಟು ಶುಲ್ಕ ಕಟ್ಟಬೇಕು, ಅದೆಲ್ಲ ಮುಂದೆ ನಾವು ಮಾತಾಡೋಣ. ಆದರೆ ನಾನು ಗಮನಿಸಿ ಮಾತ್ರ ಹೇಳ್ತಾ ಇದ್ದೀನಿ ನಾನು. 5ನೇದು ಟೈಮ್ ಲಿಮಿಟ್ ಫಾರ್ ರೆಸ್ಪಾನ್ಸ್ ಅಂತ. ಅಂದರೆ ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕ ಸರ್ಕಾರಿ ಅಧಿಕಾರಿಗಳು ಮಾಹಿತಿ ಹಕ್ಕು ಅರ್ಜಿಗೆ ಎಷ್ಟು ದಿನದಲ್ಲಿ ತಮ್ಮ ರೆಸ್ಪಾನ್ಸ್ ಕೊಡಬೇಕು ಅಂತ, ಸ್ಪಂದಿಸಬೇಕು ಅಂತ, ರಿಪ್ಲೈ ಯಾವಾಗ ಕೊಡಬೇಕು ಅನ್ನೋದು ಒಂದು ಟೈಮ್ ಲಿಮಿಟ್ ಇರಬೇಕು ಅಂತ. 6ನೇದು ಶುಲ್ಕ ಎಷ್ಟಿದೆ ಇವಾಗ ಯೋಚನೆ ಮಾಡೋಣ, ಆಮೇಲೆ ಮಾಡ್ತೀನಿ ನಾನು. ಇದಕ್ಕೆ ಬಂದಾಗ ಅತಿಯಾದಂಥ ಶುಲ್ಕ ಇರಬಾರ್ದು. ಈ ಕಾನೂನು ಬಂದಿರೋದು ಬಡ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ. ಇಲ್ಲಿ ಕೊಳ್ಳೇಗಾಲದ ಹತ್ರ ಒಂದು ಕ್ಯಾಂಪ್ ಮಾಡ್ತಾಯಿದ್ವಿ, ಒಂದು ಟ್ರೈನಿಂಗ್ ಸೆಷನ್ ಮಾಡ್ತಾಯಿದ್ವಿ ಬೇರೆ ಯಾವುದೋ ಸಂಸ್ಥೆಯಿಂದ, ಅದು ಸರ್ಕಾರಿ ಸಂಸ್ಥೆಯಿಂದ. ಅದು ಬರೀ PIOಗಳು ಮಾತ್ರ ಇದ್ದರು. PIO ಅಂದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು. ಒಬ್ಬರು ಹೇಳಿದ್ರು, ಇದು ಭಾಳ ಹಿಂದೆ 2006-2007 ಆ ಕಾನೂನು ಬಂದು ಹೊಸದ್ರಲ್ಲಿ, ಪಾಪ ಅವ್ರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಅನಿಸುತ್ತೆ. ಸರ್, ನನಗೆ ಮೊದಲು ತುಂಬ ಅಪ್ಲಿಕೇಶನ್ಗಳು ಬಂದು ಇವಾಗ ಬಂದೂ ಬರ್ತಾ ಇಲ್ಲ, ಏನಪ್ಪ ಮಾಡಿದ್ದೀರಾ ಅಂತ ಮ್ಯಾಜಿಕ್ಕು ಅಂತ ಕೇಳಿದೆ ನಾನು. ಏನಿಲ್ಲ ಸರ್, ಬಂದವ್ರಿಗೆಲ್ಲರೂ 5,000 ರೂಪಾಯಿ ಕಟ್ಟಿ ಅಂತ ಹಿಂಬರಹ ಕೊಡ್ತಾ ಇದ್ದೀನಿ. 5,000 ಯಾವನು ಕಟ್ತಾನೆ? ಯಾರೂ ಅಪ್ಲಿಕೇಶನ್ನೇ ಹಾಕಲ್ಲ. ಆದರೆ RTI ಉದ್ದೇಶ ಅದಲ್ಲ. ಒಬ್ಬ ಸಾಮಾನ್ಯ ನಾಗರಿಕ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಥವಾ ಏನೂ ವೆಚ್ಚ ಇಲ್ಲದೇನೆ, BPL ಆದರೆ ಏನೂ ವೆಚ್ಚ ಇಲ್ಲದೇನೆ ಮಾಹಿತಿಯನ್ನು ಪಡೆಯುವುದಕ್ಕೆ ಅರ್ಹನಾಗಿದ್ದಾನೆ. ಆ ರೀತಿಯಾದ ಒಂದು ಅಂಶ ನಮ್ಮ ಕಾನೂನಲ್ಲಿ ಸೇರಿಸಿದ್ದಾರೆ. ಇನ್ನೊಂದು, ಈ ಸರ್ಕಾರಿ ಕರ್ತವ್ಯಗಳಲ್ಲಿ ಒಂದು ಸುಮೋಟೋ ಡಿಸ್ಕ್ಲೋಸರ್ ಅಂತ, ಅಂದರೆ ಸ್ವಯಂ ಪ್ರೇರಿತವಾಗಿ ಪ್ರಕಟವಾದಂಥ ಮಾಹಿತಿ ಇರಬೇಕು, ಅದಕ್ಕೊಂದು ಪ್ರಾವಿಷನ್ ಇರಬೇಕು ಕಾನೂನಲ್ಲಿ ಅಂತ. ಅದೇನು ಅಂತ ನೋಡೋಣ. ಇಂಡಿಪೆಂಡೆಂಟ್ ಅಪೀಲ್ ಮೆಕ್ಯಾನಿಸಮ್ ಅಂದರೆ ಮೇಲ್ಮನವಿ ಪ್ರಾಧಿಕಾರಗಳು ಇರಬೇಕು. 9ನೇದು ಪೆನಾಲ್ಟಿ ಇರಬೇಕು ಅಂತ. ಯಾವುದೇ ಕಾನೂನನ್ನು ನೀನು ಜಾರಿಗೆ ತರದೇ ಇದ್ದರೆ ನಿನಗೇನೂ ಶಿಕ್ಷೆ ಇಲ್ಲ, ಏನೂ ಒಂದು ಪೆನಾಲ್ಟಿ ಇಲ್ಲ ಅಂದರೆ ಆ ಕಾನೂನು ಜಾರಿಗೆ ಬರುತ್ತಾ? ಪೆನಾಲ್ಟಿ ಹಾಕೇನೆ ಇವತ್ತು ಎಷ್ಟೋ ಕಾನೂನುಗಳು ನಮ್ಮ ಜಾರಿಗೆ ಬರ್ತಾ ಇಲ್ಲ.
ನಿನ್ನೆ ಪೇಪರಲ್ಲಿ ನೋಡ್ತಾ ಇದ್ದೆ ನಾನು, ಈ ರೇರಾ ಅಂತ ಒಂದಿದೆ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ, ಅಂದರೆ ಅದಕ್ಕೊಂದು ಕಾನೂನಿದೆ. ಈ ಬಿಲ್ಡರ್ಗಳಿಗೆ ಸಂಬಂಧಪಟ್ಟಿದ್ದು, ಕಟ್ಟಡ ಮನೆ ಕಟ್ಟಡ ಕಟ್ಟಿಗೆ ಸಂಬಂಧಪಟ್ಟಿದ್ದಂಥ ಕಾನೂನದು. ರೇರಾದವರು ಇಷ್ಟು ಪೆನಾಲ್ಟಿ ಕಟ್ಟಿ ಅಂತ ಅವ್ರ ಮೇಲೆ ಹಾಕಿರ್ತಾರೆ, ಬಿಲ್ಡರ್ ಮೇಲೆ. ಒಬ್ಬರು ಎಷ್ಟೋ ಒಂದು 5-6 ಜನ ಕಟ್ಟಿದ್ದಾರೆ, ಅದರ ಪೆನಾಲ್ಟಿನ ಕೊಟ್ಟಿದ್ದಾರೆ. ಯಾರಿಗೆ? ಗ್ರಾಹಕರಿಗೆ. ಮಿಕ್ಕಿದ ಹಾಗೆ ಉಳ್ಕೊಂಡಿದೆ. ಸುಮಾರು 730 ಕೋಟಿ ರೂಪಾಯಿ ಪೆನಾಲ್ಟಿಯನ್ನು ಬರಬೇಕಂತೆ. ಯಾರಿಗೆ? ಗ್ರಾಹಕರಿಗೆ. ಆರ್ಡ್ರ್ ಕೊಟ್ಟ ಮೇಲೆ ಇವಾಗ ಸರ್ಕಾರ ಏನು ಯೋಚನೆ ಮಾಡ್ತಾಯಿದೆ, ರಿಕವರಿ ಕಮಿಷನ್ ಮಾಡಬೇಕು ಅಂತ ಹೊರಟಿದೆ. ಅಂದರೆ ಈ ರಿಕವರಿ ಮಾಡೋದಕ್ಕೇ ಒಂದು ಆಯೋಗ ಮಾಡಬೇಕಂತ. ಈ ಮಾಹಿತಿ ಹಕ್ಕು ಕಾನೂನಲ್ಲಿ ಆ ಪರಿಸ್ಥಿತಿ ಬರದಾಗ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅನಿಸುತ್ತೆ. ಪೆನಾಲ್ಟಿ ಅಂದಮೇಲೆ ಹಾಗಾಗಬೇಕು. ತಪ್ಪಾಗಿದ್ದರೆ ಬೇಕಂತ ಪೆನಾಲ್ಟಿ ಹಾಕೋದು ತಪ್ಪು, ಅದಕ್ಕೋಸ್ಕರ ಕೇಳೋದು ತಪ್ಪು. ತಪ್ಪಾಗಿದ್ದರೆ ನಾನು ಹೇಳ್ತಾ ಇರೋವಂಥದ್ದು ಇಂಡಿಪೆಂಡೆಂಟ್. ಇವಾಗ ಅದು ಜೊತೆಗೆ ಪೆನಾಲ್ಟಿ ಜೊತೆಗೆ ಅರ್ಜಿದಾರರಿಗೂ ಒಂದಿಷ್ಟು ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಅದಕ್ಕೊಂದು ಪ್ರಾವಿಷನ್ ಇದೆ RT-ನಲ್ಲಿ. ಆ ಕಾಂಪನ್ಸೇಷನ್ ಸಿಗ್ತಾ ಇದೆಯಾ? ನಿಮ್ಮ ರಾಜ್ಯ ವೇದಿಕೆಯ ಸದಸ್ಯರೊಬ್ಬರು ಮಾತಾಡ್ತಾಯಿದ್ರು, ಸರ್ ನನಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಆರ್ಡ್ರ್ ಆಗಿದೆ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ನಿಂದ, ನನಗಿನ್ನೂ ಬಂದಿಲ್ಲ ಅಂತ ಕೂತಿದ್ದಾರೆ. ಇಲ್ಲೆಲ್ಲ ಹುಣಸೂರು ತಹಶೀಲ್ದಾರ್ ಆಫೀಸಿಂದನೋ ಎಲ್ಲೋ, ಅವರೆಲ್ಲ ಇಲ್ಲೇ ಇರಬೇಕು ಅವರು, ಇಲ್ಲೆಲ್ಲ. ಸೊ ಇದು ಹೇಗೆ ವಾಚ್ ಮಾಡೋದು? ಅದಕ್ಕೂ ನೀವು RT ಬಳಸ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಈ ರೀತಿಯಾಗಿ ಎಲ್ಲತ್ತದು. ಕೊನೆಯದಾಗಿ ಇಂಡಿಪೆಂಡೆಂಟ್ ಮಾನಿಟ್ರಿಂಗ್ ಮೆಕ್ಯಾನಿಸಮ್. ಇಂಡಿಪೆಂಡೆಂಟ್ ಮಾನಿಟ್ರಿಂಗ್ ಮೆಕ್ಯಾನಿಸಮ್ ಅಂದರೆ ಈ ಮಾಹಿತಿ ಹಕ್ಕು ಸರಿಯಾಗಿ ಜಾರಿ ಆಗ್ತಾ ಇದೆಯಾ ಇಲ್ವಾ, ಏನೇನು ತೊಡಕುಗಳನ್ನ ಅನುಭವಿಸ್ತಾ ಇದ್ದಾರೆ, ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಜೊತೆಗೆ ಅಪೀಲ್ ಮಾಡುವಂಥದ್ದು. ಈ 10 ಅಂಶಗಳು ಒಂದು ಕಾನೂನಲ್ಲಿ ಇರಬೇಕು ಅಂತ ನಮ್ಮ ಯುನೈಟೆಡ್ ನೇಷನ್ಸ್ ಅವರು ಪ್ರಕಟ ಮಾಡಿರುವಂಥ ಒಂದು ಗೈಡ್ಲೈನ್. ಭಾರತದ ಮಾಹಿತಿ ಹಕ್ಕು ಕಾನೂನಲ್ಲಿ ಈ 10 ಇದೆ, ಯಾವುದನ್ನೂ ಬಿಟ್ಟಿಲ್ಲ ಅವರು. ಸೊ ಈ ಹಿನ್ನೆಲೆಯಲ್ಲಿ ಕಾನೂನಲ್ಲಿ ಅಷ್ಟಾಗಿ ತಪ್ಪುಗಳಿಲ್ಲ ಅಂತ ನನಗನ್ನಿಸ್ತಾ ಇದೆ. ಬರೀ ಆಚರಣೆಯಲ್ಲಿ ತಪ್ಪಿದೆ ಅಂತ ನನಗನ್ನಿಸ್ತಾ ಇದೆ. ಸೊ ಆ ಆಚರಣೆಯನ್ನು ಸರಿಪಡಿಸೋದಕ್ಕೆ ನಾವು ಮಾಹಿತಿ ಹಕ್ಕು ಕಾರ್ಯಕರ್ತರು ಅಥವಾ ಹೋರಾಟಗಾರರು ಈಗ ಸಿದ್ಧಗೊಳ್ಳಬೇಕಾಗಿದೆ. ಅದಕ್ಕೂ RT-ಯನ್ನೇ ಬಳಸುವಂಥ ಅವಶ್ಯಕತೆ ಬಂದಿದೆ. ಸೊ ಇದಿಷ್ಟು ಪೂರ್ವಭಾವಿಯಾಗಿ ಹೇಳಿದಂಥ ಮಾತುಗಳು. ಈಗ ಮಾಹಿತಿ ಹಕ್ಕು ಉದ್ದೇಶ ಹೇಳಿದ್ದೀವಿ, ಅದರ ಸಂರಚನೆ ಹೇಳಿದ್ದೀನಿ. ಮೊದಲನೇದಾಗಿ ಏನಾಗುತ್ತೆ, ಸರ್ಕಾರದ ಕೆಲಸ ಏನಿದರಲ್ಲಿ ಅಂದರೆ ಮಾಹಿತಿಯನ್ನು ಸ್ವಯಂ ಪ್ರೇರಿತವಾಗಿ ಪ್ರಕಟ ಮಾಡುವಂಥದ್ದು. ಯಾವ ರೀತಿ ಪ್ರಕಟ ಮಾಡಬೇಕು? ಅದಕ್ಕೆ ಸೆಕ್ಷನ್ 1 ಕೊಟ್ಟಿದ್ದಾರೆ. ಸೆಕ್ಷನ್ 141A 41B ಅಂತ ಕರೀತಾರೆ ಅದನ್ನು. ಆ ಸೆಕ್ಷನ್ ಪ್ರಕಾರ ಒಂದು ಸಾರ್ವಜನಿಕ ಪ್ರಾಧಿಕಾರ, ಅಂದರೆ ಸಾರ್ವಜನಿಕ ಪ್ರಾಧಿಕಾರ ಅಂದರೆ ಯಾರಿಗೆ, ಯಾವ ಸಂಸ್ಥೆಗೆ, ಯಾವ ಪ್ರಾಧಿಕಾರಕ್ಕೆ ಮಾಹಿತಿ ಹಕ್ಕು ಅನ್ವಯಿಸುತ್ತೋ ಅವ್ರದನ್ನು ಸಾರ್ವಜನಿಕ ಪ್ರಾಧಿಕಾರ, ಪಬ್ಲಿಕ್ ಅಥಾರಿಟಿ ಅಂತ ಕರೀತಾರೆ. ಸುಪ್ರೀಂ ಕೋರ್ಟಿಂದ ಹಿಡಿದು ನಾಡ ಕಚೇರಿಯವರೆಗೂ ಎಲ್ಲವೂ ಒಂದು ರೀತಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರಗಳಿಗೆ ಇಲ್ಲಿ ಬಂದಿದೆ. ಸೊ ಈ ಸ್ವಯಂ ಪ್ರೇರಿತವಾಗಿ ಪ್ರಕಟ ಮಾಡಬೇಕಾದಂಥ ಮಾಹಿತಿ ಯಾವುದ್ಯಾವುದು, ಇದೆಲ್ಲವನ್ನು ಹೇಳಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ನೀವು ನೋಡ್ಬೋದು, ಓದ್ಕೋತೀರಾ. ಆದರೆ ಜನರಲ್ಲಾಗಿ ಆಗುವಂಥದ್ದು ಮೊದಲನೇದು ಸಂಸ್ಥೆಯ ವಿವರ. ಏನು ಸಂಸ್ಥೆಯ ವಿವರ? ನಮ್ಮ ಸಂಸ್ಥೆಯ ಹೆಸರೇನು, ಸಂಸ್ಥೆಯ ಹೆಸರೇನು, ಅದರ ವಿಳಾಸ ಏನು, ಟೆಲಿಫೋನ್ ನಂಬರ್ ಏನು, ಈ ರೀತಿಯಾದಂಥ ಒಂದು ಐಡೆಂಟಿಟಿ ಇದೆ ಥರ, ನಿಮ್ಮ ವಿಸಿಟಿಂಗ್ ಕಾರ್ಡ್ ಥರ ಅದು ಈ ಸಂಸ್ಥೆಯ ವಿವರ ಇರುವಂಥದ್ದು. ಎರಡನೇದು ಈ ಸಂಸ್ಥೆಯ ಮುಖ್ಯ ಕೆಲಸಗಳೇನು, ಉದ್ದೇಶ ಏನು, ಘನೋದ್ದೇಶ ಏನು, ಅಂದರೆ ಮಿಷನ್ ಆ್ಯಂಡ್ ವಿಷನ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಯಾವುದಕ್ಕಾಗಿ ಈ ಸಂಸ್ಥೆ ಇದೆ. ಮೂರನೇದು ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಅಂದರೆ ಸಿಬ್ಬಂದಿ ಯಾರಿದ್ದಾರೆ, ಅವರ ಕರ್ತವ್ಯಗಳೇನು, ಅವರ ಜವಾಬ್ದಾರಿಗಳೇನು, ಅವರ ಸಂಬಳ ಮತ್ತು ಸಾರಿಗೆ ಇದು ವೆಚ್ಚ ಎಷ್ಟಾಗ್ತಾಯಿದೆ,
ಪ್ರತಿಯೊಬ್ಬ ಅಧಿಕಾರಿಯ ಅಧಿಕಾರ ಏನು, ಈ ರೀತಿಯಾದಂಥ ಒಂದು ಪಟ್ಟಿ ಮಾಡಿದ್ದಾರೆ. ಸುಮಾರು 18 ರೀತಿಯಾದಂಥ ಮಾಹಿತಿ ಪತ್ರ ಮಾಡಬೇಕಾಗಿರುತ್ತೆ. ಒಂದು ಸಂಸ್ಥೆ ಯಾವ ಕಾನೂನನ್ನು ಪಾಲನೆ ಮಾಡ್ತಾ ಇದೆ ಅಥವಾ ಪಾಲನೆ ಮಾಡಬೇಕು, ವಾಟ್ ಆರ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ದಟ್ ಆರ್ ಟು ಬಿ ಫಾಲೋಡ್ ಬೈ ಎ ಪಬ್ಲಿಕ್ ಅಥಾರಿಟಿ, ಇದು ಒಂದು. ಯಾವ ದಾಖಲೆಗಳು ಕಂಪ್ಯೂಟರೈಸ್ ಆಗಿದೆ, ಗಣಕೀಕೃತವಾಗಿದೆ. ಸೊ ಆ ರೀತಿಯಾದಂಥ ಒಂದು ಕೆಲವು ಮಾಹಿತಿಯನ್ನು ಪ್ರಕಟ ಮಾಡಬೇಕು. ಬಹುಶಃ ಈ ಮಾಹಿತಿ ಹಕ್ಕು ಬಂದ ಹೊಸರಲ್ಲಿ ತುಂಬ ಜನ ಇದನ್ನೇ ಕೇಳ್ತಾಯಿದ್ರು. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅಪ್ಲಿಕೇಶನ್ ಹಾಕಿ 4.1b ಕೊಡಿ, 4.1b ಕೊಡಿ, 4.1a ಕೊಡಿ ಅಂತ. ಎ ಒಳಗೂ ಹೇಳುತ್ತೆ, ರೆಕಾರ್ಡ್ಸ್ ಮೇಂಟೆನೆನ್ಸ್ ಬಗ್ಗೆ ಹೇಳುತ್ತೆ, ರೆಕಾರ್ಡ್ಸ್ ವರ್ಗೀಕರಣದ ಬಗ್ಗೆ ಹೇಳುತ್ತೆ. ಅಧಿಕಾರಿಗಳು ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆ ಹೇಗಿದೆ ಅಂದರೆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಂತ ಕರೀತಾರೆ. ಇದು ಹೇಗೆ ನಡೀತಾ ಇದೆ? ನನಗನ್ಸುತ್ತೆ ತುಂಬ ಕೇಳಿ ನೋಡಿದ್ದೀನಿ ನಾನು 4.1b ನೋಟಿಫಿಕೇಷನ್ನ. ಇದನ್ನು ಸರಿಯಾಗಿ ಯಾರೂ ಹೇಳ್ತಾ ಇಲ್ಲ. ಒಂದು ಸಣ್ಣ RTIದಲ್ಲೇ ಉದಾಹರಣೆ ಹೇಳೋದೆಲ್ಲ RTIಗೆ ಸಂಬಂಧಪಟ್ಟ ಉದಾಹರಣೆಗಳೇ. ಅಪ್ಲಿಕೇಶನ್ ಯಾರೋ ಹಾಕಿದ್ದು, ಅವ್ರ ಹೆಸರು ನಂಗೆ ಮರ್ತೋಗಿದೆ, ಬಟ್ ನಿಮಗೆ ಗಮನ ಹೇಳ್ತೀನಿ. ಇಲ್ಲಿ ಪ್ಯಾಲೇಸ್ ಆನ್ ವೀಲ್ಸ್ ಅಂತ ಒಂದು ಟ್ರೈನ್ ಇದೆ. ಅಂದರೆ ಟೂರಿಸಮ್ ಡಿಪಾರ್ಟ್ಮೆಂಟವರು ನಡೆಸ್ತಲತಕ್ಕಂಥ ಒಂದು ರೈಲು. ಅದು ಭಾಳ ವೈಭವೋಪೇತ ರೈಲು. ಸುಮಾರು 2 ಲಕ್ಷ ರೂಪಾಯಿ ಏನೋ ಟಿಕೆಟ್ ಇತ್ತು ಆವಾಗ. ಒಂದು 8-10 ದಿವಸ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಎಲ್ಲೂ ಇಳಿಯೋ ಎಲ್ಲ ತೋರಿಸ್ತಾರೆ ಊರುಗಳನ್ನ ಅಂತ. ಭಾಳ ಒಳ್ಳೆ ಪ್ಯಾಲೇಸ್ ಅಂದರೆ ಒಳ್ಳೆ ಅರಮನೆ ಥರ ಇರೋವಂಥ ಕಂಪಾರ್ಟ್ಮೆಂಟ್ಗಳು. ಒಬ್ಬ ಏನು ಮಾಡ್ದ, ಅಲ್ಲಿ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದವನು. ಅವನೇನು ಮಾಡ್ತಾನೆ, ಒಂದು RTI ಅರ್ಜಿ ಸಲ್ಲಿಸ್ತಾನೆ. ಈ ಒಂದು ಟ್ರೈನ್ ಅಂದರೆ ಪ್ಯಾಲೇಸ್ ಆನ್ ವೀಲ್ಸ್ ಟ್ರೈನಲ್ಲಿ ಓಡಾಡೋದಕ್ಕೆ ಅಥವಾ ಅದರ ಉಪಯೋಗಕ್ಕೆ ಯಾರ್ಯಾರಿಗೆ ಕಾಂಪ್ಲಿಮೆಂಟ್ರಿ ಪಾಸ್ ಕೊಟ್ಟಿದ್ದೀರಾ ಅದರ ವಿವರ ಕೊಡಿ ಅಂತ ಕೇಳ್ತಾನೆ. ಅದು 1.25 ಲಕ್ಷ ರೂಪಾಯಿ ಟಿಕೆಟು. ಕಾಂಪ್ಲಿಮೆಂಟ್ರಿ ಪಾಸ್ ಇಲ್ಲಿ ಯಾರಿಗಾರ ಸಿಕ್ಕಿದೆಯಾ? ಯಾರು ಹೋಗಿದ್ದೀರಾ? ಹೋಗಲಿ, ಕಾಂಪ್ಲಿಮೆಂಟ್ರಿ ಪಾಸ್ ಕೊಡ್ತಾರೆ ಅನ್ನೋದವರ ಗೊತ್ತಿತ್ತ? ನೋಡಿ, ಆ ಟ್ಯಾಕ್ಸಿ ಡ್ರೈವರ್ಗೆ ಗೊತ್ತಾಯ್ತು. ಕಷ್ಟಪಟ್ಟ ಅವನು ಕೊಡಲೇ ಇಲ್ಲ. ಆಮೇಲೆ ಆಯೋಗಕ್ಕೆ ಬಂದು ಅದೆಲ್ಲ ನನ್ನ ಕತೆ ಹೇಳಲ್ಲ, ನಾವು ಒಟ್ಟಾಗಿ ಕೊಟ್ಟರು. ಅದರಲ್ಲಿ ಒಂದು ಲಿಸ್ಟ್ ಇತ್ತು, ಅದನ್ನು ತಂದು ನಂಗೆ ತೋರಿಸ್ದ. ಸರ್, ಈ ಲಿಸ್ಟಲ್ಲಿರೋರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅಂತೂ ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಅಂತ. ಸುಮಾರು ಒಂದು 20-30 ಜನದಿತ್ತು. ಅದೇನೋ ಯಾರ್ಯಾರ್ದೋ ಹೆಸರು, ಅಂಡ್ ಕಂಪನಿ, ಅಂಡ್ ಫ್ಯಾಮಿಲಿ, ಆ ರೀತಿಯಾದಂಥ. ಏನು ಮಾಡೋದು ಸರ್ ಅಂತ ಕೇಳ್ತಾ ಇದ್ದ. ನಾನು ಹೇಳಿದೆ ಅವನಿಗೆ, ಇನ್ನೊಂದು ಅರ್ಜಿ ಹಾಕು. ಏನಂತ, ಈ ಕಾಂಪ್ಲಿಮೆಂಟ್ರಿ ಪಾಸ್ಗೆ ಇವ್ರನ್ನೇ ಆಯ್ಕೆ ಮಾಡೋಕ್ಕೆ ನಿಮ್ಮಲ್ಲಿರುವ ಪ್ರಕ್ರಿಯೆ ಏನು ಅಂತ ಕೇಳು. ನೀವು ಯಾರನ್ನಾರ ಆಯ್ಕೆ ಮಾಡ್ಕೊಳ್ಳಿ, ಯಾರಿಗಾರ ಪಾಸ್ ಕೊಟ್ಕೊಳ್ಳಿ, ಅದು ನಮ್ಮ ಪ್ರಶ್ನೆ ಅಲ್ಲ. ಆದರೆ ಆಯ್ಕೆ ಮಾಡೋದಕ್ಕೆ ಒಂದು ರೂಲ್ಸ್ ಇರಬೇಕಲ್ವ, ಒಂದು ರೆಗ್ಯುಲೇಷನ್ ಇರಬೇಕಲ್ಲ, ಒಂದು ನಿಯಮ ಇರಬೇಕಲ್ಲ. ಸೊ ಯೋಚನೆ ಮಾಡಿ ನೀವು. ಈ ರೀತಿ ಒಳಹೊಕ್ಕು ನೋಡಿದಾಗ ಈ 4.1b ಒಳಗೇ ಸಿಕ್ಬಿಡುತ್ತೆ ಎಷ್ಟೋ ನಿಮಗೆ, ಯಾವ ರೀತಿ ಕೇಳ್ಬೋದು ಮಾಹಿತಿ ಅಂತ. ಸಬ್ಸಿಡಿ ಯಾರ್ಯಾರಿಗೆ ಸಿಗ್ತಾ ಇದೆ, ಯಾವ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀರಾ, ಆ ಯೋಜನೆಯನ್ನು ಪಡೆಯೋದಕ್ಕೆ, ಫಲಾನುಭವಿಗಳು ಆಗಿ ಪಡೆಯೋದಕ್ಕೆ ಯಾವ್ಯಾವ ದಾಖಲೆಗಳನ್ನು ಕೊಡಬೇಕು, ಎಷ್ಟು ದಿನದಲ್ಲಿ ಆಗತ್ತೆ, ಇದೆಲ್ಲವನ್ನು ಆ 18 ರೀತಿಯಾದಂಥ ಮ್ಯಾನ್ಯಲ್ಗಳಲ್ಲಿ ಮಾಡಿ ಅದನ್ನು ಪ್ರಕಟ ಮಾಡಬೇಕಾಗಿತ್ತು. ಇದಾದಮೇಲೆ ಇನ್ನೊಂದು ಬಂತು. ಇದು ಕೇಂದ್ರ ಸರ್ಕಾರದ ಕ್ರಮ. ಇದು ರಾಜ್ಯ ಸರ್ಕಾರಗಳು ಮಾಡಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ 4.1b ಸರಿಯಾಗಿ ಅಳವಡಿಕೆ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಒಂದು ಟ್ರಾನ್ಸ್ಪರೆನ್ಸಿ ಆಡಿಟ್ ಮಾಡಿಸ್ಬೇಕು ಅಂತ ಬಂದಿದೆ. ಥರ್ಡ್ ಪಾರ್ಟಿಯಿಂದ ಟ್ರಾನ್ಸ್ಪರೆನ್ಸಿ ಆಡಿಟ್ ಅಂತ, ಪಾರದರ್ಶಕತೆಯ ಬಗ್ಗೆ ಒಂದು ಆಡಿಟನ್ನು ಮಾಡಿ ಅಂತ ಕೇಂದ್ರ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಕೆಲವು ಡಿಪಾರ್ಟ್ಮೆಂಟಲ್ಲಿ ಅವಾಗ ಮಾಡ್ತಾಯಿದ್ದಾರೆ. ಆದರೆ ರಾಜ್ಯ ಸರ್ಕಾರ ನನಗೆ ಗೊತ್ತಿಲ್ಲ, ಅದಕ್ಕೆ ಅದು ಅನ್ವಯಿಸೋದು ಇಲ್ವೋ ಏನೋ ಅದು ಗೊತ್ತಿಲ್ಲ, ಯಾಕೆಂದರೆ ಅದು ಕೇಂದ್ರ ಸರ್ಕಾರದ್ದು. ಬಹುಶಃ ನಾವು ರಾಜ್ಯ ಸರ್ಕಾರಕ್ಕೂ ಇದನ್ನು ಜಾರಿಗೆ ಅನ್ವಯಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ.
ಅಂದರೆ 4.1b ಸರಿಯಾಗಿದೆಯಾ ಇಲ್ವಾ ಅನ್ನೋದು ಮಾಡುವಂಥದ್ದು ಕೆಲವರು ಮಾಡಿದ್ದಾರೆ. ಇವಾಗ ಬೆಂಗಳೂರಲ್ಲಿ ಸಿವಿಕ್ ಅನ್ನೋ ಒಂದು ಸಂಸ್ಥೆ 8 ತೊಗೊಂಡು ಅದು ವೆಬ್ಸೈಟಲ್ಲಿ ನೋಡಿ ಇದೆಯಾ ಇಲ್ವಾ, ಸರಿಯಾಗಿದೆಯಾ ಇಲ್ವಾ, ಎಲ್ಲ ಅಂಶಗಳನ್ನು ಸೇರಿಸಿದ್ದಾರಾ ಇಲ್ವಾ, ಯಾವಾಗ ಅಪ್ಡೇಟ್ ಮಾಡಿದ್ದಾರೆ, ಈ ರೀತಿಯಾದಂಥ ಮಾಹಿತಿಯನ್ನು ಅಧಿಕಾರಿಗಳ ವಿವರ ಇರ್ಬೋದು ಅಥವಾ ಅವರ ಹಕ್ಕು ಬಾಧ್ಯತೆಗಳಿರ್ಬೋದು, ಫೈಲ್ಗಳ ವರ್ಗೀಕರಣ ಇರ್ಬೋದು ಅಥವಾ ಕಂಪ್ಯೂಟರೈಸೇಷನ್ ಇರ್ಬೋದು. ಸೊ ಇದು ಮೊದಲನೇ ಹಂತ. ಬಹುಶಃ ಈ 4.1a ಮತ್ತು b ಪಕ್ಕಾ ಆಗಿಬಿಟ್ರೆ ಒಂದು 70% ಅರ್ಜಿಗಳು ಕಡಿಮೆ ಆಗುತ್ತೆ. ನಾವು ಹಾಕೋದೇ ಬೇಡ, ಸಿಗತ್ತೆ ನಿಮಗೆ, ಆ ಮಟ್ಟಕ್ಕೆ ತರಬಹುದು. ಆಗಿದೆ ಅದು. ಓಕೆ, ಫೈನ್. ಎರಡನೇ ಕಂಬ ಅಥವಾ ಎರಡನೇ ಭಾಗ ಅಂದರೆ ಅಪ್ಲಿಕೇಶನ್ ಹಾಕಿ ನೀವು ಮಾಹಿತಿಯನ್ನು ಪಡೆಯುವಂಥದ್ದು. ಅಪ್ಲಿಕೇಶನ್ ಅಂದರೆ ಏನರ್ಥ? ಸುಮ್ಮನೆ ಅರ್ಜಿ ಸಲ್ಲಿಸುವಂಥದ್ದು. ಸರಳವಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಸೆಷನಲ್ಲಿ ವೀರೇಶ್ ಅವರು ಇನ್ನೂ ಹೆಚ್ಚು ಹೇಳ್ತಾರೆ, ಬಟ್ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು, ಅದನ್ನು ನೀವು ಟೈಪ್ ಮಾಡಲೇಬೇಕು ಅಂತಿಲ್ಲ, ಕೈಯಲ್ಲಿ ಬರೆದ್ರೂ ನಡೆಯುತ್ತೆ. ಅಂದರೆ ಟೈಪ್ ಮಾಡಿದ್ರೆ ಒಳ್ಳೆಯದು. ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಕಂಪ್ಯೂಟರ್ ಇರುತ್ತೆ, ಸ್ವಲ್ಪ ಸರಾಗ ಆಗಿದೆ. ಅದಕ್ಕೆ ಒಂದು ನಮೂನೆ ಇಲ್ಲ. ಅಂದರೆ ನಮೂನೆ ಹೀಗೆ ಇರಬೇಕು ಅಪ್ಲಿಕೇಶನ್ ಅಂತ ಎಲ್ಲೂ ಇಲ್ಲ, ಕಾನೂನಲ್ಲಿ ಇಲ್ಲ. ಕೆಲವು ಕಡೆ ಯಾವುದೋ ಒಂದು ಬೇರೆ ರಾಜ್ಯಗಳಲ್ಲಿ ಅಪ್ಲಿಕೇಶನ್ ಹೀಗೆ ಇರಬೇಕು ಅಂತ ಮಾಡಿ ಅದನ್ನು RTIನಲ್ಲಿ ತಗೊಂಡು ಅದನ್ನು ಕ್ಯಾನ್ಸಲ್ ಮಾಡಿಸಿರೋ ಪ್ರಸಂಗಗಳು ನಡೆದಿವೆ. ಹೀಗೆ ಇರಬೇಕು ಅಂತಿಲ್ಲ. ಆದರೆ ಸರಾಗವಾಗಿ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಅಪ್ಲಿಕೇಶನ್ನಲ್ಲಿ, ಆ ಅರ್ಜಿಯಲ್ಲಿ ಏನೇನು ಕನಿಷ್ಠ ಮಟ್ಟದ ಮಾಹಿತಿ ಇರಬೇಕು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲು ನಿಮ್ಮ ಹೆಸರು, ನಿಮ್ಮ ವಿಳಾಸ, ಇಮೇಲು, ಮೊಬೈಲು ಇದ್ದರೆ, ಇಲ್ಲದೆ ಹೋದರೆ ಇಲ್ಲ. ಮೂರನೇದು, ಯಾವ ವಿಷಯ ನಿಮಗೆ ಬೇಕು, ಅಂದರೆ ಯಾವ ಮಾಹಿತಿ ನಿಮಗೆ ಬೇಕು. ನಾಲ್ಕನೇದು, ಯಾವ ವರ್ಷಕ್ಕೆ ಸಂಬಂಧಪಟ್ಟಿದೆ, ಇಂಥ ವರ್ಷದಿಂದ ಇಂಥ ವರ್ಷನ. ಕಡೆಯದಾಗಿ 10 ರೂಪಾಯಿನ ಒಂದು ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಶುಲ್ಕ ಅಂದರೆ ಫೀಸ್ ಅಂತ. ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಇದೆ. ಸಾಮಾನ್ಯವಾಗಿ ಪೋಸ್ಟಲ್ ಆರ್ಡರ್ ಹಾಕಿ ಕೊಡುವಂಥದ್ದು, ಭಾಳ ಸರಾಗವಾಗಿ ಮಾಡುವಂಥದ್ದು, ಅಥವಾ ಅಲ್ಲೇ ಕಚೇರಿಗೆ ಹೋಗಿ ಅದನ್ನು ಪಾವತಿ ಮಾಡಿ ಚಲಾನನ್ನು ಕೊಡುವಂಥದ್ದು. ಕರ್ನಾಟಕ ಮಾಹಿತಿ ಆಯೋಗ ಒಂದು ಆರ್ಡ್ರ್ ಕೊಟ್ಟು ಮನಿ ಆರ್ಡ್ರ್ ಮೂಲಕನೂ ಕಳಿಸ್ಬೋದು ಅಂತಿದೆ. ಈವಾಗ ಆನ್ಲೈನಲ್ಲಿ ಅದನ್ನು ಪಾವತಿ ಮಾಡ್ಬೋದು ಅನ್ನೋ ಸೌಲಭ್ಯವನ್ನು ಒದಗಿಸಿದ್ದಾರೆ. ಸೊ ಇದರ ರೀತಿ ಬೇರೆ ರೀತಿಯಲ್ಲಿ ಇದೆ. ಅದನ್ನು ಇಷ್ಟು ಮಾಡಬೇಕು. ಮತ್ತು ನಿಮ್ಮ ಸಿಗ್ನೇಚರು, ನಿಮ್ಮ ಹೆಸರು, ಸಿಗ್ನೇಚರು, ಡೇಟು, ಇದು ಭಾಳ ಕನಿಷ್ಠವಾದಂಥ ಮಾಹಿತಿ ಇರಬೇಕು ಅಂತ. ಈ ಅರ್ಜಿನೇ ಎಷ್ಟೋ ತಕರಾರಿಗೆ ಕಾರಣ ಆಗಿದೆ. ವ್ಯಕ್ತಿಯ ಹೆಸರು ಮಾತ್ರ ಇರಬೇಕು ಅಂತ ಶುರುವಾಯಿತು. ಅಂದರೆ ಯಾರೋ ಒಬ್ಬ ಹೆಸರು ಇರಬೇಕು. ಒಂದು ಸಂಸ್ಥೆ ಹೆಸರಿದ್ದರೆ ಅವ್ರು ಕೊಡೋಕ್ಕಾಗಲ್ಲ ಅಂತ ಅರ್ಥ. ನೀವು ಸಂಸ್ಥೆ ಹೆಸರು ಹಾಕ್ಬಿಟ್ರೆ ಮಾಹಿತಿ ಹಾಕೋ ಕಾನೂನಲ್ಲಿ ಅವಕಾಶ ಇಲ್ಲ. ಸಂಸ್ಥೆಗೆ ಉದಾಹರಣೆಗೆ JLB ರಸ್ತೆ ನಾಗರಿಕರ ವೇದಿಕೆ ಆ ಥರ ಇದ್ದರೆ ಕೊಡೋಲ್ಲ. ಅದ್ರ ಬದಲು ಯಾರೋ ಒಬ್ಬ ಸೆಕ್ರೆಟ್ರಿನೋ ಯಾರ್ದೋ ಒಬ್ಬರ ಹೆಸರು, ಕಾರ್ಯದರ್ಶಿ, JLB ನಾಗರಿಕ ಸಂಸ್ಥೆ ಮೈಸೂರು ಅಂತ ಹೇಳಿದ್ರೆ ಆವಾಗ ಕೊಡಬೇಕಾಗುತ್ತೆ. ಯಾಕೆಂದರೆ ಇದು ಕಾನೂನಲ್ಲಿಲ್ಲ. ಮುಂದೆ ಬಂದಂಥ ತೀರ್ಪುಗಳನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನು ಅಥವಾ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಕೊಟ್ಟಿರುವಂಥ ತೀರ್ಪುಗಳ ಹಿನ್ನೆಲೆಯಲ್ಲಿ ಏನಾಗಿದೆ, ವ್ಯಕ್ತಿಯ ಹೆಸರಿದ್ದರೆ ಸಾಕು, ಅಡ್ರೆಸ್ ಯಾವುದಾದ್ರೂ ಪರವಾಗಿಲ್ಲ, ಅವನು ಕೊಡಬೇಕು. ವ್ಯಕ್ತಿಯ ಹೆಸರು ಮತ್ತು ಸಿಗ್ನೇಚರು ಇರಬೇಕು. ಆಯಿತಾ? ಇವಾಗ ನೀವು ಒಂದು ಸಂಸ್ಥೆಯ ಪರವಾಗಿ, ಇವಾಗ ಈ ನಿಮ್ಮ ಸಂಸ್ಥೆಯ ಪರವಾಗಿ ನೀವು ಕೇಳ್ಬೋದು, ಅದರ ಅಡ್ರೆಸ್ ಕೊಡ್ಬೋದು. ಆದರೆ ನಿಮ್ಮ ಹೆಸರು ಮತ್ತು ಸಿಗ್ನೇಚರು ಇರಲೇಬೇಕು ಅಂತ ಒಂದು ಕಡ್ಡಾಯಗೊಳಿಸಿದ್ದಾರೆ. ಇವತ್ತು ಯಾವ ಮಾಹಿತಿ ಕೇಳ್ಬೋದು? ಬಹುಶಃ RTI ಹೋರಾಟಗಾರರಿಗೆ, RTI ಕಾರ್ಯಕರ್ತರಿಗೆ ಅಂತ ಒಂದು ಆ ಪದ ಬಳಸಲ್ಲ ಅಂದ್ರೂ ಹೇಳ್ತಾ ಇದ್ದೀನಿ.
ಕೆಟ್ಟ ಹೆಸರು ಬಂದಿರೋದು ಇದರಿಂದ. ನಾನು ನೋಡಿದ್ದೀನಿ ಬೇರೆ ಬೇರೆ ಕಚೇರಿಗಳಿಗೆ ಹೋದಾಗ, ಯಾವ ಕಚೇರಿ ಅಂತ ನಾನು ಹೇಳಲ್ಲ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಟೀಚ್ ಮಾಡೋವಾಗ ಅವ್ರು ತೋರಿಸ್ತಾರೆ RTI ಅಪ್ಲಿಕೇಶನ್ಸ್ನ. 6 ಪುಟನ ಒಬ್ಬ ಮನುಷ್ಯ ಬರಿತಾನೆ, 6 ಪುಟದ ಮಾಹಿತಿಯನ್ನು. ಇನ್ನೊಬ್ಬ, ಇದು ಸೆಂಟ್ರಲ್ಲು, ಅದು 10 ಪುಟ ಇದೆ. ಗಂಡ ಹೆಂಡತಿ ಇಬ್ಬರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, 10 ಪುಟದ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಸಾಧ್ಯನಾ ಇದು? ಬೇಕಾ ಇದು ನಮಗೆ? ಈ ವಿಷಯದಲ್ಲಿ ನಾನು ಸ್ವಲ್ಪ ಸಿಸ್ಟಮ್ ಕಡೆ ಪರವಾಗಿ ಮಾತಾಡ್ತೀನಿ. ಯಾಕೆಂದರೆ ಮಾಹಿತಿ ಹಕ್ಕು ಅನ್ನೋದು ಒಂದು ಸಾಧಾರಣವಾದ ಮನುಷ್ಯ ತನ್ನ ಅವಶ್ಯಕತೆಗೆ, ತನ್ನ ಸಮಾಜಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ಕೇಳುವಂಥದ್ದು. ಅಥವಾ ಇನ್ನೊಂದು ಅಪ್ಲಿಕೇಶನ್ ಹಾಕಿ ಇನ್ನೊಂದು ಕೇಳಿ, ಏನು ತೊಂದರೆ ಇಲ್ಲ. ಒಂದು ಅಪ್ಲಿಕೇಶನಲ್ಲಿ ಎಷ್ಟು ಕೇಳೋಕ್ಕೆ ಸಾಧ್ಯ? ಇದನ್ನೆಲ್ಲ ಮಾಡಿ ಈ ರೀತಿ ಜಾಸ್ತಿ ಮಾಹಿತಿ ಕೇಳಿದ್ರಿಂದ ಏನು ಮಾಡಿದ್ರು, ನಮ್ಮ ಕರ್ನಾಟಕ ಸರ್ಕಾರದವರು ಒಂದು ಹೊಸ ನಿಯಮ ತಂದರು. ಅದನ್ನು ರೂಲ್ 14 ಅಂತ ಕರಿತೀವಿ. ಏನು ಮಾಡಿಬಿಟ್ರು, ಒಂದು ಅಪ್ಲಿಕೇಶನ್ನಲ್ಲಿ ಒಂದು ಮಾಹಿತಿ ಮಾತ್ರ ಕೇಳಬೇಕು, ಪ್ರಶ್ನಾರ್ಥಕವಾಗಿದ್ದರೆ ಅದಕ್ಕೆ ಕೊಡೋದಿಲ್ಲ. ನೀವು ಕೇಳೋ ಮಾಹಿತಿ 150 ಪದಗಳಿಗೆ ಸೀಮಿತವಾಗಿರಬೇಕು. ಈ ಥರ ನಿಯಮ ತಂದರು. ಇವಾಗ ನೀವೇನು ಮಾಡಬೇಕು, ಆ ನಿಯಮಕ್ಕೆ ಬದ್ಧವಾಗಿ ನಡ್ಕೋಬೇಕಾಗತ್ತೆ. RTI ಆ್ಯಕ್ಟಿಗಿಂತ ಈ ಕರ್ನಾಟಕ ಸರ್ಕಾರದ RTI ರೂಲ್ ನಂಬರ್ 14 ನೀವು ಒಂದೊಂದು ಕಾಪಿ ಇಟ್ಕೊಳ್ಳೇಬೇಕು. ಒಂದು ವಿಷಯಕ್ಕೆ ಅಂತಾರೆ. ಏನು ಒಂದು ವಿಷಯ ಅಂದರೆ, ಸರ್ಕಾರದ ದೃಷ್ಟಿಯಿಂದ ನೋಡಿ ಒಂದು ವಿಷಯ ಅಂದರೆ ಏನು? ಇವಾಗ NREG ಬಗ್ಗೆ ಕೇಳ್ತೀರಾ, ಒಂದು 4 ಪ್ರಶ್ನೆ ಕೇಳಿದ್ದೀರಾ ಅಂತ ಅಂದ್ಕೊಳ್ಳೋಣ. 4 NREGಗೆ ಸಂಬಂಧಪಟ್ಟರೆ ಅದು ಒಂದೇ ವಿಷಯ ತಾನೇ. ಒಂದು ಪ್ರಕರಣ ಇದೆ. ಈ ಯಾರೋ ಒಬ್ಬರು ಒಂದು ಸಾರ್ವಜನಿಕ ಪ್ರಾಧಿಕಾರನ ಕೇಳಿದರು, 224 ಜನ MLAಗಳದ್ದು ಆಸ್ತಿ ವಿವರವನ್ನು ಕೊಡಿ ಅಂತ. ಆಯಿತಾ? ಆ ಪ್ರಾಧಿಕಾರದವರು 224 ಅಪ್ಲಿಕೇಶನ್ ಹಾಕಿ ಅಂದರು. ಇವ್ರು ಕೇಳಿರೋದೇನು? ಅದು ಒಂದೇ ವಿಷಯನೂ ಅಲ್ವಾ? ಆದರೆ ಸಿಕ್ಕಾಕೊಂಡಿದೆ ಅದು. ಈ ರೀತಿ ಒಂಥರ ವ್ಯಾಖ್ಯಾನ ಮಾಡೋವಾಗ ಅವ್ರದ್ದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಅದು ಕೋರ್ಟ್ಗೆ ಹೋಗಿ ಎಲ್ಲೆಲ್ಲೋ ಆಗಿ ನಿರ್ಧಾರ ಆಗಿದೆ. ಆದ್ದರಿಂದ ನೀವು ಮಾಹಿತಿ ಹಕ್ಕು ಬಳಸೋರು ಇನ್ನು ಮುಂದೆ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಒಂದು ರೀತಿಯಾದಂಥ ಸ್ಪಷ್ಟತೆ ಇರಬೇಕು ನಿಮಗೆ. ಏನು ಮಾಹಿತಿ ಬೇಕು ನಿಮಗೆ? ಮಾಹಿತಿ ಹಕ್ಕು ಎಲ್ಲೂ ಓಡೋಗೋದಿಲ್ಲ. ಅರ್ಜೆಂಟಲ್ಲಿ ನೀವು 8 ಪ್ಯಾರ ಬರೆಯೋಕ್ಕೆ ಹೋಗಬೇಡಿ. ಒಂದು ಮಾಹಿತಿಯನ್ನು ಕೇಳಿ, ಅದರ ಬಗ್ಗೆ ಏನು ಗಮನ ಹರಿಸ್ಬೇಕೋ ಅದನ್ನು ಮಾಡಿ, ಆಮೇಲೆ ಬೇಕಾದರೆ ಇನ್ನೊಂದು ಮಾಹಿತಿಯನ್ನು ಕೊಡುವಂಥದ್ದು ನಾವು ಮಾಡಬೇಕಾಗಿರುವಂಥದ್ದು ಆಗತ್ತಲ್ವಾ? ಸೊ ಇದು ಮೂರನೇ ಒಂದು ಸಣ್ಣ ಸಮಸ್ಯೆ ಶುರುವಾಗಿತ್ತು. ಶುಲ್ಕ ಕಟ್ಟೋದು. ಶುಲ್ಕ ಅಂದರೆ ಯಾವಾಗ 2 ರೀತಿಯಾದಂಥ ಶುಲ್ಕ ಇದೆ. ಒಂದು ಅರ್ಜಿ ಶುಲ್ಕ, ಇನ್ನೊಂದು ಹೆಚ್ಚುವರಿ ಶುಲ್ಕ ಅಂತ ಒಂದು ಈ ಅರ್ಜಿ ಶುಲ್ಕ ಅಂದರೆ ನೀವು ಅರ್ಜಿ ಜೊತೆ ಸಲ್ಲಿಸುವಂಥ ಒಂದು ಅಪ್ಲಿಕೇಶನ್ ಫೀ. ನಾನು ಒಂದು ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಸಲಹೆಗಾರನ ಕೆಲಸ ಮಾಡ್ತಾಯಿದ್ದೆ, ಸಲಹೆಗಾರ ಅಷ್ಟೇ. ಅಲ್ಲಿಗೊಂದು RTI ಅರ್ಜಿ ಬಂತು. ಏನದು ಅಂದರೆ, ಯಾರೋ ನನ್ನ ಸ್ನೇಹಿತನೇ ಇರಬೇಕು ಅಥವಾ ನನಗೆ ಆಗದೇ ಇರೋರು ಇರಬೇಕು, ಗೊತ್ತಿಲ್ಲ. ಮುರಳೀಧರನ್ ಅವ್ರಿಗೂ ಮತ್ತು ನಿಮ್ಮ ಸಂಸ್ಥೆಗೂ ಅವ್ರನ್ನ ಅಪಾಯಿಂಟ್ ಮಾಡೋದಕ್ಕೆ ಮಾಡಿಕೊಂಡಿರುವ ಒಪ್ಪಂದದ ಪ್ರತಿಯನ್ನು ಕೊಡಿ ಅಂತ ಕೇಳಿದೆ. ಫೈನ್, ವೆರಿ ಗುಡ್. ನನ್ನನ್ನು ಕೇಳಿದ್ರೇ ಕೊಟ್ಬಿಡ್ತಾ ಇದ್ದೆ ನಾನು. ಅರ್ಜಿ ಹಾಕಿದ್ರು. ಅದು 3 ಪುಟ ಇತ್ತು ಅಷ್ಟೇ, 3 ಪುಟ. ಅದನ್ನು ವೆಬ್ಸೈಟಲ್ಲೂ ಹಾಕಿದ್ರು. ಬಟ್ ಎನಿವೆ ಅವ್ರಿಗೆ ಲಿಖಿತವಾಗೇ ಬೇಕು ಅಂತ ಕೇಳಿ ಆಯಿತು, ಅದೆಲ್ಲ ಆಯಿತು. ನಮ್ಮಲ್ಲಿದ್ದ PIO ಸಾರ್ವಜನಿಕ ಮಾಹಿತಿ ಅಧಿಕಾರಿ ಏನು ಮಾಡಿದ್ರು,
₹6 ತಾನೇ, ಯಾಕೆ ಅಂಥೇಳಿ ಹೆಚ್ಚುವರಿ ಶುಲ್ಕ ₹2 ಪ್ರಕಾರ ಯಾಕೆ ₹6 ಅಂಥೇಳಿ ಫ್ರೀಯಾಗಿ ಕಳಿಸ್ಬಿಟ್ರು. ಸರಿ, ಅದು ತಲುಪ್ತು ಅವರಿಗೆ. ಆ ಮನುಷ್ಯರೇನು, ಆ ವ್ಯಕ್ತಿ ಏನು ಮಾಡಿದ್ರು, ಅರ್ಜಿ ಸಲ್ಲಿಸಿದವರು, ನಾನು ಕಟ್ಟಿರೋದು ಅರ್ಜಿ ಶುಲ್ಕ ₹10, ಇಲ್ಲಿ ಆಗಿರೋದು ₹6, ₹4 ವಾಪಸ್ ಕೊಡಿ ಅಂತ ಕೊಂಡ್ರು. ಆಯಿತಾ? ಈ ನಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ನನ್ನನ್ನು ಕೇಳಿದ್ರು, ಸರ್ ನೀವು RTI ಪ್ರಚಂಡರು, ದಯವಿಟ್ಟು ಸಲ ತರಬೇತಿಗೆ ಹೋಗ್ತಿರಲ್ಲ, ಏನು ಮಾಡೋದು ಇದಕ್ಕೆ ಅಂತ. ಈ ಥರ ಅರ್ಜಿ ಶುಲ್ಕವನ್ನು ಬೇರೆ ದಿಕ್ಕೆ ಸರಿ ಹೊಂದಿಸೋದಕ್ಕೆ ಎಲ್ಲೂ ಪ್ರಾವಿಷನ್ ಇರೋದಿಲ್ಲಪ್ಪ ಅಂತ ನಾನು ಹೇಳಿದೆ, ಅಲ್ಪಜ್ಞಾನದಿಂದ ಹೇಳಿದೆ. ಜೊತೆಗೆ ಆವಾಗ DPIRನಲ್ಲಿ ಒಬ್ಬರು ಈ ಮಾಹಿತಿ ಹಕ್ಕು ಕಾನೂನಿಗೆ ರೂಲ್ಸ್ ಮಾಡದಂಥ ಅಧಿಕಾರಿ ಒಬ್ಬರು ಇದ್ದರು, ಅವ್ರ ಹೆಸರು ಬೇಡ, ಇದ್ದರು. ಅವ್ರನ್ನ ಕೇಳಿದೆ ನಾನು, ಇದಕ್ಕೊಂದು ಸ್ಪಷ್ಟೀಕರಣ ಕೊಡಿ ಅಂತ. ಅವರು ಪಾಪ ಬರೆದ್ರು, ಅರ್ಜಿ ಶುಲ್ಕವನ್ನು ಬೇರೆ ಯಾವುದೇ ಶುಲ್ಕಕ್ಕೆ ಸರಿ ಹೊಂದಿಸುವಂತಿಲ್ಲ ಅಂತ ಕರೆಕ್ಟಾಗಿ ಕೊಟ್ಟರು. ನಮ್ಮ PIO ಏನು ಮಾಡಿದ್ರು, ಇದು ಸರಿ ಹೊಂದಿಸೋಕ್ಕಾಗೋದಿಲ್ಲ, ನಾವು ವಾಪಸ್ ಕೊಡೋದಿಲ್ಲ ₹4 ಅಂತ ಬರೆದ್ರು. ಆ ವ್ಯಕ್ತಿ ಏನು ಮಾಡ್ದ, ಅರ್ಜಿದಾರ ಅಪೀಲ್ ಹೋದರು. ನಮ್ಮ ಅಪೇಲೆಟ್ ಅಧಿಕಾರಿನೂ ಹಾಗೆ ಹೇಳಿದ್ರು. ಅವರು ಆಯೋಗಕ್ಕೆ ಹೋದರು, ಏನಂತ, ನಂಗೆ ₹4 ವಾಪಸ್ ಬರಬೇಕಂತ. ಹೇಗೆ ಸಾಧ್ಯ ಅಂತ ಇವ್ರು ಕೇಳಿದ್ರು ಆಯೋಗದಲ್ಲಿ. ನೋಡಿ, ಈ ನಿಯಮದಲ್ಲಿ ಏನು ಹೇಳುತ್ತೆ ಅಂದರೆ, ಆರಂಭಿಕ ಶುಲ್ಕ ₹10 ಅಂತ ಇದೆ, ಅರ್ಜಿ ಶುಲ್ಕ ಅಂತ ಇಲ್ಲ ಅಂತ ಆರ್ಗ್ಯೂ ಮಾಡೋದು. ಒಳ್ಳೆ ಪಾಯಿಂಟ್ ಅದು. ಇವತ್ತಿಗೂ ನಿಮಗೆ ನೋಡಿದ್ರೆ RTI ರೂಲ್ಸಲ್ಲಿ, ಕರ್ನಾಟಕ ರೂಲ್ಸಲ್ಲಿ ಆರಂಭಿಕ ಶುಲ್ಕ ಅಂತ ಇದೆಯೇ ಹೊರತು ಅರ್ಜಿ ಶುಲ್ಕ ಅಂತ ಇಲ್ಲ. ಆಯೋಗ ಏನು ಮಾಡ್ತು, ಒಂದು ಆರ್ಡರ್ ಕೊಡ್ತು, ಅರ್ಜಿದಾರರಿಗೆ ₹4 ವಾಪಸ್ ಕೊಡೋದು, ಜೊತೆಗೆ 5 ಪುಟ ಇದ್ದರೆ ಅದನ್ನು ಉಚಿತವಾಗಿ ಕೊಡೋದು. ಇದು ಭಾಳ ಮಹತ್ವವಾದ ಆರ್ಡ್ರು. ನಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಏನು ಮಾಡಿದ್ರು, ಒಂದು ಅರ್ಧ ದಿನ ಕೂತ್ಕೊಂಡು ₹4 ಒಂದು ಚೆಕ್ ಬರೆದು ಒಂದು ₹100-150 ಖರ್ಚು ಮಾಡಿ ಅದನ್ನು ರಿಜಿಸ್ಟ್ರ್ ಪೋಸ್ಟ್ಗೆ ಹಾಕಿದ್ರು. ₹4 ಮಾಡಲೇಬೇಕಲ್ಲ. ಸೊ ಇವಾಗ ಏನಾಗಿದೆ, ಅದು ಹಳೆ ನನ್ನ ಪ್ರಕರಣ ಬಿಡಿ, 5 ಪುಟ ಇವಾಗ ಫ್ರೀ ಅಂತ ಆಯಿತು. ಸೊ ನಿಮಗೆ 5 ಪುಟ ಇತ್ತು ಅಂದರೆ, ಇವಾಗ ನಾವು ಎಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೂ ಹೇಳ್ತಾ ಇದ್ದೀವಿ, 5 ಪುಟ ಫ್ರೀಯಾಗಿ ಕೊಟ್ಬಿಡಿ, ತಲೆ ಕೆಡಿಸ್ಕೊಬೇಡಿ ನೀವು ಅಂತ. ಇದು ಹೇಗೆ ಅಂದರೆ ಕಾನೂನಲ್ಲಿಲ್ಲ. ಸೊ ಎನಿವೆ, ಅದು ವ್ಯಾಖ್ಯಾನ ಅಥವಾ ಒಂದು ಕೇಸ್ ಸ್ಟಡಿಯಿಂದ ಆ ಥರ ಬಂದಿರತಕ್ಕಂಥ. ಜೊತೆಗೆ BPLಗೆ ಒಂದಿಷ್ಟು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. BPL ಅವ್ರಿಗೆ ಅರ್ಜಿ ಶುಲ್ಕ ಇಲ್ಲ, ವಿನಾಯಿತಿ. ಜೊತೆಗೆ ಒಂದು 150 ಪುಟನ 100 ಪುಟ ಫ್ರೀಯಾಗಿ ಕೊಡಬೇಕು ಅಂತಲೂ ಇದೆ. ಸೊ ಅದು ಹೆಚ್ಚುವರಿ ಶುಲ್ಕ ಅಂದರೆ ₹200 ತೊಗೊಳ್ಳೋ ಹಾಕಿಲ್ಲ ಅಂತ 2 ಅಂಶಗಳು ಬಂದಿವೆ. ಸೊ ಇದು ನೀವು ಗ್ಯಾಪ್ಕ ಇಟ್ಕೋಬೇಕು, ಅರ್ಜಿ ಹಾಕೋರು ಯಾವ ರೀತಿ ಅನ್ನೋದು. ನೆಕ್ಸ್ಟ್ ಬರುತ್ತೆ, BPL ಹಾಕಿದವ್ರಿಗೆ ಕೆಲವು ಸಲ ಅರ್ಜಿ ತಿರಸ್ಕಾರ ಆಗಿದೆ. ಯಾಕೆ? ಎಲ್ಲರೂ BPL ಕಾರ್ಡ್ ಹಾಕ್ತಾ ಇದ್ದೀರ, ರೇಷನ್ ಕಾರ್ಡ್ಗೂ ಅದಕ್ಕೂ ಸಂಬಂಧ ಇಲ್ಲ. ಆಹಾರ ಇಲಾಖೆಯವರು ಒಂದು ನೋಟಿಫಿಕೇಷನ್ನೇ ಕೊಟ್ಟುಬಿಟ್ಟಿದ್ದಾರೆ, BPL ರೇಷನ್ ಕಾರ್ಡು ಕೇವಲ ರೇಷನ್ ತೊಗೊಳೋದಕ್ಕೆ ಮಾತ್ರ ಹೊರತು ನೀವು BPL ಅಂತ ಪ್ರೂವ್ ಮಾಡೋದಕ್ಕಲ್ಲ. ಸೊ ಸರ್ಕಾರ ಅಥವಾ ಲೋಕಲ್ ಅಥಾರಿಟಿ ಯಾರೋ ಕೊಡುವಂತಹ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಈ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿ ಅಥವಾ ಬೇರೆ ಹೆಚ್ಚುವರಿ ಶುಲ್ಕದಲ್ಲಿ ವಿನಾಯಿತಿ ಗೆಲ್ಲಕ್ಕೆ ಸಾಧ್ಯತೆ ಇದೆ. ನೋಡಿ, ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಕಾನೂನು ಬಂದ ಮೇಲೆ. ಸೊ ಇದು ಅರ್ಜಿ ಶುಲ್ಕ ಅಂಥದ್ದು. ಇಷ್ಟು ಅರ್ಜಿಗೆ ಸಂಬಂಧಪಟ್ಟಂಥದ್ದು. ಇನ್ನು ಬೇಕಾದಷ್ಟು ಕೇಸ್ ಸ್ಟಡೀಸ್ಗಳು ಬಂದಿವೆ, ಅದೆಲ್ಲವನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ ಅರ್ಜಿಗಳು. ಮೂರನೇದು ರೆಸ್ಪಾನ್ಸ್ ಫ್ರಮ್ ದಿ ಗವರ್ನಮೆಂಟ್. ಅಂದರೆ ಸರ್ಕಾರ ಯಾವಾಗ ನಿಮಗೆ ರೆಸ್ಪಾನ್ಸ್ ಕೊಡಬೇಕು, ಇದೊಂದು ದೊಡ್ಡ ತಲೆನೋವು. ನೀವು ಅರ್ಜಿ ಸಲ್ಲಿಸಿದ 30 ದಿನದಲ್ಲಿ ನಿಮಗೊಂದು ರೆಸ್ಪಾನ್ಸ್ ಬರಬೇಕು. ಇದು ರೆಸ್ಪಾನ್ಸ್ ಮಾತ್ರ, ಮಾಹಿತಿನೇ ಬರುತ್ತೆ ಅನ್ನೋ ಖಚಿತತೆ ಇಲ್ಲ.
ನಿಮ್ಮ ಅರ್ಜಿ ಬಂದಿದೆ, ಇಷ್ಟು ಮಾಹಿತಿ ಕೇಳಿದ್ದೀರಾ ಅಥವಾ ಇದೆ ಇಲ್ಲ ಏನೋ ಒಂದು, ಅದನ್ನು ಆ ಒಂದು ಜವಾಬು ಬರೋದಕ್ಕೆ 30 ದಿನ ಬೇಕಾಗುತ್ತೆ. ಇದು 30 ದಿನ ಅಂದರೆ ವರ್ಕಿಂಗ್ ಡೇಸ್ ಅಲ್ಲ, ಟೋಟಲ್ 30 ಡೇಸ್. ಮಧ್ಯೆ 10 ದಿನ ರಜಾ ಬಂದ್ರೂ 30 ದಿನದೊಳಗೆ ಬರಬೇಕು ಅಂತ. ಸೊ 30 ದಿನ ನೀವು ಕಾಯಬೇಕು. ನಾವು ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತಾ ಇರ್ತೀವಿ, 30 ದಿನದವರೆಗೂ ಕಾಯಬೇಡಿ, ಆದಷ್ಟು ಬೇಗ ಅದನ್ನು ಕೊಟ್ಬಿಡಿ ಅಂತ. ಅಂದರೆ ಏನೋ ಒಂದು ರೆಸ್ಪಾನ್ಸ್ ಕೊಡೋಕ್ಕೇನೋ 5-6 ದಿನದಲ್ಲಿ ಕೊಡೋಕ್ಕೆ ಸಾಧ್ಯತೆ ಇದೆ, 10 ದಿನದಲ್ಲಿ ಕೊಡೋಕ್ಕೆ ಸಾಧ್ಯತೆ ಇದೆ. ಇವಾಗೆಲ್ಲೋ ಇನ್ನೊಂದು ಪ್ರಕರಣ ನಡೀತು. ಈ ರೆಸ್ಪಾನ್ಸ್ ಕೊಡದೇ ಇದ್ದರೆ ಏನಾಗುತ್ತೆ, 30 ದಿನದಲ್ಲಿ ಕೊಡದೇ ಇದ್ದರೆ ವಿಳಂಬ ಆದರೆ ನೀವು ಅಪೀಲ್ಗೆ ಹೋಗೋ ಚಾನ್ಸಸ್ ಇದೆ, ಅಥವಾ ಹೋಗ್ಬೋದು ಅನ್ನೋ ಅಧಿಕಾರ ನಿಮಗಿದೆ. ಅದು ಮುಂದಕ್ಕೆ ಬರ್ತೀನಿ ನಾನು. ಸೊ 30 ದಿನ ಒಂದು ಕೊಟ್ಟಿದ್ದಾರೆ. ಅವರು 30 ದಿನದಲ್ಲಿ ಏನೇನು ಮಾಡಬೇಕು ಸರ್ಕಾರಿ ಅಧಿಕಾರಿ ಅಂದರೆ ಮಾಹಿತಿ ಅಧಿಕಾರಿ. ನಾನು ಅರ್ಜಿ ಹಾಕೋಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ ಅಂದರೆ, ಯಾವ ಮಾಹಿತಿ ಯಾವ ಪ್ರಾಧಿಕಾರದಲ್ಲಿ ಸಿಗುತ್ತೆ ಅನ್ನೋ ಖಚಿತವಾದ ಪಡಿಸ್ಕೊಳ್ಳೋದು ನಿಮ್ಮ ಕೆಲಸ. ತಪ್ಪಾಗಿ ಮಾಡಿದ್ರೂ ಬೇರೆ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ, ಅದಕ್ಕೆ ಆಮೇಲೆ ನೋಡೋಣ. ಆದರೆ ಕನಿಷ್ಠ ಯಾವ ಮಾಹಿತಿ ಎಲ್ಲಿರ್ಬೋದು ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದು ನಿಮ್ಮ ಕೆಲಸ ಅಂತ. ಸೊ ದಟ್ ಈ ಪ್ರಾಬ್ಲಮ್ ತಪ್ಪತ್ತೆ. ನಮ್ಮದಲ್ಲ, ನಮಗೆ ಸಂಬಂಧಪಟ್ಟಿದ್ದಲ್ಲಿ ನಮ್ಮ ಹತ್ರ ಇಲ್ಲ ಅಂತ ವಾಪಸ್ ಬರೋದಂಥದ್ದು. ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, 4.1b 4.1a, ಮುಖ್ಯವಾಗಿ 4.1b ಸರಿಯಾಗಿ ಓದಬೇಕಾಗತ್ತೆ. ಅಂದರೆ ಯಾವ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ, ಅದರಲ್ಲಿ ಸ್ವಲ್ಪ ನಿಮಗೆ ಒಂದಿಷ್ಟು ಇದು ಸಿಕ್ಕತ್ತೆ, ಸುಳಿವು ಸಿಕ್ಕತ್ತೆ, ಈ ರೀತಿ ಇರ್ಬೋದು ಅಂತ. ಸೊ ಆ 30 ದಿನಕ್ಕೆ ನೀವು ಅವ್ರೇನು ಮಾಡಬೇಕು, ಸಾರ್ವಜನಿಕ ಮಾಹಿತಿ ಅಧಿಕಾರಿ, ನೀವು ಕೇಳಿರೋ ಮಾಹಿತಿ ಇಷ್ಟು ಪುಟ ಇದೆ, ಇದನ್ನು ನಾವು ನಿಮಗೆ ಸಲ್ಲಿಸಬೇಕಾದ್ರೆ ನೀವು 1 ಪುಟಕ್ಕೆ 2 ರೂಪಾಯಿ ಪ್ರಕಾರ ಹೆಚ್ಚುವರಿ ಶುಲ್ಕವನ್ನು ಪಾವತಿ ಮಾಡಬೇಕು. ಆ ನಂತರ ನಿಮಗೆ ಮಾಹಿತಿಯನ್ನು ಕಳಿಸ್ತೀವಿ ಅಂತ ಅವ್ರು ನಿಮಗೆ ರಿಪ್ಲೈ ಕೊಡಬೇಕು. ಜೊತೆಗೆ ನಾನು ಲೆಕ್ಕ ಹಾಕಿದ್ದೀನಲ್ಲ ಅರ್ಜಿ ಇದು ಹೆಚ್ಚುವರಿ ಶುಲ್ಕಕ್ಕೆ, ಅದಕ್ಕೇನಾರೋ ನಿಮ್ಮದು ತಕರಾರಿದ್ದರೆ ನೀವು ಯಾರಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಅನ್ನೋದನ್ನು ಅವ್ರು ಹೇಳಬೇಕು ನಿಮಗೆ. ಉದಾಹರಣೆಗೆ 5 ಪುಟದ ಒಂದು ಮಾಹಿತಿಗೆ 500 ರೂಪಾಯಿ ಕಟ್ಟು ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡೋದು ನಿಮ್ಮ ಕೆಲಸ. ಅಂದರೆ ನಿಮ್ಗೆ ಅಧಿಕಾರ ಇದೆ. 5 ಪುಟಕ್ಕೆ 10 ರೂಪಾಯಿ, ಇವಾಗ ಹೇಳಿದ ಪ್ರಕರಣದ ಪ್ರಕಾರ ಉಚಿತ ಬರಬೇಕು. ಬೇಡ, ಉಚಿತ ಬೇಡ, ಅಟ್ಲೀಸ್ಟ್ 100 ಪುಟ ಇದೆ ಅಂತ ಇಟ್ಕೊಳ್ಳೋಣ, 200 ರೂಪಾಯಿ ಕಟ್ಟಬೇಕು. 200ರಲ್ಲಿ 10 ಪುಟಕ್ಕೆ 20 ರೂಪಾಯಿ ಹೋಯಿತು, 190 ರೂಪಾಯಿ ಕಟ್ಟಬೇಕು ನೀವು. ಇದು ಕರ್ನಾಟಕಕ್ಕೆ ಮಾತ್ರ ಹೇಳ್ತಾ ಇರೋದು ನಾನು. ಸೊ ಈ ಕ್ಯಾಲ್ಕುಲೇಷನನ್ನು ನಿಮ್ಮ ಒಂದು ರೆಸ್ಪಾನ್ಸಲ್ಲಿ ಇರಬೇಕು. ನಿಮಗೇನಾರ ತಕರಾರಿದ್ದರೆ ಆ ಮಾಹಿತಿ ಅಧಿಕಾರಿ ಅಂದರೆ ಇದು ಮೇಲ್ಮನವಿ ಪ್ರಾಧಿಕಾರಿ ಯಾರಿದ್ದಾರೋ ಅವರಲ್ಲಿ ಈ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಅವರ ಹೆಸರು, ವಿಳಾಸ, ಫೋನ್ ನಂಬರು ಅಥವಾ ಇಮೇಲು ಅದೆಲ್ಲ ಇರಬೇಕು ಅಂತ. ಸೊ ಇದು ಅಲ್ಲಿಂದ ಬರುವಂಥ ರೆಸ್ಪಾನ್ಸ್ ವಿಷಯ. ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಈಗ ಹೇಳಿದಾಗೆ ಮಾಹಿತಿಯನ್ನು ಕೊಡುವಂಥ ರೆಸ್ಪಾನ್ಸ್. ಇನ್ನೊಂದು ರೀತಿ ರೆಸ್ಪಾನ್ಸ್ ಏನಪ್ಪ ಅಂದರೆ, ನಮ್ಮಲ್ಲಿ ಇಲ್ಲ, ಬೇರೆ ಯಾವುದೋ ಮತ್ತೊಂದು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳುವಂಥ ಪರಿಸ್ಥಿತಿಯೂ ಬರ್ಬೋದು. ಅಂದರೆ ಇವಾಗೇನು ಬರುತ್ತೆ, ಇಲ್ಲಿ ಟ್ರಾನ್ಸ್ಫರ್ ಆಫ್ ಅಪ್ಲಿಕೇಶನ್ ಬರುತ್ತೆ. ನೀವು ತಹಶೀಲ್ದಾರ್ ಆಫೀಸಿಗೆ ಹಾಕಿದ್ದೀರ, ಅದು ಇನ್ಯಾವುದೋ ಕಚೇರಿಗೆ ಸಂಬಂಧಪಟ್ಟಂಥ ಮಾಹಿತಿ, ಅದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿ ಇರ್ಬೋದು, ಅಥವಾ ಇನ್ಯಾವುದೋ NRE ಸಂಬಂಧಪಟ್ಟಿದ್ದಿರ್ಬೋದು, ಏನೋ ಒಂದು ಬೇರೆ ಇರ್ಬೋದು, ಜಿಲ್ಲಾ ಪಂಚಾಯತ್ಗೆ ಇರ್ಬೋದು. ಅಂದರೆ ಒಟ್ಟಿನಲ್ಲಿ ನಿಮ್ಮ ಅರ್ಜಿ ಸರಿಯಾದ ಪ್ರಾಧಿಕಾರಕ್ಕೆ ಹೋಗಿಲ್ಲ ಅಂತ ಅನಿಸಿದ್ರೆ ಆ ಅರ್ಜಿಯನ್ನು ನಿಮಗೆ ವಾಪಸ್ ಕಳಿಸೋ ಹಾಗಿಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿ. ಎಲ್ಲಿ ಇರಬಹುದೋ ಮಾಹಿತಿ ಅಥವಾ ಎಲ್ಲಿದೆ ಅಂತ ಇವ್ರಿಗೆ ಅನಿಸುತ್ತೋ ಅಲ್ಲಿಗೆ ಅದನ್ನು ವರ್ಗಾವಣೆ ಮಾಡಬೇಕು. ಇದಕ್ಕೆ ಅವ್ರಿಗಿರೋ ಕಾಲಾವಕಾಶ 5 ದಿನ. ಅಂದರೆ ಟ್ರಾನ್ಸ್ಫರ್ ಆಫ್ ಅಪ್ಲಿಕೇಶನ್ ಶುಡ್ ಬಿ ಡನ್ ವಿತಿನ್ 5 ಡೇಸ್ ಅಂತ ಅರ್ಥ. ಅಲ್ಲೇನು ಬರೀಬೇಕು,
ಅರ್ಜಿದಾರರಿಗೆ ಉತ್ತರ ಕೊಡುವಾಗ ನೀವು ಕೇಳಿರೋ ಮಾಹಿತಿ ನಮ್ಮ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಇಂಥ ಬೇರೆ ಪ್ರಾಧಿಕಾರದಲ್ಲಿದೆ, ದಯವಿಟ್ಟು ನೀವು ಆ ಒಂದು ಪ್ರಾಧಿಕಾರವನ್ನು ಸಂಪರ್ಕ ಮಾಡುವುದು, ನಿಮ್ಮ ಅರ್ಜಿಯನ್ನು ಅವರಿಗೆ ವರ್ಗಾವಣೆ ಮಾಡಿದ್ದೀವಿ. ಇಷ್ಟಲ್ಲದೆ ನೀವು ಮತ್ತೊಮ್ಮೆ ಆ ಪ್ರಾಧಿಕಾರದಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಿಲ್ಲ ಅಂತ ಕೂಡ ಹೇಳಬೇಕಾಗುತ್ತೆ. ಇಷ್ಟಿರಬೇಕು ಆ ಲೆಟ್ರಲ್ಲಿ. ನಾವುಗಳೆಲ್ಲ ಏನು ಮಾಡಿದ್ದೀವಿ ಅಂದರೆ, ಕೆಲವು ಎನ್ ಜಿ ಒಗಳು ಅಥವಾ ಕಾರ್ಯಕರ್ತರು, ನಿಮ್ಮ ಥರ ಕಾರ್ಯಕರ್ತರು ಅಥವಾ ಮಾಹಿತಿ ಹಕ್ಕು ಬಂದು ಹೊಸರಲ್ಲಿ ಇದ್ರದ್ದೆಲ್ಲ ಫಾರ್ಮ್ಯಾಟ್ಗಳು ನಾವೇ ಮಾಡಿ ಅಧಿಕಾರಿಗಳು ಕೊಟ್ಟಿದ್ದೀವಿ. ಸೊ ದಟ್ ಅವ್ರಿಗೊಂದು ಎಜುಕೇಷನ್ ಆಗಲಿ, ಅವರು ಮಾಡಲಿ ಬೇಗ ಅಂತ. ಇಷ್ಟಾಗಿಯೂ ಎಷ್ಟೋ ಸಲ ಇವೆಲ್ಲ ಅಲ್ಲಿ ಇನ್ಕ್ಲೂಡ್ ಆಗಲ್ಲ, ಅಂದರೆ ಎಲ್ಲವೂ ಸೇರಿಸಲ್ಲ. ಸೊ ಈ ರೀತಿ ವರ್ಗಾವಣೆ ಆಗಿದೆ ಅಂತ ನೀವು ಬಂದಾಗ ಏನು ಮಾಡಬೇಕು, ಎಲ್ಲಿಗೆ ವರ್ಗಾವಣೆ ಆಗಿದೆಯೋ ಆ ಒಂದು ಪ್ರಾಧಿಕಾರವನ್ನು ಸಂಪರ್ಕ ಮಾಡಬೇಕಾಗತ್ತೆ. ನೀವು ಸಂಪರ್ಕ ಮಾಡಲೇಬೇಕು ಅಂತಿಲ್ಲ. ವರ್ಗಾವಣೆ ಆದ ಕೂಡಲೇ ಅವರೇ ನಿಮಗೆ ಒಂದು ಲೆಟ್ರ್ ಬರೀಬೇಕು. ಏನಂತ, ನಿಮ್ಮ ಅರ್ಜಿ ನಮಗೆ ಬಂದಿದೆ, ನೀವು ಕೇಳಿರೋ ಮಾಹಿತಿ ನಮ್ಮ ಹತ್ರ ಇದೆ, ಇಷ್ಟು ದುಡ್ಡು ಕಟ್ಟಿ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ. ಅದು ಯಾವಾಗ ಅವರಿಗೆ ಯಾವತ್ತು ಅರ್ಜಿ ಹೋಗುತ್ತೋ ಅಲ್ಲಿಂದ 30 ದಿನ ಅವ್ರಿಗೆ ಟೈಮ್ ಇದೆ. ಈ ಕಳಿಸೋ ಇಲಾಖೆಯವ್ರು ಲೇಟ್ ಮಾಡಿದ್ರೆ ಅವ್ರಿಗೆ ತಟ್ಟಲ್ಲ. ಅವರ ಟಪಾಲಲ್ಲಿ ಅವರ ಪೋಸ್ಟಲ್ಲಿ ಯಾವತ್ತು ಬರುತ್ತೋ ಅಲ್ಲಿಂದ ಲೆಕ್ಕ. ಇದೊಂದು ಪ್ರಾಬ್ಲಮ್ ಇದೆ. ಸೊ 30 ದಿನ ಅಂದ್ಬಿಟ್ರೆ ನೀವು ಮೊದಲನೇದು ಎಲ್ಲಿ ಸಲ್ಲಿಸಿದ್ರೋ ಅಲ್ಲಿಗೆ ಲೆಕ್ಕ ತೊಗೋಬೇಡಿ. ಯಾಕೆಂದರೆ ಮೊದಲನೇ ಯಾವ ಇಲಾಖೆಗೆ ಸಲ್ಲಿಸಿದ್ರೋ ಅಲ್ಲೇ 25 ದಿನ ಆಗೋಗಿದ್ರೆ, ಸೊ ಎಲ್ಲಿಗೆ ಹೋಗಿ ಸೇರುತ್ತೋ ಅಲ್ಲಿ 30 ದಿನ ಅಂತ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಒಂದೇ ಅರ್ಜಿಯಲ್ಲಿ 4-5 ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಿರೋ ಮಾಹಿತಿಯನ್ನು ಕೇಳ್ತಾರೆ. ಅವಾಗೇನು ಮಾಡೋದು? ಇದಕ್ಕೆ ಕಾನೂನಲ್ಲಿ ಏನೂ ನಿಯಮ ಇಲ್ಲ. DOPT ಅವರು ಅಂದರೆ ಕೇಂದ್ರ ಸರ್ಕಾರದ DOPT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸ್ನಲ್ ಆ್ಯಂಡ್ ಟ್ರೈನಿಂಗ್, ಅವರೇ RTIನ ನೋಡ್ಕೊಳ್ತಾ ಇರೋದು. ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆ ಪ್ರಕಾರ ಕಾನೂನಲ್ಲಿ ಪಬ್ಲಿಕ್ ಅಥಾರಿಟಿ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸಾರ್ವಜನಿಕ ಪ್ರಾಧಿಕಾರ ಅಂತ ಇದೆ, ಪ್ರಾಧಿಕಾರಗಳು ಅಂತಿಲ್ಲ. ಒಂದೊಂದೇ ಒಂದು ಪದ ಎಷ್ಟು ಮೀನಿಂಗ್ ಬರುತ್ತೆ ನೋಡಿ. ಸೊ ಏನು ಮಾಡ್ತಾರೆ, ನೀವು 4 ಪ್ರಾಧಿಕಾರಕ್ಕೆ ಸೇರಿಸಿದರೆ ಒಂದೇ ಅರ್ಜಿಯಲ್ಲಿ ಮೊದಲು ಯಾವ ಪ್ರಾಧಿಕಾರ ಇದೆಯೋ ಅದಕ್ಕೆ ವರ್ಗಾವಣೆ ಮಾಡ್ತಾರೆ, ಮಿಕ್ಕಿದ್ದೆಲ್ಲ ನಿಮಗೆ ವಾಪಸ್ ಕಳಿಸ್ತಾರೆ. ನೀವೇ ಇನ್ನೊಂದು ಬೇರೆ ಬೇರೆ ಪ್ರಾಧಿಕಾರಕ್ಕೆ ಹಾಕಬೇಕಾಗತ್ತೆ. ಇದು ಕಾನೂನಲ್ಲಿಲ್ಲ, ಹುಡ್ಕಕ್ಕೆ ಹೋಗಬೇಡಿ ನೀವು ಕಾನೂನು ಜೊತೆಗೆ ಇದೆಲ್ಲ ಓದಬೇಕಾಗತ್ತೆ. ಸರ್ಕ್ಯುಲರ್ ಕೊಟ್ಟಿದ್ದಾರೆ. DOPT ಅವರು ಒಂದು ಪುಸ್ತಕನೇ ಮಾಡಿಬಿಟ್ಟಿದ್ದಾರೆ. 2 ಪುಸ್ತಕ, 2 ವಾಲ್ಯೂಮ್ ಇದೆ, ಇಂಗ್ಲೀಷಲ್ಲಿದೆ. ಸುಮಾರು ಒಂದೊಂದರಲ್ಲೂ ಒಂದು 20-30 ಸರ್ಕ್ಯುಲರ್ಗಳಿವೆ. ಕರ್ನಾಟಕ ಮಾಹಿತಿ ಆಯೋಗನೂ ಸಹ ಒಂದು ಆದೇಶಗಳದ್ದೇ ಒಂದು ಹೊಸ ಒಂದು ಪ್ರಕಟ ಮಾಡಿದ್ದಾರೆ. ಆ ಆದೇಶಗಳನ್ನು ಓದಬೇಕಾಗತ್ತೆ ನೀವು. ಸೊ ಹೀಗೆ ಓದಿದಾಗ ಈ ಸಣ್ಣ ಪುಟ್ಟ ಬದಲಾವಣೆಗಳು ನಿಮಗೆ ಅರ್ಥ ಆಗುತ್ತೆ. ಸೊ ಇವಾಗ ನಾನು ಏನು ಹೇಳಿದೆ, ಅರ್ಜಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು, ಅದರಲ್ಲಿ ಏನಿರಬೇಕು ಅನ್ನೋದು, ವರ್ಗಾವಣೆ ಹೇಗಾಗತ್ತೆ ಅನ್ನೋವಂಥದ್ದು. ಸೊ ಈ ವರ್ಗಾವಣೆನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನನ್ನ ಮನವಿ. ಆ ಥರ ವರ್ಗಾವಣೆ ಆಗೋದಕ್ಕೆ ಚಾನ್ಸ್ ಕೊಡಬೇಡಿ, ವಿಳಂಬ ಆಗುತ್ತೆ. ಸರಿಯಾಗಿ ತಿಳ್ಕೊಂಡು ನೀವು ಆ ಮಾಹಿತಿಯನ್ನು ಕೇಳಿ ಅನ್ನೋದೊಂದು. ನೆಕ್ಸ್ಟ್ ಏನಪ್ಪ ಅಂದರೆ, ಯಾವ ಮಾಹಿತಿ ಕೊಡೋಕ್ಕಾಗಲ್ಲ, ಇದೇ ಬಂದಿರೋದು ಸಮಸ್ಯೆ. ಸೆಕ್ಷನ್ 8 ಅಂತ ಒಂದಿದೆ, 9 ಸ್ವಲ್ಪ ಇದೆ, 8 ಮುಖ್ಯ. ನೀವು ಏನಾರ ಮಾಹಿತಿನ ನಿರಾಕರಿಸೋದಾದರೆ ಈ ಸೆಕ್ಷನ್ 8ರಲ್ಲೇ ಇರೋಕ್ಕೆ ಸಾಧ್ಯತೆ ಇರುತ್ತೆ ಹೆಚ್ಚಾಗಿ. ಇದು ಬಿಟ್ಟರೆ ಕೆಲವು ಸಲ ಡೆಫಿನೇಷನ್ಸ್ ಅಂತ ಇದೆ. ಡೆಫಿನೇಷನ್ಸ್ ಅಂದರೆ ಅರ್ಥಗಳು. ಒಂದು ಪದಕ್ಕೆ ಒಂದೊಂದು ಅರ್ಥ ಇದೆ. ಅದರಲ್ಲಿ ಕನಿಷ್ಠ ಒಂದು 4-5 ಪದಗಳ ಅರ್ಥನಾರ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಪವರ್ ಪಾಯಿಂಟ್ ಇದ್ದಿದ್ದರೆ ಸ್ವಲ್ಪ ಹೆಚ್ಚಾಗಿ ಮಾಡ್ಬೋದಾಗಿತ್ತು.
ಏನು ಮಾಡ್ತಾರೆ ಅಂದರೆ, ಮೊದಲನೇದು ಸೆಕ್ಷನ್ 8ಗೆ ಆಮೇಲೆ ಬರ್ತೀನಿ ನಾನು. ಮಾಹಿತಿ ಅಂತ ಇದೆ. ತುಂಬ ಜನ ಇವಾಗ ಏನು ಮಾಡ್ತಾ ಇದ್ದಾರೆ, ನಿಮಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಅದು ಸರಿನೂ ಇರ್ಬೋದು, ಬೇಕಂತ ಅವ್ರೇನು ಮಾಡಲ್ಲ. ನೀವು ಕೇಳಿರೋದು ಮಾಹಿತಿನೇ ಅಲ್ಲ. ಇಟ್ ಡಸಂಟ್ ಕಮ್ ಅಂಡರ್ ದಿ ಡೆಫಿನೇಷನ್ ಆಫ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಬಹುಶಃ ಅದು ಕರೆಕ್ಟ್. ಅದು ಹೇಗೆ? ಇಲ್ಲಿ ಕಟ್ಟಬೇಕಾದಂಥ ಟ್ಯಾಂಕ್ನ, ಓವರ್ ಹೆಡ್ ಟ್ಯಾಂಕ್ನ ಅಲ್ಲಿ ಯಾಕೆ ಕಟ್ಟಿದ್ದೀರಾ? ಅದು ಮಾಹಿತಿನ? ಕೇಳಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ದಾವಣಗೆರೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದು. ಇವ್ರನ್ನ ಟ್ರಾನ್ಸ್ಫರ್ ಮಾಡೋ ಬದಲು ಅವ್ರನ್ನ ಯಾಕೆ ಮಾಡಲಿಲ್ಲ? ನಿಜ ಹೇಳಬೇಕಂದ್ರೆ ಸುಮಾರು ಹೊಗಳ್ಕೊಳ್ಳೋಕ್ಕಲ್ಲ, ಈ ಒಂದು 20 ವರ್ಷದಲ್ಲಿ ಒಂದು 10,000 ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ತರಬೇತಿ ಕೊಟ್ಟಿದ್ದೀನಿ ನಾನು. ಆ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಅವರು ಸರಿಯಾಗೇ ಇರ್ತಾರೆ. ಅಂದರೆ ಪದಗಳಲ್ಲೂ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ. ಇತ್ತೀಚೆಗೊಂದು ಪ್ರಕರಣ ನಡೀತು. ಮಾಹಿತಿ ಅಂದರೆ ಅಂತ ಬರ್ತೀನಿ ನಾನು. ಇತ್ತೀಚೆಗೊಂದು ಪ್ರಕರಣ ನಡೀತು. ಚೆನ್ನೈಯಲ್ಲಿರೋ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಯಾರೋ ಒಬ್ಬರು, ಅಥವಾ ಬೇರೆ ಯಾವುದೋ ಒಂದು ಊರು, ನೀವು ಸೋಷಿಯಲ್ ಮೀಡಿಯಾ ಹೇಳಿರೋದನ್ನ ಆಮೇಲೆ ಅದೇ ತಪ್ಪು ಅಂತ ನನ್ನನ್ನು ಟ್ರಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಹೇಳಿ, ನೀವು ಕಳೆದ 3 ವರ್ಷದಲ್ಲೋ 2 ವರ್ಷದಲ್ಲೋ ಎಷ್ಟು ರೈಡ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ ಮಾಹಿತಿ ಹಕ್ಕು ಕಾನೂನಲ್ಲಿ. ನೀವೆಲ್ಲ ಲೋಕಾಯುಕ್ತಲ್ಲಿ ಕೇಳ್ತೀರಲ್ಲ, ಆ ಥರ ಉತ್ತರ ಏನು ಬರುತ್ತೆ ಅಂದರೆ, ನಾವು ರೈಡೇ ಮಾಡಿಲ್ಲ ಅಂತಾರೆ. ಸಾಧ್ಯನಾ? ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಲ್ವಾ? ಹಾಂ, ದಿನ ಪೇಪರ್ಲ್ಲಿ ಓದ್ತಾ ಇರ್ತೀವಲ್ಲ, ಅಲ್ಲಿ ಇಲ್ಲೇ ರೆಕಾರ್ಡ್ ಆಗ್ತಾ ಇರುತ್ತೆ ರೈಡ್ ಅಂತ. ಅವ್ರ ದೃಷ್ಟಿಯಲ್ಲಿ ಇಡೀ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ರೈಡ್ ಅನ್ನೋ ಪದನೇ ಇಲ್ಲ. ಇದು ತಮಾಷೆಯನ್ನು ಅನ್ನಿಸ್ಬೋದು. ಒಳ ಹೊಕ್ಕು ನೋಡಿದ್ರೆ ಮಾಹಿತಿಯನ್ನು ನಿರಾಕರಣೆ ಮಾಡೋದಕ್ಕೆ ಇದು ಒಂದು ಕಾರಣ ಆಗ್ಬೋದಲ್ವಾ? ಅಂದರೆ ಒಂಥರ ಲಿಟ್ರರಿ ಇಂಟರ್ಪ್ರಿಟೇಷನ್ ಅಂತ ಏನು ಕರೀತಾರೆ ನಮ್ಮಲ್ಲಿ, ಆ ಡಿಕ್ಷನರಿ ಮೀನಿಂಗ್ ಇಟ್ಕೊಂಡು ನೋಡುವಂಥದ್ದು. ಸೊ ಮಾಹಿತಿನೇ ಅಲ್ಲ ಅನ್ನೋಕ್ಕೂ ಆಗುತ್ತದು. ಸೊ ಮಾಹಿತಿಯ ಡೆಫಿನೇಷನ್ ಏನು ಹೇಳುತ್ತೆ? ಒಂದು ದೊಡ್ಡ ಲಿಸ್ಟ್ ಕೊಡುತ್ತೆ, ಅದರಲ್ಲಿ ಇರುವಂಥ ಎಲ್ಲ ಮಾಹಿತಿನೂ ಅಂತಿದೆ. ದಾಖಲೆಗಳಾಗ್ಬೋದು, ಆದೇಶಗಳಾಗ್ಬೋದು, ಪ್ರೆಸ್ ರಿಲೀಸ್ ಆಗ್ಬೋದು, ಲಾಗ್ ಬುಕ್ ಆಗ್ಬೋದು, ಆಯಿತಾ, ಒಪಿನಿಯನ್ ಆಗ್ಬೋದು, ಫೈಲ್ ನೋಟಿಂಗ್ಸ್ ಆಗ್ಬೋದು, ಕೊನೆಗೆ ಸ್ಯಾಂಪಲ್ಲು ಆಗ್ಬೋದು. ಇದೆಲ್ಲವೂ ಮಾಹಿತಿ ಆಗುತ್ತೆ. ಇದರ ಜೊತೆಗೆ ರೈಟ್ ಟು ಇನ್ಸ್ಪೆಕ್ಷನ್ ಅಂತ ಇನ್ನೊಂದು ಪದ ಇದೆ, ಅದು ಸೇರಿಸ್ಕೊಂಡು ನೀವು ಮಾಡಬೇಕಾಗತ್ತೆ. ಮಾಹಿತಿ ಅಂದರೆ ಏನು ಅಂತ ಇದೆಲ್ಲದರ ಜೊತೆಗೂ ಭಾಳ ಗೊತ್ತಾಗ್ಬಿಡ್ತೀವಿ ನಿಮಗೆ. ಏನಪ್ಪ ಹಾಗೆ ಡಾಕ್ಯುಮೆಂಟ್ ಅಂದ್ರೇನು, ಒಪಿನಿಯನ್ ಅಂದ್ರೇನು, ಇಮೇಲ್ ಅಂದ್ರೇನು, ಪ್ರೆಸ್ ರಿಲೀಸ್ ಅಂದ್ರೇನು, ಅವೆಲ್ಲ ಗೊತ್ತಾಗುತ್ತೆ ನಿಮಗೆ. ಸ್ಯಾಂಪಲ್ ಅಂದ್ರೇನು? ಯಾರು ಸ್ಯಾಂಪಲ್ ಕೇಳಿದ್ದೀರಾ ಮಾಹಿತಿ ಹಕ್ಕು ಕಾನೂನಲ್ಲಿ? ನನಗೆ ಭಾಳ ಕಮ್ಮಿ ಬಂದಿದೆ. ನನಗೆ ಅನುಭವದಲ್ಲಿ ಸ್ಯಾಂಪಲ್ಗಳು ಭಾಳ ಕಮ್ಮಿ. ಕೇಳಿದ್ದೀರಾ ಸರ್? ಏನು ಕೇಳಿದ್ರಿ ಸರ್? ಬ್ಯೂಟಿಫುಲ್. ನೋಡಿ, ಈ ಕೆಲಸ ಮಾಡಿದ್ದಾರೆ ಅವರು. ಹಾಂ, ಈ IIT ಹುಡುಗರು, ವಿದ್ಯಾರ್ಥಿನಿಗಳು ಡೆಲ್ಲೀಲಿ ಅವ್ರ ಕ್ಯಾಂಪಸ್ಸಲ್ಲಿ ಏನೋ ರೋಡ್ ಹಾಕ್ತಾಯಿದ್ರಂತೆ. ರೋಡೋ ಚರಂಡಿನೋ ಏನೋ ಮಾಡ್ತಾಯಿದ್ರು, ಕಾಂಕ್ರೀಟ್ ಎಲ್ಲ. ಅವರು ಆ ಕಾಂಕ್ರೀಟ್ನೋ ಅಥವಾ ಟಾರ್ನೋ ಏನೋ ಒಂದ್ರದ್ದು ಸ್ಯಾಂಪಲ್ ಕೇಳಿದ್ದಾರೆ. ಏಕೆಂದರೆ ಅವರಲ್ಲಿ ಲ್ಯಾಬ್ ಇದೆ, IIT ಅಂದಮೇಲೆ ನಿಮಗೆ ಗೊತ್ತಲ್ಲ, ಅದನ್ನು ಟೆಸ್ಟ್ ಮಾಡೋದಕ್ಕೆ ಒಳ್ಳೆ ಫೆಸಿಲಿಟಿ ಇದೆ ಅಂತ ಹೇಳಿ ಅವ್ರು ಸ್ಯಾಂಪಲನ್ನು ಟೆಸ್ಟ್ ಮಾಡಿದ್ದಾರೆ. ಸೊ ಅದೊಂದು ಪ್ರಕರಣ ಆಗುತ್ತೆ. ಮೈಸೂರಲ್ಲಿ ಒಬ್ಬ ಕಿಲಾಡಿ ಸ್ಯಾಂಪಲ್ ಕೇಳಿದ್ದಾರೆ. ಕಿಲಾಡಿನೋ ವರ್ಡ್ ತಮಾಷೆಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮಲ್ಲಿ ನೋಟ್ ಮುದ್ರಣಾಲಯ ಅಂತ ಇದೆ.
RTIನಲ್ಲಿ ಆ ಮನುಷ್ಯ ಏನು ಕೇಳಿದ್ದಾರೆ ಅಂದರೆ, ಈ ನೋಟಿಗೆ ಮುದ್ರಣ ಮಾಡೋಕ್ಕೆ ಬಳಸುವ ಪೇಪರ್ ಇದೆಯಲ್ಲ ಅದರದ್ದು ಸ್ಯಾಂಪಲ್ ಕೊಡಿ ಅಂತ. ಸ್ಯಾಂಪಲ್ ಕೊಡಬೇಕು ಅಂತಿದೆ, ಆದರೆ ಈ ಸ್ಯಾಂಪಲ್ ಅಲ್ಲ ಅಲ್ವಾ. ಸೊ ಆದ್ದರಿಂದ ಡೆಫಿನೇಷನಿಂದನೂ ಬೇರೆ ಇರೋಕ್ಕೆ ಸಾಧ್ಯತೆ ಇದೆ. ಸೊ ಮಾಹಿತಿ ಅಂದರೆ ನಿಮ್ಗೇನು ಅನ್ನೋ ಅರ್ಥ ಆಗದೇ ಇದ್ದರೆ ನಿಮ್ಮ ಅಪ್ಲಿಕೇಶನೆಲ್ಲ ವಾಪಸ್ ಬರುತ್ತೆ. ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ. ವಾಟ್ ಈಸ್ ಇನ್ಫಾರ್ಮೇಷನ್, ವಾಟ್ ಈಸ್ ರೈಟ್ ಟು ಇನ್ಫಾರ್ಮೇಷನ್, ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸೊ ನಿಖರವಾದಂಥ ಸ್ಪೆಸಿಫಿಕ್ ಆದಂಥ ಇದ್ದರೆ ಮಾತ್ರ ನಿಮಗೆ ಸಿಗುತ್ತೆ ಹೊರತು ಇಲ್ಲದೆ ಹೋದರೆ ನಿಮಗೆ ಸಿಗೋದಿಲ್ಲ. ಒಂದು ಆದೇಶದ ಪ್ರತಿಯನ್ನು ಕೇಳ್ತೀರಾ ಅಂದರೆ ಆ ಆದೇಶದ ನಂಬರು ಅದೆಲ್ಲ ಇರಬೇಕು. ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ಈಗ ಸ್ಯಾಂಪಲ್ ಕೇಳೋಕ್ಕೆ ಬೇಕಾದಷ್ಟಿದೆ, ನಮ್ಮ ಜನಕ್ಕೆ ಗೊತ್ತಾಗಿಲ್ಲ ಅಷ್ಟೇ. ಮಿಡ್ ಡೇ ಮೀಲ್ ಕೇಳ್ಬೋದಲ್ವಾ, ತಿಂದು ನೋಡ್ಬಿಟ್ಟು ನೀವು ಆಸ್ಪತ್ರೆಗೆ ಹೋಗ್ತಿರೋ ಇಲ್ಲವೋ ಗೊತ್ತಿಲ್ಲ ಅಂತ. ಆಹಾರದ ಸ್ಯಾಂಪಲ್ ಒಂದು, ಅದೇ ಸ್ಯಾಂಪಲ್ ಇಟ್ ಮೇ ಬಿ ಎನಿಥಿಂಗ್ ಲೈಕ್ ದಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟರ ಮಟ್ಟಿಗೆ ನಾವು ಸ್ವಲ್ಪ ತಲೆಯನ್ನು ಓಡಿಸ್ಬೇಕಾಗುತ್ತೆ. ಯು ಅಪ್ಲೈ ಅವರ್ ಮೈಂಡ್ ಫಾರ್, ಏನೋ ಪ್ರಶ್ನೆ ಇದೆ ಸರ್, ತೊಗೋತೀನಿ ಸರ್, ನಿಮ್ಮ ಪ್ರಶ್ನೆ ಕೊನೆ. ಸೊ ಆ ಸ್ಯಾಂಪಲ್ ಒಂದು ಕೊಡಬೇಕು ಅಂತ ಇದೆ, ಆಯಿತಾ? ಓಕೆ, ನೀವು ಯೋಚನೆ ಮಾಡಿ ಏನು ಕೇಳ್ಬೋದು, ಏನು ಕೇಳಬಾರ್ದು, ಏನು ಕೊಡ್ತಾರೆ, ಏನು ಕೊಡೋಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕೊಡೋದು ಇದಕ್ಕೆಲ್ಲದಕ್ಕೂ ಹೌ ಟು ರೀಡ್ ಆರ್ ಹೌ ಟು ಅಂಡರ್ಸ್ಟ್ಯಾಂಡ್ ಅನ್ನೋದು. ಇನ್ಸ್ಪೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತದೆ, ಅಥವಾ ಇನ್ಸ್ಪೆಕ್ಷನ್, ರೈಟ್ ಟು ಇನ್ಸ್ಪೆಕ್ಷನ್ ಅಂತಿದೆ. ಡಾಕ್ಯುಮೆಂಟ್ ಅಂತೇನಿಲ್ಲ, ನೀವೇ ಸ್ವತಃ ಹೋಗಿ ಇನ್ಸ್ಪೆಕ್ಟ್ ಮಾಡುವಂಥ ಹಕ್ಕು ನಿಮಗಿದೆ. ಅಪ್ಲಿಕೇಶನಲ್ಲಿ ಅದನ್ನು ಕೇಳ್ಬೋದು. ಇನ್ಸ್ಪೆಕ್ಷನ್ ಅಂದ್ರೇನು? ಹೋಗಿ ದಿನ ಬೆಳಗಾದರೆ ಆ ಕೇಸ್ ವರ್ಕರ್ ಎದುರುಗಡೆ ಕೂತ್ಕೊಂಡು ಇನ್ಸ್ಪೆಕ್ಟ್ ಮಾಡೋದಕ್ಕಲ್ಲ. ಆ ರೀತಿ ನೀವು ಅರ್ಥ ಮಾಡ್ಕೋಬೇಡಿ. ಯಾವುದೋ ಒಂದು ಡಾಕ್ಯುಮೆಂಟ್ದು ಫೈಲ್ ನೋಡಬೇಕು, ನಾನು ಕಡತ ನೋಡಬೇಕು, ಆವಾಗ ನೀವು ಬೇಕಾದರೆ ಅದನ್ನು ಕೇಳ್ಬೋದು. ಯಾರೋ ಒಬ್ಬ ಮನುಷ್ಯ ಕರ್ನಾಟಕದವರೇ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಏನಂತ? ಟೀಚರು ಹೇಗೆ ಪಾಠ ಮಾಡ್ತಾರೆ ನಾನು ನೋಡಬೇಕು. ಅವ್ನು ಟೀಚರ್ ನೋಡೋಕ್ಕೆ ಹೋದ್ನೋ ಇಲ್ಲ ಪಾಠ ಮಾಡೋದು ನೋಡೋಕ್ಕೆ ಹೋದ್ನೋ ಗೊತ್ತಿಲ್ಲ. ಸೊ ಇದು ಇನ್ಸ್ಪೆಕ್ಷನ್ ಆಗತ್ತಾ? ಸಾಧ್ಯ ಅಸಾಧ್ಯತೆಗಳು ನೋಡಬೇಕಾಗತ್ತೆ ನಾವು, ಆಮೇಲೆ ಇನ್ಸ್ಪೆಕ್ಟಿಂಗ್ ಹೋಗುವಂಥದ್ದು. ಕೆಲಸ ಮಾಡೋವಾಗ ಇನ್ಸ್ಪೆಕ್ಟ್ ಮಾಡಬೇಕು, ಅಗ್ರೀಡ್ ಇರುತ್ತೆ, ನೋಡಬೇಕಾಗತ್ತೆ. ಸೊ ಡಾಕ್ಯುಮೆಂಟ್ಸ್ ನೋಡಬೇಕಾದ್ರೆ ಬೇಕಾಗತ್ತೆ, ಅದು ಇನ್ಸ್ಪೆಕ್ಷನ್ನು. ಅಲ್ಲೂ ನಿಯಮ ಇದೆ ಅಫ್ಕೋರ್ಸ್. ಇಷ್ಟು ಗಂಟೆ ಕಾಲ ಬೇಕು, ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ ನಾನು ಅದನ್ನು ಹೆಚ್ಚು ವಿವರಿಸೋಕೆ ಹೋಗೋದಿಲ್ಲ. ನಾನು ಅದು ಇರುತ್ತೆ, ನಿಯಮಲ್ಲಿ ಸಿಕ್ಕತ್ತೆ ನಿಮಗೆ. ಸೊ ಮೊದಲು 1 ಗಂಟೆ ಫ್ರೀ ಅಂತ ಇದೆ. ಈ 1 ಗಂಟೆ ಫ್ರೀ ಯಾಕೆ ಮಾಡಿದ್ರು ಇನ್ಸ್ಪೆಕ್ಟ್ ಮಾಡೋವಾಗ? ಆಗಲೇ ಹೇಳಿದ್ನಲ್ಲ, ಎಷ್ಟೋ ವರ್ಷಗಳ ಹಿಂದೆ ಮೈಸೂರು ಸರ್ಕಾರ ಮಾಡದಂಥ ಕಾನೂನಲ್ಲೇ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರಿ ಕಚೇರಿಯಲ್ಲಿ ಬರುವಂತಹ ದಾಖಲೆಗಳನ್ನು ಮೊದಲು 1 ಗಂಟೆ ಕಾಲ ಫ್ರೀಯಾಗಿ ನೋಡುವ ಅವಕಾಶ ಇದೆ. 10 ಗಂಟೆಯಿಂದ 11 ಗಂಟೆವರೆಗೂ ಅಂತ ಏನೋ ಅವಾಗೇನೋ ಬೇರೆ ಇದೆ. ಅದಕ್ಕೆ ಇವಾಗಲೂ ಅದನ್ನು ಬಿಟ್ಟಿದ್ದಾರೆ, 1 ಅವರ್ ಫ್ರೀ ಅಂತ ಮಾಡಿದ್ದಾರೆ. ಅದು ಆಲ್ ಓವರ್ ಇಂಡಿಯಾ ಇದೆ. ಅದು ಇವತ್ತಿಗೂ ನಾನು ಆಗಲೇ ಹೇಳಿದೆ, 18ನೇ ಶತಮಾನದಲ್ಲಿ ಬಂದಂಥ ಸ್ವಿಟ್ಜರ್ಲ್ಯಾಂಡಿನ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಬೆಳಗ್ಗೆ 1 ಅವರ್ ಏನು ಮಾಡಿರ್ತಾರೆ ಅಂದರೆ, ನಾನು ನೋಡಿಲ್ಲ ಸ್ವಿಟ್ಜರ್ಲ್ಯಾಂಡು, ಅವತ್ತು ಬಂದಂಥ ಎಲ್ಲ ಕಾಗದ ಪತ್ರಗಳನ್ನು ಒಂದು ಕಡೆ ಇಟ್ಟಿರ್ತಾರೆ ಓಪನ್ ಹಾಲಲ್ಲಿ. ನಾಗರಿಕರು ಮೊದಲನೇ 1 ಗಂಟೆ ಕಾಲ ಬಂದು ಯಾವುದೇ ದುಡ್ಡು ಕೊಡ್ದೇನೆ ನೋಡಿಬಿಟ್ಟು ಹೋಗ್ಬೋದು. ನಮ್ಮಲ್ಲಿ ಹಾಗೆ ಹಾಕಿದ್ರೆ ಅದೇ ಬಿಡುತ್ತೆ ಅಂತ ಮಾಡಿಲ್ಲ ಅವರಷ್ಟೇ, ಇನ್ನೇನಿಲ್ಲ. ಸೊ ಆ ರೀತಿಯಾದಂಥ ಒಂದು ಶಕ್ತಿಶಾಲಿಯಾದಂಥ ಒಂದು ಸಿಸ್ಟಮನ್ನು ಮಾಡ್ಕೊಂಡಿದ್ದಾರೆ, ನಮ್ಮಲ್ಲೂ ಇದೆ. ಆಯಿತು. ಸೊ ಆ ಡಾಕ್ಯುಮೆಂಟ್ ನೋಡೋದಕ್ಕೆ ಆ ರೀತಿಯಾದಂಥ ಅವಕಾಶ ನಿಮಗಿದೆ. ಈ ಮೊಬೈಲು ಅದು ಇದು ಬಂದ ಮೇಲೆ ಇನ್ನೊಂದು ಶುರು ಆಯಿತು. ಇನ್ಸ್ಪೆಕ್ಟ್ ಮಾಡೋವಾಗ ಫೋಟೋ ತಕ್ಕೋಬೋದಾ? ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೂ ಬೇಡ ಅಂತ ಇದ್ದರು. ಬಹುಶಃ ಅವ್ರಿಗೇನು ಅದಕ್ಕೆ ಅವ್ರಿಗೂ ಒಂದು ಹಕ್ಕು ಕೊಟ್ಟಿದ್ದಾರೆ. ಏನು? ಇನ್ಸ್ಪೆಕ್ಟ್ ಮಾಡೋವಾಗ್ಲೂ ಯಾವ ಮಾಹಿತಿಯನ್ನು ಕೊಡಬಾರ್ದು ಅಂತ ಹೇಳುತ್ತೋ ಆ ಫೈಲ್ಗಳನ್ನು ನಿಮಗೆ ತೋರಿಸಲ್ಲ. ಅರ್ಥ ಆಗ್ತಾ ಇದೆಯಾ? ಇನ್ಸ್ಪೆಕ್ಷನ್ನಲ್ಲೂ ಯಾವುದೋ ಒಂದು ಫೈಲ್ ಈಸ್ ಎಕ್ಸಮ್ಟೆಡ್ ಅಂಡರ್ 8 ಸೆಕ್ಷನ್ 8 AJ ಅಂತಲೇ ಒಂದಿದ್ದರೆ
ಅಥವಾ ಅದರೊಳಗೆ ಕೆಲವು ಪೇಪರ್ಗಳು ನಿಷಿದ್ಧ ಆಗಿದ್ದರೆ ಅದನ್ನು ತೋರಿಸಲ್ಲ. ಸೊ ನೀವು ಯೋಚನೆ ಮಾಡಬೇಕಾದ್ರೆ ಫೋಟೋ ತೆಕ್ಕೊಳ್ಳೋಕ್ಕೆ ಅವಕಾಶ ಇದೆ, ಬಟ್ ಅವ್ರು ಹೇಳಬೇಕು ನೀವು. ಹೀಗಾಗಿಯೂ ನನಗೆ ಲಿಖಿತವಾದಂಥದ್ದು ಬೇಕು ಅಂತಿದೆ, ಅದೇ ಡಾಕ್ಯುಮೆಂಟ್ ನೀವು ಕೇಳ್ಬೋದು, ಆವಾಗ ದುಡ್ಡು ಕಟ್ಟಬೇಕಾಗತ್ತೆ, ಅದು ಮಾಮೂಲಿ ಪ್ರಕ್ರಿಯೆ ಆಗುತ್ತೆ. ಸೊ ಇದು ಇನ್ಫಾರ್ಮೇಷನ್ ಅಂದರೆ ಏನು ಅನ್ನೋದು ಭಾಳ ಕ್ರೂಷಿಯಲ್ ಆಗುತ್ತೆ. ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಏನು ಅನ್ನೋದನ್ನ ಕ್ರೂಷಿಯಲ್ ಆಗುತ್ತೆ. ಜೊತೆಗೆ ಸೆಕ್ಷನ್ 8 ಇಂಪ್ರೂವ್ ಆಗುತ್ತೆ. ಸೆಕ್ಷನ್ 8 ಪ್ರಕಾರ ಯಾವ ಮಾಹಿತಿ ಕೊಡಲ್ಲ ಅನ್ನೋದು ಸಹ ಬ್ಲ್ಯಾಂಕೆಟ್ ಆಗಿಲ್ಲ, ಕೊಡಲೇಬಾರ್ದು ಅಂತಿಲ್ಲ. ಯಾವ ಮಾಹಿತಿಯನ್ನು ಕೊಡೋದ್ರಿಂದ ಸಾರ್ವಜನಿಕರ ಹಿತಕ್ಕೆ ಒಳ್ಳೆಯದಾಗುತ್ತೋ, ಪಬ್ಲಿಕ್ ಇಂಟ್ರೆಸ್ಟ್ ಇದೆಯೋ ಅದನ್ನು ಕೊಡ್ಬೋದು ಅಂತ ಹೇಳುತ್ತೆ. ಸೊ ಕಂಡೀಷನ್ಸ್ ಇದೆ. ನನಗನ್ಸತ್ತೆ ನೀವು ನಾಗರಿಕರು ಕೇಳುವಂಥ ಮಾಹಿತಿಗಳಲ್ಲಿ ಯಾವುದೂ ನಿಷಿದ್ಧ ಅಲ್ಲ ಅಂತ ಅನಿಸುತ್ತೆ. ಸೆಕ್ಷನ್ 8 ನೋಡಿದ್ರೆ ಉದಾಹರಣೆಗೆ ಅಲ್ಲೇನು ಹೇಳುತ್ತೆ, ದೇಶದ ಸುಭದ್ರತೆಗೆ ಮತ್ತು ಧಕ್ಕೆ ತರುವಂತ ಕೊಡಬೇಡಿ. ಆ ಥರದ್ದು ಇದೆಯಾ? ನಾವು ಕೇಳ್ತೀವ ಆ ಥರದ್ದು? ದೇಶದ ಸುಭದ್ರತೆಗೆ ಧಕ್ಕೆ ತರುವಂಥದ್ದು ಇರುತ್ತೆ, ಕೇಳ್ಬೋದು, ಕೆಲವ್ರು ಯಾರ ಕೇಳ್ಬೋದು. ಉದಾಹರಣೆಗೆ ಆಪರೇಷನ್ ಸಿಂಧೂರಲ್ಲಿ ಏನೇನಾಯಿತು ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ಏನು ಸಿಕ್ಕಿದೆಯೋ ಅಷ್ಟು ಸಿಕ್ಕತ್ತೆ ಹೊರತು ನಿಮಗೆ ಹೆಚ್ಚು ಸಿಗೋದು ಕಷ್ಟ, ಇರಲಾರ್ದು. ಎಕ್ಸೆಂಪ್ಟ್ ಮಾಡಿರ್ಬೋದು ಅಥವಾ ಎಕ್ಸೆಂಪ್ಟ್ ಮಾಡೋ ಚಾನ್ಸಸ್ ಇರ್ಬೋದು. ದೇಶದ ಸುಭದ್ರತೆಗಿಂತ ಧಕ್ಕೆ ಹೇಗೆ ತರುತ್ತೆ? ವೈಷಮ್ಯ ಹುಟ್ಟಿಸುತ್ತೆ, ರಾಜ್ಯದಲ್ಲಿ ಏನೋ ವೈಷಮ್ಯ ಹುಟ್ಟಿಸುತ್ತೆ, ಸಮಾಜದಲ್ಲಿ ಒಂದು ಕೋಮು ವಿರುದ್ಧ ಇನ್ನೊಂದು ಕೋಮುನ ವಿರುದ್ಧ ಎತ್ತು ಕಟ್ಟುತ್ತೆ. ಆ ಥರದ್ದಾದರೆ ಬಹುಶಃ ಅದನ್ನು ನಾವು ಕೇಳಲೂಬಾರ್ದು, ಅದನ್ನು ಕೊಡಲೂಬಾರ್ದು ಅನ್ನೋದು ದೇಶದ ಉಪಪದ್ಧತಿ. ಆರ್ಥಿಕ ಸುಭದ್ರತೆಗೆ ಧಕ್ಕೆ ತರುತ್ತೆ, ಇಲ್ಲ ವೈಜ್ಞಾನಿಕ ದೃಷ್ಟಿಯಲ್ಲಿ ಧಕ್ಕೆ ತರುತ್ತೆ ಅನ್ನೋದೇ ಅಂಥದ್ದನ್ನು ಕೊಡಬಾರ್ದು ಅನ್ನತ್ತೆ. ಏನಿದು ವೈಜ್ಞಾನಿಕವಾಗೇನು, ಆರ್ಥಿಕತೆ ಅಂದ್ರೇನು, ಎಲ್ಲವನ್ನೂ ತಳಿಕಾಯ್ತು. ಉದಾಹರಣೆಗೆ ಒಬ್ರು ಯಾರೋ ಒಂದು ಅಪ್ಲಿಕೇಶನ್ ಹಾಕಿದ್ರು ಯಾವುದೋ ಬ್ಯಾಂಕ್ಗೆ, ಕೋಟ್ಯಾಂತರ ರೂಪಾಯಿ ಮೋಸ ಮಾಡದಂಥ ವ್ಯಕ್ತಿಗಳನ್ನ ಹಿಡ್ಕೊಳ್ಬೇಕು ಅಂತ. ಬ್ಯಾಂಕ್ ಅವ್ರು ಹೇಳಿದ್ರು, ಅವ್ರೇನು ಕೇಳಿದ್ರು, ಲೋನ್ ಕೊಡೋಕ್ಕೆ ಮುಂಚೆ ಒಂದು ಫೀಲ್ಡ್ ರಿಪೋರ್ಟ್ ಅಂತ ಮಾಡಿರ್ತಾರೆ. ಲೋನ್ ಕೊಡೋಕ್ಕೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ, ನೀವು ಲೋನ್ಗೆ ಅಪ್ಲೈ ಮಾಡಿದ್ರೆ, ಒಂದು ವೆಹಿಕಲ್ ಲೋನ್ಗೆ ಅಪ್ಲೈ ಮಾಡಿ ನೀವು ನಿಮ್ಮ ಅಕ್ಕಪಕ್ಕದ ಮನೆಗೆ ಬರ್ತಾರೆ, ಸರಿ ಇದೆಯಾ ಇಲ್ವಾ ಅಂತಾರೆ, ಈ ರೀತಿಯಾದಂಥ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಒಂದು ಫೀಲ್ಡ್ ರಿಪೋರ್ಟ್ ಇರುತ್ತೆ, ಅದನ್ನು ಕೊಡಿ ಅಂತ ಕೇಳಿದ್ರು. ಯಾರಿಗೆ? ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಟು ಓಡೋಗ್ಬಿಟ್ಟಿಯಾರಲ್ಲ ಅವ್ರದ್ದು. ಬ್ಯಾಂಕ್ನವರು ಕೊಡಲ್ಲ ಅಂದರು. ಯಾಕೆ? ಇದು ನಮ್ಮ ಆರ್ಥಿಕತೆಗೆ ಧಕ್ಕೆ ತರುವಂಥ ಇನ್ಫಾರ್ಮೇಷನ್ ಇದು, ಆದ್ದರಿಂದ ಕೊಡಲ್ಲ ಅಂತ. ಸೊ ಆಮೇಲೆ ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಇದು ಸಾರ್ವಜನಿಕ ಹಿತ ಇದೆ, ಇದರಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗತ್ತೆ ಈ ಮಾಹಿತಿ ಕೊಡೋದ್ರಿಂದ. ಇದು ಎಕ್ಸೆಂಪ್ಟೆಡ್ ಇರ್ಬೋದು, ಆದರೆ ಇದು ಸಾರ್ವಜನಿಕರಿಗೆ ದೃಷ್ಟಿಯಿಂದ ಒಳ್ಳೆಯದಾಗತ್ತೆ, ಅವರಿಗೆ ಈ ಮಾಹಿತಿ ಬೇಕಾದ್ದರಿಂದ ಕೊಡಿ ಅಂತ ಹೇಳ್ತಾರೆ. ಜೊತೆಗೆ ಯಾರ್ಯಾರು ಎಷ್ಟೆಷ್ಟು ಮೋಸ ಮಾಡಿದ್ದಾರೆ ಬ್ಯಾಂಕ್ಗಳಿಗೆ ಅಂತ 10 ಕೋಟಿ ರೂಪಾಯಿಗಿಂತ ಮೇಲ್ ಮಾಡಿದರೆ ಅದನ್ನು ಪಬ್ಲಿಷ್ ಮಾಡಬೇಕು ಅಂತಲೂ ಹೇಳಿದೆ. ನೋಡಿ, 10 ರೂಪಾಯಿ ಅಪ್ಲಿಕೇಶನ್ ಫೀ ಕೊಟ್ಟಿದ್ದಕ್ಕೆ ಎಷ್ಟು ಬದಲಾವಣೆಗಳಾಗಿದೆ. ಹೌದು. ಇನ್ನೊಂದು, ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಲ್ಲ. ಅಂದರೆ ಕ್ಯಾಬಿನೆಟ್ಗೆ ಬಂದು ಆ ಮಾಹಿತಿ ಚರ್ಚೆ ಆಗೋವರೆಗೂ ಆ ಮಾಹಿತಿ ಬರೋದಿಲ್ಲ, ಹೊರಡೆ ಬರೋದಿಲ್ಲ. ಒಂದು ಸಲ ಕ್ಯಾಬಿನೆಟ್ ನಿರ್ಧಾರ ಕೈಗೊಂಡ ಮೇಲೆ ಅದನ್ನು ಕೊಡ್ಬೋದು. ಒಂದು ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತ ಇನ್ನೊಂದಿದೆ, ಇದನ್ನು ಉನ್ಮುಕ್ತಿ ಅಂತ ಕರೀತಾರೆ, ಅಥವಾ ವಿಶೇಷ ಹಕ್ಕುಗಳು ಅಂತಾರೆ. ನಮ್ಮ ಜನಪ್ರತಿನಿಧಿಗಳಿಗೆ ವಿಶೇಷವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ಹಕ್ಕುಗಳಿಗೆ ಚ್ಯುತಿ ಬರುವಂಥ ಇನ್ಫಾರ್ಮೇಷನ್ ಕೊಡಲ್ಲ ಅಂತಾರೆ. ಅದು ಕರೆಕ್ಟು. ಯಾಕೆ ಅಂದರೆ ಅದು ಸದನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಅಲ್ಲಿ ನಡೆಯುವಂಥ ಚರ್ಚೆಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಅದರಲ್ಲಿ ಕೆಲವು ಆ ಹಕ್ಕುಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ನಮಗಿಂತ ಹೆಚ್ಚು ಹಕ್ಕುಗಳು ನಮ್ಮ ಪ್ರತಿನಿಧಿಗಳಿಗಿದೆ. ಅವ್ರು ಯಾರನ್ನೂ ಅರೆಸ್ಟ್ ಮಾಡೋಗಿಲ್ಲ, ಈ ರೀತಿಯಾದಂಥ ಕೆಲವು ಹಕ್ಕುಗಳಿದೆ.
ಇಲ್ಲದೇ ಇದ್ದರೆ ಅವರು ಸದನದಲ್ಲಿ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ನಮ್ಮ ಸಂವಿಧಾನದ ಆಶಯ. ಅದಕ್ಕೋಸ್ಕರ ವಿಶೇಷವಾದ ಹಕ್ಕುಗಳನ್ನ ಕೊಟ್ಟಿದ್ದೀವಿ. ಅದನ್ನು ಪ್ರಿವಿಲೇಜಸ್ ಅಂತ ಕರಿತೀವಿ. ಪ್ರಿವಿಲೇಜಸ್ ಅಂದರೆ ಅವರು ಪಾಸ್ ತಿಸ್ಕೊಳ್ಳೋದು, ಉಚಿತವಾಗಿ ಓಡಾಡೋದು, ಆ ಪ್ರಿವಿಲೇಜ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಂಥದ್ದನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಇವು ನಿಮ್ಮಲ್ಲಿ ಒಂದು ಉದಾಹರಣೆ ಹೇಳಿದ್ರೆ, ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರುತ್ತೆ, ಸ್ಥಾಯಿ ಸಮಿತಿಗಳು ಅಂತ, ಅಂದರೆ ಲೋಕಸಭೆಯ ಸ್ಥಾಯಿ ಸಮಿತಿಗಳು ಅಂತ. ಯಾವುದೋ ಒಂದು ಕಾನೂನು ಬಗ್ಗೆ, ಯಾವುದೋ ಒಂದು ವಿಷಯದ ಬಗ್ಗೆ ಅವರು ಬೇರೆ ಬೇರೆ ಊರುಗಳಲ್ಲಿ ಸಭೆ ಸೇರಿ ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಅರ್ಥ ಆಗ್ತದೆ? ನೀವು ಯಾರು ಹೋಗಿದ್ದೀರಾ? ಇದನ್ನೇ ನಾನು ಬೆಳಗ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಪಾಲುದಾರಿಕೆ ಇರಬೇಕಂತ. ಆ ಥರ ಸ್ಟ್ಯಾಂಡಿಂಗ್ ಕಮಿಟಿ ಬಂದಾಗ ನಿಮ್ಮ ಅಭಿಪ್ರಾಯವನ್ನು ಸೂಚಿಸೋದಕ್ಕೆ ಅದೊಂದು ದೊಡ್ಡ ಅವಕಾಶ. ಆದರೆ ನೀವು ಅಲ್ಲಿ ಯಾವ ಅಭಿಪ್ರಾಯವನ್ನು ಸೂಚಿಸುತ್ತೀರೋ ಅದನ್ನು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನೀವು ಕೇಳೋಕ್ಕಾಗಲ್ಲ ಬೇರೆಯವರು. ಅದು ದಟ್ ಈಸ್ ಎ ಪ್ರಿವಿಲೇಜ್ಡ್ ಇನ್ಫಾರ್ಮೇಷನ್. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಬೇಕಾದ್ರೆ ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ. ಸೊ ಈ ಮಾಹಿತಿ ಕೊಡೋಕ್ಕಾಗೋದಿಲ್ಲ. ವೈಯಕ್ತಿಕ ಮಾಹಿತಿ ಕೊಡೋಕ್ಕಾಗಲ್ಲ ಅಂತ ಇದೆ. ಆದರೆ ವೈಯಕ್ತಿಕ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿದೆ. ಒಬ್ಬ ಸಾರ್ವಜನಿಕ ಅಧಿಕಾರಿಯ ಸಂಬಳ ವೈಯಕ್ತಿಕನ ಅಲ್ವಾ? ಯಾರನ್ನಾರು ಒಬ್ಬರನ್ನ ಕೇಳಿ, ಎಂಪ್ಲಾಯಿನ, ಅಧಿಕಾರಿನ, ನಿಮ್ಗೆ ಎಷ್ಟು ಸಂಬಳ ಬರುತ್ತೆ ಅಂತ ಅದು ಕೇಳೋದು ತಪ್ಪಾ? ಕೇಳ್ಬೋದಾ? ಕೇಳ್ಬೋದಾ? ಅದು ವೈಯಕ್ತಿಕ ಅಲ್ವಾ? ಸಂಬಳ ಮಾತ್ರ. ಯಾಕೆ ಅಂದರೆ 4(1)B ಅಂದರೆ ಸ್ವಯಂ ಪ್ರೇರಿತವಾಗಿ ಪ್ರಕಟವಾದ ಮಾಹಿತಿಯಲ್ಲೇ ಹಾಕಬೇಕದನ್ನು, ಅದು ಸರಿ. ನಿಮ್ಮ ಮನೆ ಅಡ್ರೆಸ್ ಕೊಡಿ ಅಂದರೆ ಅದು ವೈಯಕ್ತಿಕ ಮಾಹಿತಿ. ನಿಮ್ಮ ಗಂಡನೋ ಅಥವಾ ನಿಮ್ಮ ಹೆಂಡತಿ ಹೆಸರು ಕೇಳಿದ್ರೆ ಇಂಥ ಮಾಹಿತಿಯನ್ನು ಕೊಡಬೇಡಿ, ಕೊಡೋಕ್ಕಾಗಲ್ಲ. ಮೊಬೈಲ್ ನಂಬರ್ ಕೇಳಿದ್ರೆ ಸರ್ಕಾರಿ ನೌಕರದೇ ಕೇಳ್ತಾ ಇರೋದು ನಾನು. ಸರ್ಕಾರ ಏನಾದರೂ ಮೊಬೈಲ್ ಬಿಲ್ ಕಟ್ಟಿದರೆ ಆ ಮಾಹಿತಿಯನ್ನು ಅವರು ಕೊಡಬೇಕು, ಇಲ್ಲದೆ ಹೋದರೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗೆ ಅಂತ 12 ಗಂಟೆ ರಾತ್ರಿಲಿ ಅವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ ನಾವು. ಸೊ ಅದಕ್ಕೂ ಒಂದು ನಿಯಮ ಇದೆ, ಅದು ಸ್ವಲ್ಪ ಪ್ರೈವೇಸಿ ಅನ್ನೋದು ಇರುತ್ತೆ. ಸೊ ಆ ರೀತಿಯಾಗಿ ಕೆಲವು ಪ್ರೈವೇಟ್ ಇನ್ಫಾರ್ಮೇಷನ್ನ ಕೇಳೋಕ್ಕಾಗಲ್ಲ. ಇಲ್ಲಿ ನೋಡಿ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ತುಂಬ ಜನ ಈ ಪ್ರಶ್ನೆ ಕೇಳಿ ವಾಪಸ್ ಬಂದಿದೆ ಅಪ್ಲಿಕೇಶನ್ಗಳು. ವೈಯಕ್ತಿಕ ಮಾಹಿತಿ ಅಂದ ತಕ್ಷಣ ಬಿಟ್ಬಿಡೋಕ್ಕಾಗಲ್ಲ. ಒಬ್ಬ ಅಧಿಕಾರಿ ಆ ಒಂದು ಇಲಾಖೆಯಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದಾರೋ ಆ ಕೆಲಸಕ್ಕೆ ಸಂಬಂಧ ಇಲ್ಲದೆ ಇರೋ ಮಾಹಿತಿ ಕೇಳಿದ್ರೆ ಕೊಡೋಲ್ಲ. ಅಷ್ಟೇ ಲೆಕ್ಕ. ನೀವು ಅವ್ರು ಇನ್ನೇನು ಕೇಳೋಕ್ಕಾಗಲ್ಲ. ನೀವು ಈಗ ತುಂಬ ಜನ ನನಗೆ ಫೋನ್ ಮಾಡ್ತಾ ಇರ್ತಾರೆ, ಸರ್ ಒಬ್ಬ ಅಧಿಕಾರಿಯ ಎಷ್ಟು ದಿವಸ ರಜಾ ತೊಗೊಂಡಿದ್ದಾರೆ ಅಂತ ಕೇಳಿ ಅವ್ರ ಲೀವ್ ಲೆಟ್ರ್ ಕಾಪಿ ಕೇಳಿದ್ದೆ, ಕೊಡಲ್ಲ ಅಂತ ಹಾಕಿದ್ದಾರೆ. ನಿಮ್ಗೆ ಯಾಕೆ ಬೇಕು ಲೀವ್ ಲೆಟ್ರ್ ಕಾಪಿ? ನಿಮಗೆ ಅಂದರೆ ನಾನು ಜಸ್ಟ್ ಕ್ವಶ್ಚನ್ ಮಾಡ್ತಾ ಇದ್ದೀನಿ ಅರ್ಜಿದಾರರಿಗೆ. ಅದರಲ್ಲಿ ಏನೋ ಸಾರ್ವಜನಿಕ ಹಿತ ಇದೆ ಅಂದರೆ ಕೊಡ್ತಾರೆ, ನೀವು ಪ್ರೂವ್ ಮಾಡಬೇಕಲ್ಲ. ಸೊ ಈ ಪ್ರಶ್ನೆ ಸ್ವಲ್ಪ ನೀವು ಗಾಢವಾಗಿ ಯೋಚನೆ, ಯಾಕೆ ತುಂಬ ಜನ ಇದನ್ನು ಕೇಳ್ತಾ ಇದ್ದಾರೆ. ಇವಾಗ ಎಲ್ಲರೂ ಈ ಸರ್ವೀಸ್ ರಿಜಿಸ್ಟರು, ಪರ್ಸ್ನಲ್ ರಿಜಿಸ್ಟರು, ಲೀವ್ ಲೆಟರ್ಗಳು, ಟ್ರಾನ್ಸ್ಫರ್ ಆರ್ಡರು, ಅಪಾಯಿಂಟ್ಮೆಂಟ್ ಆರ್ಡರು, ಇದನ್ನು LTC ಡೀಟೇಲ್ಸ್ಗಳು, ಇದ್ರ ಕಡೆಗೆ ಹೋಗ್ತಾ ಇದೆ RTI. ಇದು ತಪ್ಪು ಅಂತ ನಾನು ಹೇಳಲ್ಲ, ಅಲ್ಲಿ ಕೆಲವು ಕೊಡಬೇಕು ಕೆಲವು ಕೊಡಬಾರ್ದು. ಅದರಿಂದ ಏನು ಪ್ರಯೋಜನ ಅನ್ನೋದು ನನ್ನ ಯೋಚನೆ. ಸೊ ಇದೆಲ್ಲ ಕೆಲವೆಲ್ಲ ಮಾಹಿತಿ ಆಗುತ್ತೆ. ಯಾಕೆಂದರೆ ಅವ್ರು ಉದಾಹರಣೆಗೆ ಲೀವ್ ಲೆಟ್ರ್ ಸೈನ್ ಮಾಡೋಕ್ಕೆ ಯಾರೋ ಒಬ್ಬ ಅಧಿಕಾರಿ ಇರ್ತಾನಲ್ಲ, ಕೆಳಹಂತದ ಅಧಿಕಾರಿ ರಜಾ ಹೋದರೆ ಅವ್ರು ರಿಪೋರ್ಟಿಂಗ್ ಆಫೀಸರ್ ಅಂತ ಇರ್ತಾರೆ, ಅವರು ಅದನ್ನು ಅಪ್ರೂವ್ ಮಾಡಿರ್ತಾರೆ. ಸೊ ದಟ್ಸ್ ಓಕೆ. ಅದಲ್ಲದೇ
ಅನಧಿಕೃತವಾಗಿ ಕೂಡ ಹೋದ್ರೂ ನಾವು ಕೇಳೋಕ್ಕಾಗಲ್ಲ, ಪೇಪರಲ್ಲೇ ಬರ್ತಿರುತ್ತೆ ಅನಧಿಕೃತವಾಗಿ ಎಷ್ಟೋ ದಿವಸ ನೀವು ಪತ್ತೆ ಇಲ್ಲ ನೀವು, ಅದೇನೋ ಅವ್ರು ಮಾಡ್ತಾಯಿರ್ತಾರೆ. ಅದು ಅವರ ಸರ್ವೀಸ್ ಕಂಡೀಷನ್. ಯೋಚನೆ ಮಾಡಿ ದಯವಿಟ್ಟು. ನಾನು ಕೇಳಬೇಡಿ ಅಂತ ಹೇಳಲ್ಲ, ಸಾಮಾನ್ಯವಾಗಿ ಇಂಥದ್ದು ಕೇಳಿದ್ರೆ ವಾಪಸ್ ಬರುತ್ತೆ. ಓಕೆ, ಒಂದು ಕೆಲವು ಸಲ ಏನಾಗುತ್ತೆ, ವೈಯಕ್ತಿಕ ಮಾಹಿತಿ ಆದ್ರೂ ಸಾರ್ವಜನಿಕ ಹಿತ ಇದೆ ಅನಿಸಿ ಅದನ್ನು ಕೊಡಬೇಕಾಗತ್ತೆ. ಒಬ್ಬ ಗಂಡ ಹೆಂಡತಿ ಏನೋ ಜಗಳ ಮಾಡಿಕೊಂಡಿದ್ರು, ಅಂದರೆ ಈ ವರದಕ್ಷಿಣೆ ವಿಚಾರಕ್ಕೆ 25 ಲಕ್ಷ ವರದಕ್ಷಿಣೆ ಕೊಟ್ಟಿದ್ದೀವಿ, ಇನ್ನೂ 25 ಲಕ್ಷ ಕೊಡಬೇಕು ಅಂತ ನಮ್ಮನ್ನು ಹೆರಾಸ್ ಮಾಡ್ತಾ ಇದ್ದಾನೆ, ಗೋಳಿಕೊಳ್ತಾ ಇದ್ದಾನೆ ಅಂತ ಹೇಳಿ ಆ ಹೆಣ್ಮಗಳು, ಯಾರೋ ಒಬ್ಳು ಹೆಂಡತಿ ಆದವಳು, ಜೊತೆಗೆ ಅವ್ರ ತಂದೆ ತಾಯಿ ಅಂದರೆ ಈ ಇವನ ಅತ್ತೆ ಮಾವ 3 ಜನನೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಮೂಲಕ ಯಾವುದೋ ಪ್ರಾಹಿಬಿಷನ್ ಆಫ್ ಡೌರಿ ಆ್ಯಕ್ಟ್ ಪ್ರಕಾರ ಈ ವ್ಯಕ್ತಿಯನ್ನು, ಈ ಗಂಡನ್ನು ತೊಗೊಂಡೋಗಿ ಒಳಗಡೆ ಹಾಕಿದ್ರು. ವಿಚಾರಣೆ ನಡೀತಾ ಇತ್ತು. ಅವನೇನು ಮಾಡ್ದ, ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ದ RTIನಲ್ಲಿ. ನನ್ನ ಹೆಂಡತಿ ಮತ್ತು ಅತ್ತೆ ಮಾವ ಈ 3 ಜನದ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ದು ಪ್ರತಿಯನ್ನು ಕೊಡಿ ಅಂತ ಕೇಳ್ದ. ITR ಕೊಡಬೇಕೋ ಬೇಡವಾ? ITRಲ್ಲಿ ನಿಮ್ಮ ಜಾತಕ ಫುಲ್ ಇದೆಯಾ? ನಿಮ್ಮ ಪ್ಯಾನ್ ನಂಬರ್ ಇದೆ, ಆಧಾರ್ ನಂಬರ್ ಇದೆ, IT ನಂಬರ್ ಇದೆ, ನೀವೇನಾರ ಕಾಂಟ್ರಾಕ್ಟ್ರು ಏನೋ ಬೇರೆ ಆಗಿದ್ರೆ ನಿಮ್ಮ GSTN ನಂಬರ್ ಇರುತ್ತೆ, ನಿಮ್ಮ ಮನೆ ಅಡ್ರೆಸ್ ಇರುತ್ತೆ, ನಿಮ್ಮ ಅರ್ನಿಂಗ್ಸ್ ಇರುತ್ತೆ, ನಿಮ್ಮ ಡಿಡಕ್ಷನ್ಸ್ ಇರುತ್ತೆ, ಸೇವಿಂಗ್ಸ್ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದು ಎಷ್ಟು ಕಟ್ಟಬೇಕು ಅಂತಿರುತ್ತೆ, ನೀವು 2-3 ವರ್ಷ ಕಟ್ಟಿಲ್ಲದೆ ಹೋದರೆ ಅದಕ್ಕೆ ಪೆನಾಲ್ಟಿ ಇರುತ್ತೆ. ಹೆಚ್ಚು ಕಡಿಮೆ ನಿಮ್ಮ ಜಾತಕ ಫುಲ್ ಇರುತ್ತೆ, ನಕ್ಷತ್ರ ಬಿಟ್ಟು. ಇದನ್ನು ಕೊಡಬೇಕಾ? ವೈಯಕ್ತಿಕ ಅಂತ ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಮಾಡಿದ್ರು, 3ನೇ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದೊಂದು ಕ್ಲಾಸ್ ಇದೆ, ಆಮೇಲೆ ಮಾತಾಡ್ತೀನಿ. 3ನೇ ವ್ಯಕ್ತಿ ಅಂದರೆ ಆ ಗಂಡನ, ಆ ತಂದೆ ತಾಯಿ ಮತ್ತು ಆ ಹೆಂಡತಿ ಇದ್ಲೆಲ್ಲ 3 ಜನಕ್ಕೆ ಅವ್ರಿಗೆ ಕೇಳಿದ್ರು, ನೋಡಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಕೇಳ್ತಾ ಇದ್ದಾರೆ, ಕೊಡಲೋ ಬೇಡವೋ? ಅದಕ್ಕೆ ಪ್ರಾವಿಷನ್ ಇದೆ RTನಲ್ಲಿ. ಅವ್ರು ಕೊಡುವಂತಾರ? ಇಲ್ಲ ಬೇಡ ಅಂದರು. ಇನ್ಕಮ್ ಟ್ಯಾಕ್ಸ್ನವ್ರು ಏನು ಮಾಡಿದ್ರು, ಕೊಡಲ್ಲ ಅಂತ ಕೊಟ್ಟು. ಇವನೇನು ಮಾಡ್ದ, ಅರ್ಜಿದಾರ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಅಪೀಲಲ್ಲಿ ಹೋದ. ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಇದರಲ್ಲಿ ಸಾರ್ವಜನಿಕ ಹಿತ ಏನಿದೆ ನೀನು ಹೇಳಪ್ಪ, ನಾವು ಕೊಡಿಸ್ತೀವಿ, ಇದು ಭಾಳ ವೈಯಕ್ತಿಕ ವಿಷಯ ಅಂತ. ಅವನು ಒಂದೇ ಒಂದು ಮಾತು ಹೇಳ್ದ, ಸರ್ ನನಗೆ ಇವರು 25 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರಿಗೆ ಆ 35 ಜನಕ್ಕೆ ಈ 25 ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅಂತ ನನಗೆ ಬೇಕು. ವೆರಿ ಸಿಂಪಲ್. ಬಂದಿದ್ದರೆ ನೀವು ಡಿಕ್ಲೇರ್ ಮಾಡಿರಬೇಕಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ, ನಂಗೆ 25 ಲಕ್ಷ ಕೊಟ್ಟೇ ಇಲ್ಲ. ಬಂದಿದ್ದರೆ ಕೊಟ್ಟಿದ್ದಾರೆ ಅನ್ಬೇಕಲ್ಲ, ಬರಲ್ಲ ಅನ್ನೋಕ್ಕೆ. ಇನ್ನೂ ದೊಡ್ಡದಾಗಿದೆ ಇದು. ನಾನು ಜಸ್ಟ್ 3-4 ಲೈನಲ್ಲಿ ಹೇಳ್ತಾ ಇದ್ದೀನಿ. ಇದು ಸುಮಾರು ಒಂದು 20 ಪೇಜಿನ ಜಡ್ಜ್ಮೆಂಟ್ ಇದು. ಸೊ ಆವಾಗ ಕೊಡಬೇಕಾಗಿ ಬಂತು. ನಿಮ್ಮ ಕರ್ನಾಟಕದ್ದೇ ಯಾವುದೋ ಒಂದಿದೆ, ಅದು ಒಂದು ರೀತಿಯ ಯಾರೋ ಒಬ್ಬರು ಮಾರ್ಕ್ಸ್ ಕಾರ್ಡ್ ಕೇಳಿದ್ರೆ ಕೊಡಬೇಕಾ ಬೇಡವಾ? ಇವಾಗ ಬಂದಿದೆ ಕೊಡಬೇಕಂತ. ಅಂದರೆ ಸಾರ್ವಜನಿಕ ಹಿತ ಇದೆಯಾ ಅದರಲ್ಲಿ? ನನ್ನ ಮಾರ್ಕ್ಸ್ ಕಟ್ಕೊಂಡು ಏನಾಗಬೇಕಾಗಿದೆ? ಸೊ ಬಟ್ ಅದನ್ನು ಬಳಸ್ಕೊಂಡು ನೀವು ಯಾವುದಾರೋ ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದರೆ ಅದು ಸಾರ್ವಜನಿಕ ಹಿತ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ. ಬೇಸ್ಡ್ ಆನ್ ಎ ರಾಂಗ್ ಆರ್ ಫೇಕ್ ಸರ್ಟಿಫಿಕೇಟ್, ಇಫ್ ಯು ಹ್ಯಾವ್ ಟೇಕನ್ ಸಮ್ ಆಫೀಸ್ ಆಫ್ ದಿ ಗವರ್ನಮೆಂಟ್, ನ್ಯಾಚುರಲಿ ಇಟ್ ಬಿಕಮ್ಸ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಪ್ಲೇಸ್. ಯೋಚನೆ ಮಾಡಿ, ತಳ್ಳಿ ಹಾಕೋಕ್ಕಾಗಲ್ಲ, ಕೊಡಬಾರ್ದು ಕೊಡಲೇಬೇಕು ಅಂತ ಆಗಲ್ಲ. ಈ ರೀತಿಯಾದಂಥ ಜಡ್ಜ್ಮೆಂಟ್ಗಳು ಓದಬೇಕಾಗತ್ತೆ. ಸುಮಾರು 6.5 ಲಕ್ಷ ಜಡ್ಜ್ಮೆಂಟ್ ಇದೆ RTIನಲ್ಲೇ.
ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು, ನಮ್ಮ ಹೈಕೋರ್ಟ್ಗಳು ಇದೆಲ್ಲವನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಅಷ್ಟೆಲ್ಲ ಓದೋಕ್ಕಾಗಲ್ಲ. ಅಟ್ಲೀಸ್ಟ್ ಇಂಥ ಸರ್ವಿಸ್ ಮ್ಯಾಟ್ರಸ್ ಬಗ್ಗೆ, ಈ ಬೇರೆ ಆ ಥರ ಬಗ್ಗೆನ ನೀವು ನೋಡಿಕೊಂಡ್ರೆ ನಂಗೆ ಅನ್ಸುತ್ತೆ ಇದು ಅನುಕೂಲ ಆಗುತ್ತೆ ನಿಮಗೆ. ಇದು ಒಂದೇ ದಿನದಲ್ಲಿ ಕಲಿಯೋಕ್ಕಾಗಲ್ಲ. ಗೋ ಆನ್ ರೀಡಿಂಗ್, ಗೋ ಆನ್ ಅಪ್ಡೇಟಿಂಗ್ ಯುವರ್ ನಾಲೆಡ್ಜ್. ಸಾಕಷ್ಟು ಮೆಟೀರಿಯಲ್ ಸಿಕ್ಕತ್ತೆ, ಇಂಟರ್ನೆಟ್ಟಲ್ಲೇ ಸಿಕ್ಕತ್ತೆ. ಇಲ್ಲದೆ ಹೋದ್ರೂ ನೀವು ವೀರೇಶ್ ಅಂತವ್ರು ಬರೀತಾ ಇದ್ದಾರೆ, ನಾನು ಸಾಕಷ್ಟು ಬರೆದಿದ್ದೀನಿ. ನಾಗರಾಜ್ ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ ಎಷ್ಟೋ ಸಲ, ಹೇಮಂತ್ ನಾಗರಾಜ್ ಅವ್ರಿಗೆ, ನೀವು ಕೇವಲ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ತರಬೇತಿ ಕೊಟ್ಟರೆ ಸಾಲದು, ನಿಮ್ಮದು ಒಂದು ಇನ್ಫಾರ್ಮೇಷನ್ ಸೆಂಟರ್ ಆಗಬೇಕು. ಇನ್ಫಾರ್ಮೇಷನ್ ಸೆಂಟರ್. ಉದಾಹರಣೆಗೆ ಸಣ್ಣ ಸಣ್ಣ ಮಾಹಿತಿ ಸಿಗಬೇಕಾದ್ರೆ ಲೆಕ್ಕ ಹಾಕಬೇಕು. ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರ, ಆ ಹೊದ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ಬಟ್ಟೆ ಕೊಡ್ತಾರೆ. ನೀವು ಎ ಸಿ ಫಸ್ಟ್ ಕ್ಲಾಸಲ್ಲೆಲ್ಲ ಹೋದರೆ, 2 ಟೈರ್ ಎ ಸಿಲಿ ಹೋದರೆ ಬಟ್ಟೆ ಕೊಡ್ತಾರೆ. ಯಾವನೋ ಒಬ್ಬ ಕೇಳ್ಬಿಟ್ಟು ಆರ್ ಟಿನಲ್ಲಿ, ಎಷ್ಟು ದಿನಕ್ಕೊಂದ್ಸಲ ಒಗಿತೀರಾ ಇದನ್ನು ಅಂತ. ಎಂಥ ಒಳ್ಳೆ ಪ್ರಶ್ನೆ ರೀ ಅದು. ಆ ಕೋವಿಡ್ ಟೈಮಲ್ಲಿ ಈ ಪ್ರಶ್ನೆ ಬಂತು. 1 ತಿಂಗಳು ಒಂದು ಸಲ ಅಂತ ಉತ್ತರ ಕೊಟ್ಟವರು ಆಮೇಲೆ ಇವಾಗ ಪ್ರತಿ ಸಲ ಒಗಿಬೇಕಂತೆ ಆರ್ಡರ್. ಇದೊಂದು ಚೇಂಜ್ ಅಲ್ವಾ? ಸಿಸ್ಟಮಿಕ್ ಚೇಂಜ್ ಅಲ್ವಾ ಇದು? ಹಾಂ, ನೀವು ಕೇಳಿದ್ರಾ? ಹೊಳಿತಿತ್ತ ನಮಗಿದು? ಯಾಕೆ ಹೇಳ್ತಾ ಇದ್ದೀನಿ ಮಧ್ಯ ಈ ಹೇಗೆ ಬಳಸೋದು ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇತ್ತೀಚೆಗೆ ಒಬ್ಬರು, ಕೊನೆಯದು ಅಪೀಲು, ಅದಕ್ಕೆ ಬರ್ತೀನಿ ನಾನು. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಬಂದಿದೆ, NCM ಅಂತನೋ ಏನೋ, ಮೆಡಿಕಲ್ NMC ಅಂತನೋ ಇದೆ. ಅವರೇನು ಮಾಡಿದ್ದಾರೆ, ಡಾಕ್ಟ್ರುಗಳೆಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಒಂದು ನಿಯಮ ತಂದಿದ್ದಾರೆ. ಒಬ್ಬರು ಡಾಕ್ಟರ್ ಬಾಬು ಅಂತ ಕೇರಳದವರು, ಆ ಮನುಷ್ಯ ಮಾಡಿರುವಂಥ RTI ಅಪ್ಲಿಕೇಶನ್ಗಳು ಅದ್ಭುತವಾದಂಥ RTI ಅಪ್ಲಿಕೇಶನ್ಸ್, ಸಾವಿರಾರು ಜನಕ್ಕೆ ಹೆಲ್ಪ್ ಆಗಿದೆ. ಅದು ಹೋಲ್ ಸಿಸ್ಟಮೇ ಚೇಂಜ್ ಆಗ್ತಾಯಿದೆ. ಆದರೆ ಅವರು ಬರೀ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಬರೀ ಆರೋಗ್ಯದ ಮಾತ್ರ ಮಾಡ್ಕೊಂಡಿದ್ದಾರೆ. ಏನು, ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಡಾಕ್ಟ್ರುಗಳು, ಎಷ್ಟು ಜನ ಮಾಡ್ಕೊಂಡಿಲ್ಲ? ಕೇವಲ 20% ಜನ ಡಾಕ್ಟ್ರುಗಳು ಈ ದೇಶದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಯಾರು 80% ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ? ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅದು ನೆಕ್ಸ್ಟು. ಆ ಕಾನೂನು ಹೇಳುತ್ತೆ, ರಿಜಿಸ್ಟರ್ ಮಾಡ್ಕೊಳ್ದೇ ಇದ್ದರೆ 1 ವರ್ಷದ ಮೇಲೆ ನೀವು ಹೆಸರನ್ನು ಕಿತ್ತಾಕ್ತೀವಿ ಅಂತ. ಹೆಸರನ್ನು ಕಿತ್ತಾಕ್ಬಿಟ್ರೆ ಅವರು ಮೆಡಿಕಲ್ ಪ್ರೊಫೆಷ್ನಲ್ಲೇ ಇರೋ ಹಂಗಿಲ್ಲ. ಎಷ್ಟು ಸೀರಿಯಸ್ಸು, ಅರ್ಥ ಆಗ್ತಾ ಇದೆಯಾ? ಅದೇ ಬಾಬು, ಡಾಕ್ಟರ್ ಬಾಬು ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ದಾನೆ ಮನುಷ್ಯ. ಏನಂತ, ಈ ಮೆಡಿಕಲ್ ಕಾಲೇಜುಗಳಲ್ಲಿ, ಅದಕ್ಕೆ ಹಾಸ್ಪಿಟ್ಲು ಸೇರಿಕೊಂಡಿರುತ್ತೆ, ಓದ್ತಾ ಇರೋ ಹುಡುಗರಿಗೆ, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಸ್ಟೈಫಂಡ್ ಕೊಡಬೇಕು ಅಂತ ಒಂದು ನಿಯಮ ಮಾಡಿದೆ. ಯಾರು? ನ್ಯಾಷನಲ್ ಮೆಡಿಕಲ್ ಕಮಿಷನ್ನವರು. ಸ್ಟೈಫಂಡ್ ಕೊಡಬೇಕು. 30,000 40,000 ಎಷ್ಟೋ ಇದೆ, ಗ್ರೇಡ್ ಪ್ರಕಾರನೋ ಏನೋ, ಅದು ನಂಗೆ ಗೊತ್ತಿಲ್ಲ. ಈ ಮನುಷ್ಯ ಏನು ಮಾಡ್ದ, ಎಷ್ಟು ಜನಕ್ಕೆ, ಎಷ್ಟು ಮೆಡಿಕಲ್ ಕಾಲೇಜುಗಳು ಎಷ್ಟು ಹುಡುಗರಿಗೆ ಈ ಟೈಫಂಡ್ ಕೊಟ್ಟಿದೆ, ಎಷ್ಟು ಏನಕ್ಕೆ ಕೊಟ್ಟಿಲ್ಲ ಅಂತ ಕೇಳ್ದ. ಒಂದೇ ಪ್ರಶ್ನೆ. ಇವಾಗ ಹೊರಗೆ ಬಂದಿದೆ, ಶೇಕಡ ಅಲ್ಲ, ಸುಮಾರು 60 ಕಾಲೇಜುಗಳು, ಅದರಲ್ಲಿ ಅತ್ಯಂತ ಹೆಚ್ಚು ಕಾಲೇಜುಗಳು ಕರ್ನಾಟಕದಲ್ಲಿ ಸ್ಟೈಫಂಡ್ ಕೊಡದೇ ಇರೋವು. ಪೇಪರಲ್ಲಿ ಬಂದಿದೆ. ಇವತ್ತಿನ ಪೇಪರಲ್ಲಿ ನೋಡಲಿಲ್ಲ ನಾನು, ಬೆಳಗ್ಗೆ ಬೇಗ ಬಂದಿದ್ದೀವಿ. ನಿನ್ನೆ ಪೇಪರಲ್ಲಿ ನೋಡ್ತಾ ಇದ್ದೆ, ಸ್ಟೈಫಂಡ್ ಕೊಡೋಕ್ಕೆ ಶುರು ಮಾಡಿದಾರಂತೆ. ಅಂದರೆ ಕೊಡದೇ ಇದ್ದರೆ ಆ್ಯಕ್ಷನ್ ತಗೋತೀವಿ ಅಂತ. ಕೇವಲ 10 ರೂಪಾಯಿಯಲ್ಲಿ ಎಂತೆಂಥ ಕೆಲಸಗಳು ಮಾಡಿದ್ದಾರೆ, ಎಂತೆಂಥ ಒಳ್ಳೆಯ ಕೆಲಸಗಳು ಆಗ್ತಾಯಿದೆ ಅನ್ನೋದಕ್ಕೆ ಇದು ನಿದರ್ಶನ. ನೀವು, ನನಗೇನಿಲ್ಲ, ನಿಮ್ಮ ಮೈಂಡ್ ಸೆಟ್ನ ಆ ಕಡೆಗೆ ತಿರುಗಿಸೋದಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಈ ಭ್ರಷ್ಟಾಚಾರ ಬಿಡಿ, ಅದನ್ನು ಬಿಟ್ಟು ಬೇರೆ ಇದಕ್ಕೆ ನೀವು ಅಂದರೆ ಪಬ್ಲಿಕ್ ಸರ್ವಿಸ್ ಡೆಲಿವರಿನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ.
ಇನ್ನು ಕೊನೆ ಹಂತ ಅಥವಾ ಕೊನೆ ಮುಖ ಏನಪ್ಪ ಅಂದರೆ ಅಪೀಲ್ ಮಾಡುವಂಥದ್ದು. ಇದು ರಿಜೆಕ್ಷನ್ ಇಷ್ಟೆಲ್ಲ ಆಯ್ತಲ್ಲ, ಅಪೀಲ್ ಮಾಡುವಂಥದ್ದು. ಈ ರಿಜೆಕ್ಷನ್ ಬಗ್ಗೆನೇ ಬೇಕಾದಷ್ಟು ಬಂದಿದೆ. ಎನಿವೆ, ಅಪೀಲ್ ಇದೆ. ಒಂದು ಮೊದಲನೇ ಹಂತದ ಮೇಲ್ಮನವಿ, ಅದು ಆ ಪ್ರಾಧಿಕಾರದಲ್ಲೇ ಇರುತ್ತೆ, ಆ ಸಾರ್ವಜನಿಕ ಪ್ರಾಧಿಕಾರದಲ್ಲೇ ಇರುತ್ತೆ. ಎರಡನೇದು ನಮ್ಮ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ನು ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, ಇದಕ್ಕೆ ಸೆಂಟ್ರಲ್ ಕಚೇರಿಗಳಿಗೆ. ಈ ಎರಡೂ ಕಚೇರಿಗಳಿಗೆ ನಾನು ಹೋಗಿರೋದ್ಮೇಲೆ 2-3 ಇನ್ಸ್ಟೆನ್ಸಸ್ ಆಮೇಲೆ ಹೇಳ್ತೀನಿ ನಾನು. ಈ ಸೈಂಟಿಫಿಕ್ಗೆ ಒಂದು ಮರ್ತುಬಿಟ್ಟೆ, ಎಕ್ಸಂಪ್ಷನ್ ಏನು ಅಂತ. ಈ ISR ಹೋದವರು ಒಂದು ಉಡಾವಣೆ ಮಾಡಿದ್ರಲ್ಲ, ಒಂದು ಏನದು, ಹೋಗಿ ನಾವು ಮೂರ್ನಲ್ಲಿ ಇಳಿದ್ವಲ್ಲ, ಅದೇನದು ಗಗಯಾನ ಏನದು, ಚಂದ್ರಯಾನ್, ಸಾರಿ. ಒಬ್ಬ ಲೇಡಿ ಯಾರೋ ಬೆಂಗಳೂರಲ್ಲಿ ಕೇಳಿದ್ದಾರೆ, ಚಂದ್ರಯಾನಿಗೆ ಎಷ್ಟು ಖರ್ಚಾಯಿತು ಅಂತ, ಸಮಥಿಂಗ್ ಇನ್ನೇನೋ ಸೈಂಟಿಫಿಕ್ಕು ಕೇಳಿದ್ದಾರೆ. ಬಟ್ ಇಂಪಾರ್ಟೆಂಟು ಈ ಸೈಂಟಿಫಿಕ್ ಅಂತ. ಪ್ರೈಮ್ ಮಿನಿಸ್ಟರ್ ಮೋದಿಯವರು ಯಾವುದೋ ಒಂದು ಭಾಷಣದಲ್ಲಿ ಅದಾದ ತಕ್ಷಣ ಹೇಳ್ತಾಯಿದ್ರು, ಅಥವಾ ವರದಿ ಆಗಿತ್ತು, ಚಂದ್ರಯಾನಿಗೆ ಮಾಡಿರೋ ಖರ್ಚು ಆ ಕಿಲೋಮೀಟ್ರಿಂದ ಭಾಗಿಸ್ಬಿಟ್ರೆ ನಿಮ್ಮ ಆಟೋ ಫೇರ್ಗಿಂತ ಕಡಿಮೆ ಅಂತ. ಸೊ ಆ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಕೆಲವು ಕಡೆ ಪಬ್ಲಿಕ್ಕಾಗಿ ಸಿಕ್ಕತ್ತೆ ನಮಗೆ. ಏನಿವೆ, ಅದು ಸೈಂಟಿಫಿಕ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾರೆ, ಕೆಲವು ಕೊಟ್ಟಿಲ್ಲ. ಸೊ ಇನ್ನೊಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಇನ್ನೊಂದಿದೆ, ಅಥವಾ ಕಾಪಿ ರೈಟ್ ಅಂತ ಇದೆ. ಇವಾಗ ಬೆಳಗ್ಗೆ ಮಾತಾಡ್ತಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಬಗ್ಗೆ ಸಾಹೇಬ್ರೇನೋ ನನಗೆ ಹೇಳ್ತಾಯಿದ್ರು. ಆ ಕಾಪಿ ರೈಟ್ ಬಗ್ಗೆ ಇದ್ದಾಗ ಕೊಡಬೇಕಾ ಕೊಡಬಾರ್ದಾ, ಭಾಳ ಕ್ಲಿಷ್ಟವಾದ ಪ್ರಶ್ನೆಗಳಿವೆಲ್ಲ. ಸಾಮಾನ್ಯವರು ಇದನ್ನೆಲ್ಲ ಬಳಸಿಲ್ಲ. ದೆಹಲಿಯಲ್ಲಿ ನಮ್ಮ ಬೆಂಗಳೂರು ಮೆಟ್ರೋ ಥರ ಅಲ್ಲೊಂದು ಮೆಟ್ರೋ ಕಟ್ತಾಯಿದ್ರು. 6 ಕಂಬಗಳು ಬಿದ್ದೋದು ಕಟ್ಟೋವಾಗ, ಫೌಂಡೇಶನ್ ಸ್ಟೋನ್ಸ್ ಹಾಕುವಾಗ. ಸುಮಾರು 7-8 ಜನಕ್ಕೆ ಸಾವನ್ನೇ ಅಪ್ಪಿದ್ರು, 6-7 ಜನ, ಒಂದು 10-15 ಜನಕ್ಕೆ ಗಾಯ ಆಗಿತ್ತು. ಈ ಮಹಾರಾಜ ಯಾರೊಬ್ಬ ಏನು ಮಾಡ್ದ, ಆ ಡೆಲ್ಲಿ ಮೆಟ್ರೋ ಕಾರ್ಪೊರೇಷನ್ಗೆ ಒಂದು ಅಪ್ಲಿಕೇಶನ್ ಹಾಕಿ RTನಲ್ಲಿ ಆ ಡಿಸೈನು ಮತ್ತು ಡ್ರಾಯಿಂಗ್ದು ಫೈಲ್ಗಳು ಕೊಡಿ ಅಂತ ಕೇಳ್ದ. ಮೆಟ್ರೋ ಕಟ್ತಾ ಇರೋದು ಪ್ರೈವೇಟ್ ಕಂಪನಿ, ಓಕೆ, ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಅಂತ ಇರೋದು ಅದು. ಅಲ್ಲಿ ಬಂತು, ಪ್ರೈವೇಟ್ಗೆ ಇದು ಅನ್ವಯಿಸತ್ತಾ ಇಲ್ವಾ, ಖಾಸಗಿ ಸಂಸ್ಥೆಗಳಿಗೆ ಅನ್ವಯಿಸತ್ತಾ ಇಲ್ವಾ ಮಾಹಿತಿ ಹಕ್ಕು ಅಂದರೆ. ಆ ಪ್ರಶ್ನೆ ಇಲ್ಲಿ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು, ಅದು ರಿಜೆಕ್ಷನಲ್ಲಿ ಬಂದಿದ್ದರಿಂದ ಅದನ್ನು ಹೇಳ್ಬಿಡ್ತೀನಿ. ಅಲ್ಲಿ ನೋಡಿದ್ರು, ಮೊದಲನೇದೇನಪ್ಪ ಅಂದರೆ ಇದು RTI ಈ ಒಂದು ಸಂಸ್ಥೆಗೆ ಅನ್ವಯಿಸತ್ತೆ ಅಂತ ಡಿಸೈಡ್ ಮಾಡಿದ್ರು. ಹೇಗೆ, ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ಗೆ ಯಾರ್ಯಾರು ಹಣ ತೊಡಗಿಸಿದ್ದಾರೆ, ಅಂದರೆ ಯಾರ್ಯಾರ್ದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ, ಬಂಡವಾಳ ಯಾರ್ಯಾರು ಹಾಕಿದ್ದಾರೆ, ಡೆಲ್ಲಿ ಗೌರ್ಮೆಂಟ್ ಹಾಕಿದೆ, ಇಂಡಿಯಾ ಗೌರ್ಮೆಂಟ್ ಹಾಕಿದೆ, ಡೆಲ್ಲಿ ಕಾರ್ಪೊರೇಷನ್ ಹಾಕಿದೆ, LIC ಹಾಕಿದೆ, ಇವೆಲ್ಲ ಸಾರ್ವಜನಿಕ ಸಂಸ್ಥೆಗಳು. ಪ್ರೈವೇಟ್ ಪಾರ್ಟಿಸಿಪೇಷನ್ ಭಾಳ ಕಡಿಮೆ. ಸೊ ಇಷ್ಟೂ ಸಂಸ್ಥೆಗಳು ಕೊಟ್ಟಿರೋದ್ರಿಂದ ದುಡ್ಡು, ಇದು ಸಾರ್ವಜನಿಕ ಸಂಸ್ಥೆ, ಪಬ್ಲಿಕ್ ಅಥಾರಿಟಿ, ಆದ್ದರಿಂದ ಮಾಹಿತಿ ಹಕ್ಕು ಅನ್ವಯಿಸುತ್ತೆ ಅಂತ ಹೇಳಿ ಈ ಫೌಂಡೇಶನ್ದು ಡಿಸೈನು ಡ್ರಾಯಿಂಗು ಕೊಡಬೇಕು ಅಂತ ಮಾಡಿದ್ರು. ನೆಕ್ಸ್ಟ್ ಬಂದಿದ್ದು ಕಾಪಿ ರೈಟ್ ಇದೆಯಲ್ಲ, ಕಾಪಿ ರೈಟ್ ಕೊಡಬಾರ್ದು ಅಂತ ಹೇಳುತ್ತಲ್ಲ ಸೆಕ್ಷನ್ 8 ಅಂತ ಒಂದು ಪ್ರಶ್ನೆ ಬಂತು. ಅಲ್ಲಿ ಇನ್ನೊಂದು ಸೇರಿಸಿದ್ದಾರೆ, ಎಲ್ಲಿ ಕಾಪಿ ರೈಟು ರಾಜ್ಯದ ಒಡೆತನದಲ್ಲಿದೆಯೋ ಅಲ್ಲಿ ಕೊಡಬೇಕು ಅಂತ ಇದೆ. ರಾಜ್ಯ ಅಂದರೆ ನಾನು ಹೇಳ್ತಾ ಇರೋದು ಕರ್ನಾಟಕ ಆ ರಾಜ್ಯ ಅಲ್ಲ. ಸ್ಟೇಟ್ ಅಂದರೆ ನಮ್ಮ ಸಂವಿಧಾನದ ಪ್ರಕಾರ ಯಾವುದು ಬೇಕಾದ್ರೂ ರಾಜ್ಯ ಆಗ್ಬೋದು. ಒಂದು ಡಿಪಾರ್ಟ್ಮೆಂಟು ಒಂದು ರಾಜ್ಯ, ಒಂದು ಗೌರ್ಮೆಂಟ್ ಸ್ಕೂಲು ರಾಜ್ಯ, ಒಂದು ಗೌರ್ಮೆಂಟ್ ಶಾಲೆ ರಾಜ್ಯ, ಒಂದು ಗೌರ್ಮೆಂಟ್ ಕಾಲೇಜು ರಾಜ್ಯ. ಆರ್ಟಿಕಲ್ 12 ಅಂತ ಇದೆ, ಚೆಕ್ ಮಾಡಿ ನೋಡಿ ನೀವು. ಸ್ಟೇಟ್ ಅಂದರೆ ಅದು. ಇಷ್ಟೆಲ್ಲ ಸಾರ್ವಜನಿಕ ಸಂಸ್ಥೆಗಳು ದುಡ್ಡು ಕೊಟ್ಟು ಆ ಕಾಪಿ ರೇಟನ್ನು ತೊಗೊಂಡಿದ್ದಾರೆ. ಆ ಕಾಪಿ ರೇಟ್ ವಿಲ್ ಬಿ ರೆಸ್ಟಿಂಗ್ ವಿತ್ ದಿ ಪಬ್ಲಿಕ್ ಅಥಾರಿಟಿ, ಕೊಡಿ. ಇನ್ನೂ ಒಂದು ವಾದ ತೆಗೆದರು ಪ್ರೈವೇಟ್ ಕಂಪನಿಯವರು, ಈ ಆಕ್ಸಿಡೆಂಟ್ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆದ್ದರಿಂದ ಅದು ನಾವು ಕೊಡಲ್ಲ. ಬಟ್ ಡಾಕ್ಯುಮೆಂಟ್ ತರಿಸ್ಕೊಂಡು ನೋಡಿದ್ರು,
ಇನ್ವೆಸ್ಟಿಗೇಷನ್ನು ಆಗಿದೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಪೊಲೀಸ್ನವರು ಪಬ್ಲಿಕ್ ಮಾಡಿದ್ದಾರೆ, ಪ್ರೆಸ್ಗೂ ರಿಲೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿರೋವಾಗ ಅದರಲ್ಲಿ ಗೌಪ್ಯತೆ ಏನು ಬಂತು? ಕೊಡಿ ಅಂತ ಹೇಳ್ತು. ಸೊ ನೋಡಿ ಹೇಗೆ ಒಂದೊಂದು ವಾಕ್ಯವನ್ನು ಹೇಗೆ ಅದನ್ನು ವ್ಯಾಖ್ಯಾನ ಮಾಡ್ತವೆ ಇವರು ಹೈಕೋರ್ಟವರಾಗಲಿ ಸುಪ್ರೀಂ ಕೋರ್ಟವರಾಗಲಿ. ತಮಾಷೆಗೆ ಹೇಳ್ತೀನಿ, ಮನೆಗೆ ಹೋದ್ಮೇಲೆ ಯೋಚನೆ ಮಾಡಿ, ಇವಾಗ ಯೋಚನೆ ಮಾಡಬೇಡಿ. ಟೊಮೆಟೊ ತರಕಾರಿನ ಹಣ್ಣ? ಏನಪ್ಪ? ಹಾಂ, ಎರಡೂ ಹೌದಾ? ಅದೇ ನೀವು ಮಾಡೋ ಖಾದ್ಯದ ಮೇಲೆ ಹೋಗುತ್ತೆ. ಹಸಿದಾಗಿ ತಿಂದರೆ, ಗೊಜ್ಜು ಮಾಡಿದ್ರೆ, ಜಾಮ್ ಮಾಡಿದ್ರೆ ಹಣ್ಣಲ್ವಾ? ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಅವರು ಸುಮಾರು ಒಂದು 18-20 ಪೇಜಿನ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅವರೂ ಹೇಳಿಲ್ಲ ಏನು ಅಂತ. ಇದು ಯಾಕೆ ಅಂದರೆ ಈ ವಿಷಯಕ್ಕೆ ಬರಲಿಲ್ಲ, ಅದು RTI ವಿಷಯಕ್ಕೆ ಬಂದಿಲ್ಲ. ತರಕಾರಿಗೆ ಬೇರೆ ಟ್ಯಾಕ್ಸ್ ಇದೆ, ಹಣ್ಣಿಗೆ ಬೇರೆ ಟ್ಯಾಕ್ಸ್ ಇದೆ. ಇವರಿಬ್ಬರು ಹೊಡೆದಾಡ್ಕೊಂಡು ಹೋಗಿದ್ದದು. ಸೊ ಆ ರೀತಿ ವ್ಯಾಖ್ಯಾನ ಮಾಡೋದು ಭಾಳ ನೀವು ನೋಡಬೇಕಾಗತ್ತೆ. ಜಡ್ಜ್ಮೆಂಟ್ಗಳನ್ನ ನಾವು ಓದಬೇಕಾಗತ್ತೆ ಆ ಸರ್ವಿಸ್. ಓಕೆ, ಸೊ ಇದು ಹೇಳುವಂಥ ಒಂದು ಕಾಪಿ ರೈಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣ ಅದು ಕೊಟ್ಟಬೇಕಂತೇಳಿ. ಅದೇ ಥರ ಬೆಂಗಳೂರಲ್ಲೂ ಕೆಲವರು ಕೇಳಿದ್ದಾರೆ ಕಾಪಿ ರೈಟು ಅಂತ. ಏನು ಮಾಡಿದ್ದಾರೋ ಗೊತ್ತಿಲ್ಲ, ಅದು ಇನ್ನು ಹೊಸ ಬಂದಿರೋದು ಪ್ರಕರಣ ಅದು. ಯಾಕೆಂದರೆ ಬೆಂಗಳೂರಲ್ಲೂ ಆ ಥರ ಬಿದ್ದು ಯಾರೋ ಒಬ್ಬ ಲೇಡಿ ಇಬ್ಬರು ಸತ್ತಿದ್ದಾರೆ. ಅದೇನೋ ಒಂದು ಆಗ್ತಾಯಿದೆ ಕೆಲಸಗಳಿಗೆ. ಅದ್ರ RTI ಕೇಳಿದ್ದಾರಾ ಇಲ್ವ ಅಂತ. ಇನ್ನೊಬ್ಬರು ಏನು ಮಾಡಿದ್ರು, ಸುಮಾರು 5-6 ವರ್ಷದ ಕೆಳಗೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು RTI ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ಮ ಆ್ಯನ್ಯಲ್ ಅಕೌಂಟ್ ಕಾಪಿ ಒಂದು ಕೊಡಿ ಅಂತ ಕೇಳಿದ್ರು. ಅಂದರೆ ವಾರ್ಷಿಕ ವರದಿ. ನಾವು ಮಾಹಿತಿ ಹಕ್ಕು ಕಾನೂನಿಗೆ ಬರೋದೇ ಇಲ್ಲ, ನಾವು ಸಾರ್ವಜನಿಕ ಪ್ರಾಧಿಕಾರ ಅಲ್ಲ ಅಂತ ಉತ್ತರ ಕೊಟ್ಟರು. ಅವನ ಆಯೋಗಕ್ಕೆ ಹೋದ. 100% ದುಡ್ಡು ಕನ್ನಡ ಸಾಹಿತ್ಯ ಪರಿಷತ್ಗೆ ಸರ್ಕಾರದಿಂದ ಬರ್ತಾ ಇರೋದ್ರಿಂದ ನೀವು ಸಾರ್ವಜನಿಕ ಪ್ರಾಧಿಕಾರ ಆ್ಯನ್ಯಲ್ ಅಕೌಂಟ್ ಕಾಪಿ ಕೊಡಿ ಅಂತ ಬಂತು. ಮೊದಲೇ ಮಾಡ್ಬೋದಾಗಿತ್ತಲ್ವ? ಕೇವಲ 1 ವರ್ಷದ ಹಿಂದೆ ಅದೇ ಕನ್ನಡ ಸಾಹಿತ್ಯ ಪರಿಷತ್ತವರು ನನ್ನನ್ನು ಕರೆದು ಮಾಹಿತಿ ಹಕ್ಕು ನೀವು ಮಾಡಿರೋ ಸೇವೆಗೆ ಭಾಳ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿ ನನಗೆ ದತ್ತಿ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಆವಾಗಲೂ ಇದನ್ನೇ ಹೇಳಿದೆ ನಾನು, ನೀವು ಇದು ಮೊದಲೇ ಮಾಡಬಹುದಾಗಿದ್ದೆ ಕೆಲಸನ ಅಂತ. ಸೊ ಈ ರೀತಿ ಆಗುತ್ತೆ. ಬೆಂಗಳೂರು ವಿಮಾನ ನಿಲ್ದಾಣ ಅದಕ್ಕೆ RTI ಉಪಯೋಗುತ್ತೋ ಇಲ್ಲೋ? ಆಗುತ್ತೆ. ಬೆಂಗಳೂರಲ್ಲಿರುವಂಥ ಇವರು ವೀರೇಶ್ ಅಂತವರು ಈ ಥರ ಬೇಕಾದಷ್ಟು RTI ಅಪ್ಲಿಕೇಶನ್ ಹಾಕಿ ತಂದಿದ್ದಾರೆ. ನೀವು ಭಾಳ ಸೋಜಿಗೆ ಅನ್ನಿಸ್ಬೋದು. ತಿರುಪತಿ ಲಾಡೂನ ಆ ಮಾಡೋ ವಿಧಾನನ ಇನ್ಸ್ಪೆಕ್ಟ್ ಮಾಡಬೇಕಾ ಬೇಡವಾ? ತಿರುಪತಿ ಲಾಡು ನಿಮ್ಮನ್ನು ಬಿಡಲ್ಲ ಇನ್ಸ್ಪೆಕ್ಟ್ ಮಾಡೋಕ್ಕೆ. ಅವ್ರು ಕೊಡೋದೇ 1-2 ಒಬ್ಬರಿಗೆ. ಆದರೆ ಒಂದು RTI ಅಪ್ಲಿಕೇಶನ್ನಿಂದ ಏನಾಗಿದೆ ಗೊತ್ತಾ? ಬೆಂಗಳೂರವರೇ ಒಂದು ಹಾಕಿದ್ರು, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದಿದೆ. ಆಹಾರ ಹಕ್ಕುಗಳ ಬಗ್ಗೆ, ಆಹಾರ ಸುರಕ್ಷತೆ ಬಗ್ಗೆ ಕ್ರಮ ಕೈಗೊಳ್ಳುವಂಥ ಸಂಸ್ಥೆ ಅದು. ಅವರೇನು ಹೇಳ್ತಾರೆ ಅಂದರೆ, ಎಲ್ಲೆಲ್ಲಿ ಆಹಾರ ಮಾರಾಟ ಆಗುತ್ತೋ ಅದೆಲ್ಲ ನಮ್ಮ ವ್ಯಾಪ್ತಿಗೆ ಬರ್ತೀರಿ ಅಂತ. ಅಂದರೆ FSSAI ವ್ಯಾಪ್ತಿಗೆ ಬರ್ತೀರಿ ಅಂತ. ಲಾಡು ಮಾರಾಟ ಆಗ್ತಾ ಇದೆಯಲ್ಲ, ಲಾಡು ಆಹಾರ ಅಲ್ವಾ? ಸೊ ನಮ್ಮ ವ್ಯಾಪ್ತಿಗೆ ನೀವು ಬರ್ತೀರಾ? ನಮ್ಮ ವ್ಯಾಪ್ತಿಗೆ ನೀವು ಬಂದ ಮೇಲೆ ನಾವು ನಿಮ್ಮನ್ನು ಇನ್ಸ್ಪೆಕ್ಟ್ ಮಾಡಬೇಕು. ಅದು ಕಾನೂನು. ಅರ್ಥ ಆಗ್ತಾ ಇದೆಯಾ? ಸೊ ಈ ಥರ ಈ ಸ್ಟೋರಿಗಳು ಹೋಗ್ತಾ ಇರುತ್ತೆ. ಇವೆಲ್ಲ ಆಗಿರೋದು ಒಂದು RTI ಅಪ್ಲಿಕೇಶನ್ನಿಂದ. ಸೊ ಕಡೆಯದಾಗಿ ಇದು ಅಪೀಲ್ ಪ್ರೋಸೆಸ್ಸು ಒಂದು ನಿಮ್ಮ ಡಿಪಾರ್ಟ್ಮೆಂಟ್ ವೈಸು, ಇನ್ನೊಂದು ಡಿಪಾರ್ಟ್ಮೆಂಟಲ್ ಅಥಾರಿಟಿ, ಇನ್ನೊಂದು ಕೇಂದ್ರ ಮಾಹಿತಿ. ಕೇಂದ್ರದ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, 2 ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಕೇಂದ್ರ ಕಚೇರಿಗಳಿಗಾದರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ, ರಾಜ್ಯ ಕಚೇರಿಗಳಿಗಾದರೆ ಇಲ್ಲಿ ಬರಬೇಕಾಗುತ್ತೆ. ಓಕೆ, ಇದು
ಅಧಿಕಾರಿಗಳನ್ನ ಹೇಗೆ ನೇಮಕ ಮಾಡ್ತಾರೆ, ಅವರ ಅಧಿಕಾರ ಏನು, ಅವೆಲ್ಲ ಇಲ್ಲಿ ಸದ್ಯಕ್ಕೆ ಬೇಕಾಗಿಲ್ಲ ನಮಗೆ. ಮಾಹಿತಿ ಆಯುಕ್ತರನ್ನ ಹೇಗೆ ನೇಮಕ ಮಾಡ್ತಾರೆ ಅವೆಲ್ಲ ಬೇಡ, ನಾನು ಹೋಗೋದಿಲ್ಲ. ನಾನು ದೊಡ್ಡದಿದೆ, ಅವ್ರಿಗೆ ಸಂಬಳ ಹೇಗೆ ಕೊಡೋದು, ರಿಟೈರ್ಮೆಂಟ್ ಬೆನಿಫಿಟ್ ಹೇಗೆ ಬರುತ್ತೆ, ಅವ್ರ ಅಧಿಕಾರ ಏನು, ಅವ್ರ ಜವಾಬ್ದಾರಿ ಏನು, ಎರಡು ಮಾತ್ರ ಹೇಳ್ತಾ ಇರ್ತೀನಿ. ಒಂದು, ವಿಚಾರಣೆ ನಡೆಸೋದು ಅವರ ಅಧಿಕಾರ. ಇವಾಗ ಕೊಟ್ಟಂಥ ಮಾಹಿತಿ ಸರಿ ಇಲ್ಲ ಅಂದರೆ, ವಿಳಂಬ ಆಗಿದ್ದರೆ ನೀವು ಮೊದಲನೇ ಪ್ರಾಧಿಕಾರಕ್ಕೂ ಹೋಗ್ಬೋದು, ಅಂದರೆ ಮೇಲ್ಮನೆ ಪ್ರಾಧಿಕಾರಕ್ಕೂ ಹೋಗ್ಬೋದು. ಅಲ್ಲೂ ಏನೂ ಆಗಲಿಲ್ಲ ಅಂದರೆ ಎರಡನೇ ಪ್ರಾಧಿಕಾರ, ಅದು KICಗೆ ಹೋಗಬೇಕಾಗತ್ತೆ, ಮಾಹಿತಿ ಆಯೋಗಕ್ಕೆ. ಅದು ಒಂದು ಅವ್ರ ಕೆಲಸ. ಅದನ್ನು ಇತ್ಯರ್ಥ ಮಾಡೋದು, ವಿಚಾರಣೆ ಮಾಡೋದು, ನಿಮಗೆ ನ್ಯಾಯವನ್ನು ಕೊಡಿಸುವಂಥದ್ದು ಇದು. ಎರಡನೇದು, ಮಾಹಿತಿ ಹಕ್ಕು ಕರ್ನಾಟಕದಲ್ಲಿ ಅಥವಾ ಆ ರಾಜ್ಯದಲ್ಲಿ ಸರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಸಹ ಆಯೋಗದ ಒಂದು ಕೆಲಸ. ವಿಚಾರಣೆ ನಡೆಸೋದು, ಕ್ರಮ ಕೈಗೊಳ್ಳುವುದು, ಇನ್ವೆಸ್ಟಿಗೇಷನ್ ಬೇಕಾದ್ರೆ ಮಾಡಿಸ್ಬೋದು. ಯಾವುದೋ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಬೇಕಾಯಿತು ಅಂದರೆ ಅವ್ರದ್ದೇ ಒಂದು ತಜ್ಞರನ್ನು ಸೇರಿಸಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಸುವಂಥದ್ದು. ಸೊ ಈಗ 5-6 ಕೆಲಸಗಳು ಅವ್ರಿಗಿದೆ. ಪೆನಾಲ್ಟಿ ಯಾವಾಗ ಹಾಕ್ಬೋದು? ಇವಾಗ ಮಾಹಿತಿ ಕೇಳೋಕ್ಕಿಂತ ಹೆಚ್ಚಾಗಿ ಪೆನಾಲ್ಟಿ ಹಾಕ್ಸು ಅಂತ ಕೇಳೋರು ಜಾಸ್ತಿ ಆಗಿದ್ದಾರೆ. ಪೆನಾಲ್ಟಿ ಹಾಕಿದ್ರೆ ನಿಮಗೆ ದುಡ್ಡು ಸಿಗಲ್ಲ, ಬೇರೆ ಪೆನಾಲ್ಟಿ ಥರ ಅಲ್ಲ. ಅರ್ಜಿದಾರರಿಗೆ ಪೆನಾಲ್ಟಿ ಸಿಕ್ಕಲ್ಲ, ಅದು ಅವ್ರ ಮೇಲೆ ಬೀಳುತ್ತೆ ಪೆನಾಲ್ಟಿ. ಇರಲಿ. ಸೊ ಯಾವ ಕಾರಣಕ್ಕೆ ಪೆನಾಲ್ಟಿ ಹಾಕಕ್ಕೆ ಸಾಧ್ಯ? ಅದು ಆಯೋಗಕ್ಕೆ ಮಾತ್ರ ಆ ಅಧಿಕಾರ ಇದೆ, ಪ್ರಥಮ ಮೇಲ್ಮನವಿ ಅಧಿಕಾರಿಕ್ಕಿಲ್ಲ. ಆಯೋಗಕ್ಕೆ 2 ರೀತಿಯಲ್ಲಿ ದೂರನ್ನು ಸಲ್ಲಿಸ್ಬೋದು. ಒಂದು, ದೂರು ಸಲ್ಲಿಸೋದು ಅಂದರೆ ಮೇಲ್ಮನವಿ ಪ್ರಾಧಿಕಾರದಿಂದ ಯಾವುದೇ ರೀತಿಯಾದಂಥ ಉತ್ತರ ಬರದೇ ಇದ್ದಾಗ, ಇಲ್ಲ ವಿಳಂಬ ಆದಾಗ, ಆ ರೀತಿ 2 ರೀತಿಯಾದಂಥದ್ದು. ಯಾವುದಕ್ಕೆ ಅವರು ಕ್ರಮ ಕೈಗೊಳ್ಬೋದು? ಒಂದು, ಮಾಹಿತಿ ಅರ್ಜಿಯನ್ನೇ ತಗೊಳ್ಳಿಲ್ಲ ಯಾರೋ ಒಬ್ಬರು, ನೀವು ಹೋಗಿ ಕೇಳ್ತೀರಾ, ನಾವು ಬೇಡ ಕಣ್ರಿ, ಹೋಗಲಿ ತೊಗೊಂಡೋಗ್ರಿ, ವಾಪಸ್ ತೊಗೊಂಡೋಗ್ರಿ ಅಂತ ಕಳಿಸಿದರೆ ನೀವು ಅದರ ವಿರುದ್ಧ ಆಯೋಗದಲ್ಲಿ ದೂರು ಸಲ್ಲಿಸ್ಬೋದು. ಎರಡನೇದು, ವಿಳಂಬವಾಗಿದ್ದರೆ ಮಾಹಿತಿ ಕೊಡೋದರಲ್ಲಿ, ಅಲ್ಲಿ 2 ಥರ ಇದೆ. ವಿಳಂಬ ಆಗಿದ್ದರೆ ಬಿಟ್ಟಿಯಾಗಿ ಉಚಿತವಾಗಿ ಕೊಡು ಅಂತ ಹೇಳ್ಬೋದು, ಇಲ್ಲ ಒಂದು ದಿನಕ್ಕೆ 250 ರೂಪಾಯಿ ದಂಡ ಹಾಕುವಂಥದ್ದು. ಮೂರನೇದು, ದುರುದ್ದೇಶದಿಂದ ಮಾಹಿತಿಯನ್ನು ಕೊಡದೇ ಇರುವಂಥದ್ದು, ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು. ತಪ್ಪು ಮಾಹಿತಿ ನೀವು ಹೇಳಬೇಕು, ಅದು ತಪ್ಪು, ನಾನು ಹೇಳೋದು ಸರಿಯಲ್ಲ ಅಂತ. ಮಾಹಿತಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆಯೋ ಆ ವಿಷಯದ ಕಡತವನ್ನೇ ಹಾಳು ಮಾಡುವಂಥದ್ದು. ಸೊ ಈ 5-6 ಕಾರಣಗಳಿಗೆ ಮಾಹಿತಿ ಆಯೋಗ ಪೆನಾಲ್ಟಿಯನ್ನು ಹಾಕಬಹುದು. ಯಾರಿಗೆ? ಮಾಹಿತಿ ಅಧಿಕಾರಿಗಳಿಗೆ ಮಾತ್ರ. ಆಯಿತಾ? ಬೇರೆ ಒಂದು ಪ್ರಾವಿಷನ್ ಇದೆ, ಬೇರೆಯವ್ರಿಗೂ ಹಾಕ್ಬೋದು ಅಂತ, ಅದು ಸದ್ಯಕ್ಕೆ ಚರ್ಚೆ ಬೇಕಾದ್ರೆ ಮಾಡೋಣ, ಆಮೇಲೆ ಟೈಮ್ ಆಗ್ತಾ ಇರೋದ್ರಿಂದ. ಸೊ ಈ ರೀತಿ ಮಾಹಿತಿ, ನಿಮಗೆ ಮಾಹಿತಿ ಸಿಗದೇ ಇದ್ದಾಗ ಆ ಮಾಹಿತಿಯನ್ನು ಕೊಡಲೂಬೇಕು ಅಂತ ಹೇಳುವಂಥ ಅಧಿಕಾರ ಅವ್ರಿಗಿದೆ. ಬರೀ ಪೆನಾಲ್ಟಿ ಹಾಕಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಪೆನಾಲ್ಟಿನೂ ಹಾಕ್ತಾರೆ, ನಿಮಗೆ ಮಾಹಿತಿಯನ್ನು ಕೊಡಿಸ್ತಾರೆ. ಇದು ತುಂಬ ಜನ ಕೇಳ್ತಾರೆ, ಬರೀ ಪೆನಾಲ್ಟಿನ ನಮ್ಮ ಮಾಹಿತಿ ಸಿಗುತ್ತಾ ಇಲ್ವಾ ಅಂತ. 70ರ ದಶಕದಲ್ಲಿ ಡಾಕ್ಟರ್ H. ನರಸಿಂಹಯ್ಯ ಅಂತ ಒಬ್ಬರಿದ್ದರು, ನ್ಯಾಷನಲ್ ಕಾಲೇಜಿನ ಸಂಸ್ಥಾಪಕರು. ಅವರು ಹಾಸ್ಟ್ಲಲ್ಲಿ ಒಂದು ನಿಯಮ ತೊಗೊಂಬಂದರು. ಏನಂತ? ಹುಡುಗರೆಲ್ಲರೂ, ಹಾಸ್ಟ್ಲಲ್ಲಿರೋ ಹುಡುಗರೆಲ್ಲರೂ ಬೆಳಗ್ಗೆ 5 ಗಂಟೆಗೆ ಏಳಬೇಕು ಅಂತ. ಏಳದೇ ಇದ್ದರೆ 1 ರೂಪಾಯಿ ಫೈನ್ ಹಾಕ್ತೀನಿ ಅಂತ, ಪೆನಾಲ್ಟಿ ಕಟ್ಟಬೇಕು ಅಂತ ಒಂದು ನಿಯಮ ತಂದರು. 1 ರೂಪಾಯಿ ಆ ಕಾಲಕ್ಕೆ ಭಾಳ ಜಾಸ್ತಿ, ಯಾಕೆಂದರೆ 75 ಪೈಸೆಗೆ ಒಂದು ಮಸಾಲೆ ದೋಸೆ ಸಿಗ್ತಾಯಿತ್ತು ಬೆಂಗಳೂರಲ್ಲಿ. ಇವಾಗ 75 ರೂಪಾಯಿ ಕೊಟ್ಟರೂ ಸಿಗಲ್ಲ. ಒಬ್ಬ ಹುಡುಗ ಏನು ಮಾಡ್ದ, ನರಸಿಂಹಯ್ಯನವ್ರ ಚೇಂಬರ್ಗೆ ಹೋದ, 30 ರೂಪಾಯಿ ಕೊಟ್ಬಿಟ್ಟು, ಸಾರ್ ಇನ್ಮೇಲೆ 30 ದಿನ ನಾನು ಎಬ್ಬಿಸಲೇಬೇಡಿ ಸರ್ ನೀವು. ಹಾಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಪೆನಾಲ್ಟಿನೂ ಕಟ್ಟಬೇಕು, ಮಾಹಿತಿನೂ ಕೊಡಬೇಕು. 5 ಗಂಟೆಗೆ ಏಳಲೇಬೇಕು, ಪೆನಾಲ್ಟಿನೂ ಕಟ್ಟಬೇಕು. ಆ ರೀತಿಯಾದಂಥ ಒಂದು ನಿಯಮ ಇಲ್ಲಿ ತಂದಿದ್ದಾರೆ. ಇಷ್ಟು ಇದು ಆಯೋಗದ ಕೆಲಸ. ಇನ್ನು ಕೆಲವಿದೆ. ಮಾಹಿತಿ ಆಯೋಗದ ವಾರ್ಷಿಕ ವರದಿಯನ್ನು ಕೊಡುವಂಥದ್ದು, ಅದನ್ನು ಸದನದಲ್ಲಿ ಮಂಡಿಸುವಂಥದ್ದು, ಈ ಕೆಲಸ ಎಲ್ಲ ಇವೆ. ಅದು ಸದ್ಯಕ್ಕೆ ನಮಗೆ ಪ್ರಾಕ್ಟಿಕಲಾಗಿ ಏನು ಅಷ್ಟಾಗಿ ಆಗದೇ ಇರುವಂಥದ್ದು. ನಿಮ್ಮ ಇವರಿಗೆ ಹೇಮಂತ್ ನಾಗರಾಜ್ ಅವ್ರಿಗೆ
ನನ್ನ ಹತ್ರ ಇದ್ದಂಥ 10 ವರ್ಷದ ಕರ್ನಾಟಕ ಮಾಹಿತಿಯ ಆಯೋಗದ ವರದಿಗಳನ್ನು ಕೊಟ್ಟಿದ್ದೀನಿ, ಹಾರ್ಡ್ ಕಾಪಿಗಳು ಕೊಟ್ಟಿದ್ದೀನಿ. ಅದು ಹೇಗಿರುತ್ತೆ ಏನಿರುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಅದು ಅವ್ರ ಹತ್ರ ಇದೆ ಅಂತ ಅನಿಸುತ್ತೆ, ನಾನು ಕೊಟ್ಟಿದ್ದೀನಿ. ಸೊ ಅದನ್ನು ಓದ್ತಾ ಹೋದರೆ ನಿಮಗೆ ಆಯೋಗದ ಕರ್ತವ್ಯಗಳು, ಆಯೋಗದ ಅಧಿಕಾರ ಏನು, ಮತ್ತು ಎಷ್ಟು ಅರ್ಜಿಗಳು ಬಂದಿವೆ ಕರ್ನಾಟಕದಲ್ಲಿ, ಎಷ್ಟು ವಿಲೆ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ, ಯಾವ ಕಾರಣಕ್ಕೆ ತಿರಸ್ಕರಿಸಲಾಯಿತು ಅಂದರೆ ಒಂದು ಅನಾಲಿಸಿಸ್ ಸಿಕ್ಕತ್ತೆ. ಒಂದು ಅದನ್ನು ವ್ಯಾಖ್ಯಾನ ಮಾಡೋದಕ್ಕೆ ನಿಮಗೊಂದು ಆಧಾರ ಸಿಕ್ಕತ್ತೆ. ಸೊ ಅಂಥ ಕೆಲಸಗಳನ್ನು ನೀವು ಮಾಡ್ತಾ ಇರ್ಬೋದು. ಆವಾಗ ಅಧ್ಯಯನ ಮಾಡಿದ್ರೆ ನಿಮಗೆ ಮಾಹಿತಿ ಹಕ್ಕು ಮತ್ತಷ್ಟು ಪರಿಣಾಮಕಾರಿಯಾಗಿ ಆಚರಣೆಗೆ ತರೋದಕ್ಕೆ ನಿಮ್ಮಿಂದ ಒಂದಿಷ್ಟು ಅಭಿಪ್ರಾಯ ಕೂಡ ಹೋಗೋಕ್ಕೆ ಸಾಧ್ಯತೆ ಇದೆ ಅನ್ನೋದು. ಸೊ ಇದು ಸ್ಥೂಲವಾಗಿ ಮಾಹಿತಿ ಹಕ್ಕು ಕಾನೂನಿನ ಉದಯ, ಚರಿತ್ರೆ, ಅಂಶಗಳು, ಯಾವ ರೀತಿ ಮಾಹಿತಿ ಅರ್ಜಿ ಸಲ್ಲಿಸಬೇಕು, ಏನು ಕೇಳಬೇಕು, ಕೊಟ್ಟ ಮಾಹಿತಿಯನ್ನು ನೀವು ಹೇಗೆ ಉಪಯೋಗಿಸ್ಬೇಕು ಅನ್ನೋದೇ ಭಾಳ ಇಂಪಾರ್ಟೆಂಟ್. ಏನು ಮಾಡ್ತಾ ಇದ್ದೀರಾ ಮಾಹಿತಿ ತಗೊಂಡು? ಮೊನ್ನೆ ಯಾರೋ ಒಬ್ಬ ಕೇಳಿದ್ದಾನೆ, ಇದು ಯಾವುದೋ ಒಂದು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಿದ್ದು, ಇಲಾಖೆಯಲ್ಲ ಒಂದು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದ್ದು, ಯಾರ್ಯಾರಿಂದ ನೀವು ರೇಷ್ಮೆ ಬೀಜಗಳನ್ನು ಅಂದರೆ ಕಕೂನನ್ನು ಪಡಿತಾ ಇದ್ದೀರಿ, ಯಾರ್ಯಾರಿಗೆ ವಿತರಿಸಿದ್ದೀರಿ? ಅವನಿಗೆ ಕಕೂನ್ ಅಂದ್ರೇ ಗೊತ್ತಿಲ್ಲ. ಯಾಕೆ ಬೇಕಿದು ಅಂದರೆ ಅವನ ಹಕ್ಕು, ನಾನು ಬೇಡ ಅಂತ ಹೇಳಲ್ಲ. ಸ್ವಲ್ಪ ನಮಗೆ ಅದರಲ್ಲಿ ಆಸಕ್ತಿ ಇರಬೇಕು. ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕ್ಬಿಡೋದು ಯಾಕೆ ಬೇಕದು? ಯೋಚನೆ ಮಾಡ್ಕೊಳ್ಳಿ. ನಾನೊಂದು 5-6 ಪಾಯಿಂಟ್ಗಳು ಕೊಡ್ತೀನಿ. ಮೊದಲನೇದು, ನಿಮಗೆ ಯಾಕೆ ಮಾಹಿತಿ ಬೇಕು? ವಾಟ್ ಇಸ್ ದ ಪರ್ಪಸ್? ನೀವೇನು ಹೇಳಬೇಕಾಗಿಲ್ಲ ಅರ್ಜಿಲಿ ಯಾತಕ್ಕೆ ಬೇಕು ಅಂತ. ಆದರೆ ನಮಗೆ ಬೇಕಲ್ಲ, ಅದು ತೊಗೊಂಡು ನಾನೇನು ಮಾಡಲಿ ನಾನು? ಮತ್ತು ಯಾವ ಮಾಹಿತಿಯಿಂದ ನಾನು ಏನು ಮಾಡಬಲ್ಲೆ? ಒಂದು ಸಣ್ಣ ಉದಾಹರಣೆ ತಗೊಳ್ಳಿ. ಇನ್ನು 5 ನಿಮಿಷ ಇರೋದ್ರಿಂದ ಬೇಗ ಮುಗಿಸ್ತೀನಿ. ಆ ಒಂದು ಉಪಯೋಗನ ನೋಡಿಕೊಂಡು ನೀವು ಕೇಳಿದ್ರೆ ಬಹುಶಃ ನನಗನ್ಸುತ್ತೆ ಸಾರ್ಥಕ ಆಗುತ್ತೆ. ಕೇಳಿದ್ದಕ್ಕೂ ಸಾರ್ಥಕ. ತುಂಬ ಜನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ನನ್ನ ಹತ್ರ ಹೇಳೋದಿಷ್ಟೇ, ಸರ್ ಅವ್ರು ಒಳ್ಳೆಯದಕ್ಕೆ ಉಪಯೋಗಿಸ್ತಾರೆ ಅಂಥೇಳಿ ಅವ್ರು ಆ ರೈಟ್ ಟು ಅಪ್ಲಿಕೇಶನ್ ಹಾಕೋದೇ ಬೇಡ, ಯಾವುದು ಬೇಕಾದ್ರೂ ಕೊಡ್ತೀವಿ ಅಂತಾರೆ. ಸೊ ನಾವು ಆ ರೀತಿಯಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ನಿಮ್ಮ ನ್ಯಾಯದ ದಿಕ್ಕು ಮಾಹಿತಿ ಹಕ್ಕು, ನ್ಯಾಯದ ಕಡೆ ಹೋದರೆ ಖಂಡಿತ ಆ ದಿಕ್ಕಿನಲ್ಲಿ ನಿಮಗೆ ಯಶಸ್ಸು ಸಿಕ್ಕತ್ತೆ. ಆ ರೀತಿ ಉಪಯೋಗಿಸಿ ಅಂತ ಹೇಳಿ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ, ಕೇಳಿದ ನಿಮ್ಮೆಲ್ಲರಿಗೂ, ಬಹುಶಃ ಹೇಮಂತ್ ನಾಗರಾಜ್ ಅವರಿಗೆ, ಅವರ ದೊಡ್ಡ ಗುಂಪಿಗೂ ನನ್ನ ಧನ್ಯವಾದಗಳು.